ಥ್ಯಾಂಕ್ ಯು ಜೀಸಸ್. ಸಮಯದಲ್ಲಿ ನಾವೆಲ್ಲರೂ ಕರಗಳನ್ನು ತಟ್ಟಿ ನಮ್ಮ ಮೊದಲಿರುವಂತಹ ಸೋದರ ಮಂಜು ಅವರು ದೇವರು ನಮ್ಮನ್ನ ಸ್ತುತಿಯಲ್ಲಿ ನಡೆಸುವಂತೆ ಅವರ ಕರಗಳನ್ನು ತಟ್ಟುವಂತೆ Hallelujah. Hallelujah. ಸ್ವಲ್ಪ ಸಂತೋಷವಾಗಿ ನಗ್ತಾ ಇದೆ. Hallelujah. ಕರ್ತನಾಗಿರುವಂತ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರ ನನ್ನನ್ನು ವಂದಿಸುತ್ತೇನೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರಗಳು. ಎರಡನೇದಾಗಿ ಈ ಸಭೆಯ ಸಭಾಪಾಲಕರಾಗಿರುವಂತ ಪಾಸ್ಟರ್‌ಗೆ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಅವರ ಕುಟುಂಬ ಕೂಡ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ನಾವು ಆರಾಧನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಬೈಬಲ್ ನಲ್ಲಿ ಇರುವಂತಹ ಒಂದು ವಚನವನ್ನು ನಾವು ಓದಿ ಆರಾಧನೆ ಪ್ರಾರಂಭ ಮಾಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19, 20, 21ನೇ ವಚನವನ್ನು ನಾವು ಓದೋಣ. ನಾನು ಓದ್ತೇನೆ, ದಯಮಾಡಿ ನೀವೆಲ್ಲರೂ ಕೇಳಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಹಾಲೆಲೂಯ. ಯಾರ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕಂತೆ? ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ. ಹಾಲೆಲೂಯ. ಹಾಲೆಲೂಯ. ಆಮೆನ್. ಈ ಸಮಯದಲ್ಲಿ ಈ ರಾಗವನ್ನು ನಾವೆಲ್ಲರೂ ಕೂಡ ಹಾಡುತ್ತಾ ನಮ್ಮ ಕರ್ತನಾಮವನ್ನು ಮಹಿಮೆ ಪಡಿಸೋಣ. ಓಸನ್ನ ಹಾಡುವೆ, ಓಸನ್ನ ಹಾಡುವೆ. ಆತನು ಎಲಿಯನ ದೇವರು, ಆತನು ಎಲೀಷನ ದೇವರು, ಆತನು ಯಾಕೋಬನ ದೇವರಾಗಿರುವಂತ ದೇವರು. ಈಗ ಆತನು ಯಾವ ದೇವರಾಗಿದ್ದಾನೆ? ನಮ್ಮ ದೇವರಾಗಿದ್ದಾನೆ. ಹಾಲೆಲೂಯ. ಸಮಯದಲ್ಲಿ ನಾವೆಲ್ಲರೂ ರಾಗಕ್ಕೆ ತಕ್ಕ ಹಾಗೆ ಕರಗಳನ್ನು ತಟ್ಟುತ್ತಾ ಹಾಡುತ್ತಾ ಕರ್ತನಾಮವನ್ನು ಮಹಿಮೆ ಪಡಿಸುವ. ಹಾಡುವೆ, ಹಾಡುವೆ, ಹಾಡುವೆ ಎಂದು ಉನ್ನತ ಕಲಿಸ್ಕೊಳ್ಳ ನಿಮಗೆ ಏನಿಲ್ಲ. ಹಾಡೇನು ಹೇಳುತ್ತಂತಂದ್ರೆ ಎಲಿಯನ ಕಾಲದಲ್ಲಿ ಮಾಡಿರುವಂತಹ ಅದ್ಭುತ ಕಾರ್ಯಗಳು, ಎಲೀಷನ ಕಾಲದಲ್ಲಿ ಕೂಡ ನೀನು ಮಾಡಿರುವಂತಹ ಅದ್ಭುತ ಕಾರ್ಯಗಳು, ಯಾಕೋಬನ ಜೀವಿತದಲ್ಲಿ ಮಾಡುವಂತಹ ಅದ್ಭುತ ಕಾರ್ಯಗಳು ಈಗ ನನ್ನ ಜೀವಿತದಲ್ಲಿ ಮಾಡುವುದಕ್ಕೆ ಶಕ್ತನಾದ ದೇವರೆಂಬುದಾಗಿ ಹೇಳುವುದೇ ನಿಜವಾದ ಆರಾಧನೆ. ಹಾಲೆಲೂಯ. Hallelujah.
ನಡೆಸುವಂತ ಯೇಸು ಸ್ವಾಮಿಗೆ ಹೇಳೋಣ ಹಲ್ಲೆಲೂಯಾ. ಆಮೆನ್. ಇಬ್ರಿಯದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಯೇಸು ಕ್ರಿಸ್ತನು ನಿನ್ನೆಯಿಂದ ಹಾಗೆ ಇವತ್ತು ನಿರಂತರವೂ ಹಾಗೇ ಇದ್ದಾನೆ. ಅದಕ್ಕೆ ಈ ಹಾಡು ಅದನ್ನ ಹೇಳುತ್ತಪ್ಪ, ನೀ ಎಲಿಯನ ದೇವರು, ಎಲೀಷನ ದೇವರು, ಯಾಕೋಬನ ದೇವರು, ಈಗ ನನ್ನ ದೇವರು ನೀನಾಗಿದ್ದೀರಿ ಸ್ವಾಮಿ. ಹಲ್ಲೆಲೂಯಾ. ನಮ್ಮ ಚಿಂತೆ ಭಾರಗಳಿಗೆ ಹೇಳೋಣ, ನಮ್ಮ ಕಷ್ಟ ದುಃಖಗಳಿಗೆ ಹೇಳೋಣ, ನಮ್ಮ ಸಾಲಗಳಿಗೆ ಹೇಳೋಣ, ನನ್ನ ದೇವರು ಅಂದು ಅವರನ್ನು ನಡೆಸಿದ ದೇವರು ಇಂದು ನನ್ನನ್ನು ನಡೆಸುವುದಕ್ಕೆ ಆತನು ಶಕ್ತನಾದ ದೇವರಾಗಿರುವುದಕ್ಕೆ ಹಲ್ಲೆಲೂಯಾ. ನಂಬಿಕೆಯಿಲ್ಲದ ಕರ್ತನನ್ನು ಮೆಚ್ಚಿಸುವುದು ಅಸಾಧ್ಯ ಪ್ರೀತಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ. ನಂಬಿಕೆಯಿಂದಲೇ ಆರಾಧನೆ ಆತ ನೋಡ್ತಾನೆ. ಹಲ್ಲೆಲೂಯಾ. ಸಮಯದಲ್ಲಿ ಮತ್ತೆ ಅದೇ ರಾಗವನ್ನ ಪರಿಶುದ್ಧ ದೇವರು ನೀನು, ಪರಲೋಕ ರಾಜ ನೀನು ಎಂಬುದಾಗಿ ಹೇಳ್ತಾ ಕರ್ತನಾಮವನ್ನು ಸ್ತುತಿಸೋಣ. ಪರಿಶುದ್ಧ ದೇವರೇ, ಕಣ್ಣುಗಳನ್ನು ಮುಚ್ಚಿದವರ ಹಾಗೆ ನಮ್ಮ ಹೃದಯದ ಕಣ್ಣುಗಳಿಂದ ಆ ದೇವಾದ ದೇವನಾದಂಥ ಯೇಸು ಕ್ರಿಸ್ತನನ್ನು ನೋಡುವವರ ಹಾಗೆ ಎಲ್ಲ ಚಿಂತೆ ಭಾರಗಳನ್ನೆಲ್ಲವನ್ನ ಮರೆತು ಈ ಸಮಯದಲ್ಲಿ ಕರ್ತನಾಗಿರುವಂತಹ ಯೇಸು ಸ್ವಾಮಿ ನೋಡುತ್ತಾ ಆರಾಧಿಸುವ ಪ್ರೀತಿಯ ದೇವರ ಮಕ್ಕಳೇ, ಪೌಲ ಸೀಲರು ಮಾಡಿರುವಂತಹ ಆರಾಧನೆಯನ್ನು ನೆನಪು ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಅವರು ಆರಾಧನೆ ಮಾಡುವಾಗ ಭೂಮಿ ಗಣಗಳ ನಡಗಿ ಹೋಗ್ತೀವಿ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಜೀಸಸ್. ಅವರು ಆರಾಧನೆ ಮಾಡುವಾಗ ಹಲ್ಲೆಲೂಯಾ ಭೂಮಿ ಗಣಗಳ ನಡಗುವುದು ಮಾತ್ರವಲ್ಲದೆ ಎಲ್ಲರೂ ಕೂಡ ಕ್ರಿಸ್ತನನ್ನ ಸ್ವೀಕಾರ ಮಾಡಿಕೊಳ್ಳುವಂತವರಾದರು. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಕೂಡ ಆರಾಧನೆ ಮಾಡುವಾಗ ಈ ಪಟ್ಟಣಕ್ಕೆ ಆಶೀರ್ವಾದ ಉಂಟಾಗಲಿ ಎಂಬುದಾಗಿ ನಾವು ಆರಾಧಿಸೋಣ. ಓ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಕ್ರಿಸ್ತನಲ್ಲಿ ಪಡುವಂತ ಪ್ರಯಾಸವು ಅದು ಎಂದಿಗೂ ಕೂಡ ವ್ಯರ್ಥವಾಗಿ ಹೋಗುವುದೇ ಇಲ್ಲ ಎಂಬುದೇ
ಇಬ್ಬರಾಗಲಿ ಮೂವರಾಗಲಿ ನಾಮದಲ್ಲಿ ಸೇರಿ ಬರ್ತಾರೋ ಅವ್ರ ಮಕ್ಕಳೊಳಗೆ ನಾನಿರ್ತೀನಿ ಎಂಬುದಾಗಿ ಹೇಳಿದ ದೇವರನ್ನ ನಾವು ಮರಿಲೇಬಾರದು. ಹಾಲೆಲೂಯ. ನಂಬೋಣ, ನನ್ನ ಮಧ್ಯದಲ್ಲಿ ಆತನಿದ್ದಾನೆ ಎಂಬುದಾಗಿ. ಓ ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ನಂಬಿಕೆ ಇಲ್ಲದೆ ಕರ್ತನನ್ನ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ, ಕರ್ತನ ಬಳಿಗೆ ದೇವರ ಬಳಿಗೆ ಬರುವಂತ ಪ್ರತಿಯೊಬ್ಬರನ್ನು ಆತನು ಇದ್ದಾನೆ ಎಂಬುದಾಗಿ ನಂಬಿಕೆಯಿಂದಲೇ ಆತನ ಸನ್ನಿಧಾನಕ್ಕೆ ಬರುವಂತವರಾಗಿರ್ಬೇಕೆಂಬುದಾಗಿ ಹೇಳ್ತಾನೆ. ಹಾಲೆಲೂಯ. ಈ ಸಮಯದಲ್ಲಿ ನಾವು ಆರಾಧನೆ ಮಾಡಲಿಕ್ಕಿದ್ದೇವೆ. ಮನಸ್ಫೂರ್ತಿಯಾಗಿ ಎಲ್ಲವನ್ನು ಮರೆತು ಕೇವಲ ಕ್ರಿಸ್ತನನ್ನೇ ನೆನಪು ಮಾಡಿಕೊಳ್ಳುತ್ತಾ ಆರಾಧಿಸುವ ಈ ಸಮಯದಲ್ಲಿ. ಹಾಲೆಲೂಯ. ನನ್ನನ್ನು ನಡೆಸುವ ದೇವರು ನೀನೇ ಕರ್ತನೆ. ಅಸಾಧ್ಯವೆಂಬುದಾಗಿ ನಾನು ಅಂದುಕೊಂಡಂತ ವೇಳೆಯಲ್ಲಿ ಸಾಧ್ಯವೋ ಎಂಬುದಾಗಿ ನಿರೂಪಿಸುವ ದೇವರು ಎಂಬುದಾಗಿ ನನ್ನ ನಂಬುತ್ತೇನೆಂಬುದಾಗಿ ಹೇಳಲ್ವ. ನನ್ನಿಂದ ಆಗದೆಂಬುದಾಗಿ ನಾನು ಅನ್ಕೊಳ್ಳುವಂತ ಸಮಯದಲ್ಲಿ ನಿನ್ನಿಂದ ಎಲ್ಲವೂ ಆಗುತ್ತೆ ಎಂಬುದಾಗಿ ನನ್ನನ್ನು ಬಲಪಡಿಸುವ ದೇವರು ನೀನಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ನಾವು ಹೇಳುವ ಪ್ರೀತಿಯ ದೇವರು ಮಕ್ಕಳೇ. ಕಣ್ಣೀರನ್ನು ಸುರಿಸುವಂತ ವೇಳೆಯಲ್ಲಿ ನನ್ನ ಕಣ್ಣೀರನ್ನು ಹೊರಿಸಿ ಸಂತೋಷದ ಮಾರ್ಗದಲ್ಲಿ ನನ್ನನ್ನು ನಡೆಸುವ ದೇವರು ಎಂಬುದಾಗಿ ಹೇಳುವ. Oh, thank you, Jesus. Hallelujah. You ನಂಬಿಕೆಯಿಂದ ಮೌನವಾಗಿರದೆ ಸ್ತೋತ್ರಗಳನ್ನು ಆತನಿಗೆ ಸಲ್ಲಿಸೋಣ. Oh, thank you, Jesus. Hallelujah. Oh, we worship you, Lord. Hallelujah. ನೀನೇ ಯೋಗ್ಯನು. ನಮ್ಮ ಸ್ತುತಿ ಸ್ತೋತ್ರಗಳಿಗೆ
ದೇವರು ರಕ್ಷಿಸು.
ಮಹಿಮೆಯಂತೆವಾಗಿ ಅರ್ಪಿಸುವುದೇ ನಿಜವಾದ ಆರಾಧನೆ. ಅದೇ ವಿವೇಕಪೂರ್ವಕವಾಗಿ ಆರಾಧನೆ. ಈ ಸಮಯದಲ್ಲಿ ಮನಸ್ಫೂರ್ತಿಯಾಗಿ ಆ ದೇವರನ್ನು ನೋಡುತ್ತಾ ಹೇಳುವ, ಆ ಸರ್ವಶಕ್ತನಾದಂತ ದೇವರನ್ನು ನೋಡುತ್ತಾ ಹೇಳುವ ಈ ಸಮಯದಲ್ಲಿ ನಾನು ಮಾಡಿರುವಂತ ಪ್ರಾರ್ಥನೆಗಳಿಗೆ ನೀನು ಬೇಗನೆ ತಕ್ಕ ಕಾಲಕ್ಕೆ ನೀನು ಉತ್ತರವನ್ನು ಕೊಡುವ ದೇವರೇ. ಇದಕ್ಕಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರಗಳಪ್ಪ ದೇವರೇ. ನಾನು ಮಾಡುವಂತ ಪ್ರಾರ್ಥನೆಗಳು ಯಾಕೆ ನನ್ನ ಜೀವಿತದಲ್ಲಿ ಇನ್ನೂ ಆಗ್ತಾ ಇಲ್ಲ ಎಂಬುದಾಗಿ ಅದನ್ನೇ ನಾನು ನೆನೆಸಿಕೊಂಡು ಕೊರುತ್ತಾ ಇದ್ದೇನೆ ಅಪ್ಪ. ನನ್ನನ್ನು ನೀನು ಕ್ಷಮಿಸು ಕರ್ತನೆ. ಇನ್ನು ಮೇಲಿಂದ ನೀನು ನನ್ನ ಪ್ರಾರ್ಥನೆ ಕೇಳಿದೆ ಎಂಬುದಾಗಿ ಸಂತೋಷವಾಗಿ ನಾನು ನಿನ್ನನ್ನು ಆರಾಧಿಸುತ್ತೇನೆ. ನಿನ್ನನ್ನು ಸ್ತುತಿಸುತ್ತೇನೆ ಕರ್ತನೆ. ಓ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸ್ವಯಂ ನಾಮಕ್ಕೆ ಮಹಿಮೆ. ಥ್ಯಾಂಕ್ ಯು ಅಪ್ಪ ದೇವರೇ. ನಿನ್ನ ಸ್ತುತಿಸುವಂತ ಈ ಒಳ್ಳೆ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು. ನಮ್ಮ ತಂದೆ ಎಂಥ ತಾಯಿಯಾದರೂ ನಮ್ಮನ್ನು ಮರೆತಾಳು, ಆದರೆ ನಮ್ಮನ್ನು ನೀನು ಮರೆಯುವ ದೇವರು ನೀನು ಅಲ್ವೇ ಅಲ್ಲಪ್ಪ. ಥ್ಯಾಂಕ್ ಯು ಸ್ವಾಮಿ. ನಿನ್ನಂತ ದೇವರನ್ನು ನಾವು ಆರಾಧಿಸುವುದಕ್ಕಾಗಿ ಕೊಟ್ಟಂತೆ ಒಳ್ಳೆ ಸುಂದರವಾದ ಸಮಯ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು. ಎಲ್ಲೋ ನಿನ್ನ ಕರೆಗಳನ್ನು ಅರ್ಪಿಸುತ್ತ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ, ನಾವು ಆರಾಧಿಸುತ್ತೇವೆ ನಮ್ಮ ಪ್ರೀತಿಯುಳ್ಳ ನಮ್ಮ ತಂದೆ. ಆಮೆನ್. ಆಮೆನ್. ದಯಮಾಡಿ ಕುಳಿತು. Hallelujah. Hallelujah. ನಮಗೆ ಸ್ತೋತ್ರವಾಗಲಿ. ಉತ್ತಮವಾದಂಥ ದೇವರ ಸ್ತುತಿ ಆರಾಧನೆಯಲ್ಲಿ ನಡೆಸಿದಂಥ ಸಹೋದರ ಮಂಜುವರಿಗೆ ನಮ್ಮ ಮತ್ತೊಂದು ಆವೃತ್ತಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವನಾಗಿದೆ. Hallelujah. Hallelujah. ಎಲ್ಲರೂ ಸಂತೋಷವಾಗಿದ್ದೀರಾ? Praise God. ನಿನ್ನೆ ಇದ್ದಂಥ ದೇವರು ಇವತ್ತು ಎಂದೆಂದಿಗೂ ಇರುವಂಥ ದೇವರಾಗಿದ್ದಾರೆ.
ಹಲ್ಲೆಲೂಯಾ. ಎಷ್ಟು ಜನ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧರಾಗಿತ್ತು? ಓಕೆ, ಈ ಸಮಯದಲ್ಲಿ ಗ್ರೇಸ್ ಫುಲ್ ಗಾಸ್ಪಲ್ ಸಭೆಯ ಹಿರಿಯ ಸಭಾಪಾಲಕರು ನಮ್ಮ ಮಧ್ಯದಲ್ಲಿರುವುದು ಬಹಳ ಸಂತೋಷಕರವಾದಂತಹ ಸಂಗತಿ. ಹುಬ್ಬಳ್ಳಿ ಪಟ್ಟಣದಲ್ಲಿ ಅವರು ಹಿರಿಯ ದೈವ ಸೇವಕರು, ಅನೇಕ ಸೇವೆಯ ಅನುಭವವುಳ್ಳವರು ಮತ್ತು ಅನೇಕ ಯೌವನಸ್ಥ ಸೇವಕರುಗಳಿಗೆ ಅವರು ಒಂದು ಒಳ್ಳೆಯ ಸಮಾಲೋಚಕರಾಗಿ, ಅವರು ಒಂದು ಆತ್ಮೀಯ ತಂದೆಯಾಗಿ ಈ ಒಂದು ಹುಬ್ಬಳ್ಳಿ ಪಟ್ಟಣದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತ ಒಂದು ಸೇವಕರು ನಮ್ಮ ಮಧ್ಯದಲ್ಲಿ ಹೊಂದುವುದು ಬಹಳ ಸಂತೋಷಕರವಾದಂತಹ ಸಂಗತಿ. ಈ ಸಮಯದಲ್ಲಿ ಅವರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರನ್ನ ವಂದಿಸುತ್ತಾ ನಾವು ಕರಗಳನ್ನು ತಟ್ಟಿ ಈ ಸಮಯದಲ್ಲಿ ನಮ್ಮ ಕೆವಿನ್ ಮತ್ತು ಮಾರ್ಟಿನ್ ಅವರನ್ನ ವಂದಿಸಬೇಕಾಗಿ ಕೇಳ್ಕೊಳ್ತೀನಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಾಯಂಕಾಲ ಸಮಯದಲ್ಲಿ ದೇವರ ವಚನವನ್ನು ಹಂಚುವುದಕ್ಕಾಗಿ ನನ್ನ ಗಮನ ವಿಚಾರವಾಗಿ ಧನ್ಯವಾದಗಳು. ಹಾಗೆ ತಾವೆಲ್ಲರೂ ಕೂಡ ಕೇಳೋದಕ್ಕಾಗಿ ಆಸಕ್ತರಾಗಿ ನಿಂತಿದ್ದೀರಿ. ನಿನ್ನೆ ಒಂದು ಮೀಟಿಂಗ್ ಆಯಿತು, ಅವರು ನಾವು ಕೂಡಿ ಸೇವೆ ಮಾಡಿದ್ದಾರೆ. ಇವತ್ತು ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನು ಒಂದು ಚಿಂತನೆ ನಿಮ್ಮಲ್ಲಿ ಇಟ್ಟರೆ ನಾವು ಸ್ವಲ್ಪ ನಮಗೆ ನಾವು ರೀಚಾರ್ಜ್ ಮಾಡ್ಕೊಳ್ಳೋದು. ಏನು ಮಾಡ್ಕೊಳ್ಳೋದ್ರೆ ರೀಚಾರ್ಜ್. ದೇವ್ರ ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಸಹೋದರ ರಿಚರ್ಡ್ ಅವರು ನನಗೆ ಕೇಳಿದಾಗ ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ದೆ. ಯಾಕಂತಂದರೆ 96ನೇ ಇಸ್ವಿಯಲ್ಲಿ ದೇವರು ನನಗೆ ಒಂದು ದರ್ಶನ ತೋರಿಸಿದ್ರು. ಏನಂತಂದರೆ ಮೋಶೆ 70 ಮಂದಿಗೆ ಎಂಕರೇಜ್ಮೆಂಟ್ ಮಾಡಿ, ಇಸ್ರಾಯೇಲ್ಯರ ನಡುವಿನಲ್ಲಿ ಮೋಶೆ 70 ಮಂದಿಗೆ ಎಂಕರೇಜ್ ಮಾಡಿ ಅವರನ್ನು ಸಿದ್ಧಪಡಿಸಿರುವಂಥ ವಿಷಯವನ್ನು ತೋರಿಸಿ ದೇವರು ನನಗೆ ಹೇಳಿರುವಂಥ ದರ್ಶನ ಏನಂತಂದರೆ, ನೆಕ್ಸ್ಟ್ ಜನ್ರೇಷನ್ಗೆ ನೀವು ಹೀಗೆ ಮಾಡಬೇಕು ನೀವು ಅಂತ. ಯಾವ ಜನ್ರೇಷನ್ ರೀ? ನೆಕ್ಸ್ಟ್ ಜನ್ರೇಷನ್. ಒಂದು 50 years ಬ್ಯಾಕ್ ನಾವು ಸಣ್ಣವರಿದ್ದಾಗ ಅವಾಗ ಟ್ರೆಂಡ್ ಬೇರೆ ಇತ್ತು. ಈಗ ನಮ್ಮ ಟ್ರೆಂಡ್ ಬೇರೆ ಆಗಿದೆ. ನೆಕ್ಸ್ಟ್ ಟ್ರೆಂಡ್ ಏನಾಗ್ತದೆ ಗೊತ್ತಾಗ. ಯಾಕಂತಂದ್ರೆ ಈ ಟ್ರೆಂಡ್ನಲ್ಲಿ ನಾವೆಲ್ಲ ಆಲ್ಮೋಸ್ಟ್ ಅಲ್ಲ ಮುಗಿದೇಬಿಟ್ರೆ ನೆಕ್ಸ್ಟ್ ಟ್ರೆಂಡ್ಗೆ ಸಿದ್ಧಪಡಿಸಬೇಕು ಅಂತಂದ್ರೆ ಒಂದು ಸಮಸ್ಯೆ ಆಗಿದೆ. ಈಗ ಈಗಿನ ಕಾಲದಲ್ಲಿ ಯೌವನಸ್ಥರು ಬಹಳ ಕೆಟ್ಟ ಹೋಗ್ತಿದ್ದಾರೆ. ನಿಮಗೆ ಗೊತ್ತೇ ಇಲ್ಲೋ, ಇದೇ ನಮ್ಮ ಕಿತ್ತೂರು ಸೆನಂ ಸರ್ಕಲ್ ಏರಿಯಾದಲ್ಲಿ ಸುಮಾರು 800 ಮಂದಿ ಪ್ರಾಸ್ಟಿಟ್ಯೂಟ್ಸ್ ಅದಾರೆ. ನಿಮ್ಗೆ ಗೊತ್ತೇ ಇಲ್ಲೋ ಗೊತ್ತಿಲ್ಲ. ಇದೇ ಏರಿಯಾನಲ್ಲಿ ಅವರನ್ನು ಬದಲಾಯಿಸುವುದಕ್ಕೆ ಪ್ರಾರ್ಥನೆ ಮಾಡಬೇಕಾಗಿರುವಂಥವ್ರು ಯಾರು? ದೇವರ ಸಭೆ. ನಾವು ಆ ರೀತಿಯಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವರು ನಮ್ಮನ್ನೆಲ್ಲರನ್ನು ಕೂಡ ಆರಿಸ್ಕೊಂಡಿದ್ದಾರೆ. ಆರಿಸ್ಕೊಂಡಿರುವಂತಹ ಈ ಜನರೇಷನ್ಗೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡ್ಬೇಕು. ಯಾಕಂತಂದ್ರೆ ಈಗ ನೋಡಿ, ಎಲ್ಲಿ ನೀವು ಹೋಗಿದ್ರು ಇಡೀ ಹುಬ್ಬಳ್ಳಿಯಲ್ಲಿ, ನಾಟ್ ಓನ್ಲಿ ಹುಬ್ಬಳ್ಳಿ, ಕರ್ನಾಟಕ ಸ್ಟೇಟ್ದಲ್ಲಿ ಯಾವಾಗ ನಾವು ಒಂದು 40 years ಬ್ಯಾಕ್ ಅಮೆರಿಕನಲ್ಲಿ ಏನೋ ಡ್ರಗ್ಸ್ ಮಾರ್ತಾರಂತ ಹೇಳಿ ಗೊತ್ತಿತ್ತು. ಅಮೆರಿಕನಲ್ಲಿ ಡ್ರಗ್ಸ್ ಮಾರ್ತಾರಂತ ಹೇಳಿ ಗೊತ್ತಿತ್ತು ನನಗಷ್ಟೇ.
ಈಗ ನಮ್ಮ ಅಕ್ಕಪಕ್ಕದ ಮನೆಯಲ್ಲೇನೆ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರು, ನಮ್ಮ ಯೌವನಸ್ಥರೇ ಅದನ್ನು ತಗೊಂಡು ಹಾಳಾಗ್ತಾ ಇದ್ದಾರೆ. ಇದಕ್ಕೆ ನಮ್ಮ ಜವಾಬ್ದಾರಿ ಏನು ಅಂತಂದ್ರೆ, ಇಂಥ ಒಂದು ನೀವು ಉಪವಾಸ ಪ್ರಾರ್ಥನೆ ಮಾಡ್ತಿರಲ್ಲ, ಪ್ರಾರ್ಥನೆ ಮಾಡುವಾಗ ಮತ್ತಾಯನ ಸುವಾರ್ತೆ 18:18 ದೇವ್ರು ಏನಂತಾನಂತಂದ್ರೆ, ಭೂಲೋಕದಲ್ಲಿ ನೀವು ಯಾವುದನ್ನು ಬಂಧಿಸುತ್ತಿರೋದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತದೆ, ಯಾವುದನ್ನು ಬಿಚ್ಚುತ್ತಿರೋದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ. 19ನೇ ವಚನದಲ್ಲಿ ಏನಂತಾನೆ, ಎಲ್ಲಾದರೂ ಭೂಮಿ ಮೇಲೆ ಇಬ್ಬರು ಒಂದೇ ಮನಸ್ಸಿನಿಂದ ಒಕ್ಕಟ್ಟಿನಿಂದ ಪ್ರಾರ್ಥನೆ ಮಾಡುವುದಾದ್ರೆ ಪರಲೋಕದಲ್ಲಿರುವಂತ ನನ್ನ ತಂದೆ ಆ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುತ್ತಾನೆ. 20ನೇ ವಚನದಲ್ಲಿ ಏನಂತಾನಂತಂದ್ರೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಕೂಡಿಕೊಳ್ಳುತ್ತಾರೆ, ಅವರ ಮಧ್ಯದಲ್ಲಿ ನಾನಿದ್ದೇನೆ ಅಂತ. ಈಗ ಇಲ್ಲಿ ಎಷ್ಟು ಮಂದಿ ಇದೀವಿ ನಾವು? ದೇವರ ರಿಕ್ವೈರ್ಮೆಂಟ್ ಇಬ್ಬರು ಅಥವಾ 3 ಮಂದಿ ಇದ್ರೆ ಸಾಕು, ದೇವರಲ್ಲಿ ಇರ್ತಾನೆ. ಈಗ ಇಲ್ಲಿ ಎಷ್ಟು ಮಂದಿ ಇದೀವಿ ನಾವು? ಮೋರ್ ದೆನ್ 3. ಲೆಕ್ಕ ಮಾಡೋದು ಬಿಡ್ಬಿಡ್ರಿ, ಒಟ್ಟು 3ಗಿಂತ ಜಾಸ್ತಿ ಇದೀವಲ್ಲ ಅಂದ್ರೆ ಏಸಪ್ಪ ನಮ್ಮ ಮನಸ್ಸೆಲ್ಲ. ನಂಬ್ತೀರಾ? ದೇವ್ರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಈಗ ನಾವು ಒಂದು ಎಲ್ಲರಿಗೂ ಸುಪರಿಚಿತವಾದಂತ ವಚನವನ್ನು ನಾವು ತಗೊಳ್ಳೋಣ. ಲೋಕನ ಸುವಾರ್ತೆ 18ನೇ ಸಂಧಿ 1ನೇ ವಚನದಿಂದ ನಾವು ಓದ್ಕೊಳ್ಳೋಣ. ಲೋಕನ ಸುವಾರ್ತೆ 18ನೇ ಸಂಧಿ 1ನೇ ವಚನದಿಂದ 8ನೇ ವಚನದವರೆಗೆ. ಓದ್ರಮ್ಮ ಸಿಸ್ಟರ್, ಮತ್ತಿನ್ನೊಮ್ಮೆ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂದು ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದ್ದಾನೆ. 1 ನಿಮಿಷ ತಾಳ್ಮೆ. ಯಾರು ಮಾತನಾಡ್ತಾ ಇದ್ದಾರೆ ಈ ಮಾತು? ಸ್ವತಃ ಯೇಸು ಸ್ವಾಮಿನೇ ತನ್ನ ಶಿಷ್ಯರೊಂದಿಗೆ ಮತ್ತು ಅಲ್ಲಿ ಸುತ್ತಮುತ್ತಲಿರುವಂತ ಜನರೊಂದಿಗೆ ಆತನು ಮಾತನಾಡ್ತಾ ಇರುವಂತ ವಿಷಯ ಏನಂತಂದ್ರೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕಂತೇಳಿ ಈ ಸಾಮ್ಯವನ್ನು ಕರ್ತನು ಹೇಳಿದ್ದಾನೆ ಎಂಬುದನ್ನು ನಾವು ನೋಡ್ತೇವೆ. ಅಂದ್ರೆ ಪ್ರಾರ್ಥನೆ ಮಾಡುವಾಗ ಬೋರಿಂಗ್ ಹೊಡಿತದೆ ಅಂತೇಳಿ ನಮ್ಗೆ ಗೊತ್ತಿದೆ. ಪ್ರಸಂಗ ಮಾಡ್ರಿ ಅಂತಂದ್ರೆ 1.5 ತಾಸು ಪ್ರಸಂಗ ಮಾಡ್ತಾರೆ. ಏನಾದ್ರು ಟೈಮ್ ಪಾಸ್ ಮಾಡ್ರಿ ಅಂತಂದ್ರೆ 1.5 ತಾಸು ಟೈಮ್ ಪಾಸ್ ಮಾಡ್ಬೋದು. ಇತ್ತೀಚೆಗೆ ನಾವು ಮೊಬೈಲ್ ಹಿಡಿದ್ರೆ ಟೈಮ್ ಎಷ್ಟು ಹೋಗ್ತಾ ಇರೋದು ನಮ್ಗೂ ಗೊತ್ತಿಲ್ಲ. ಮ್ಯಾಲಿಗೆ ಕೆಳಗಡೆ ಮೇಲೆ ಕೆಳಗಡೆ ಅಂತೇಳಿ ಅದನ್ನ ಜಗ್ಗಿ ಟೈಮ್ ಮತ್ತೆ ಲಘು ಹೋಗ್ಬೇಕು ಅಂತೇಳಿ ನಾವು ಓಡಿದ್ವಿ. ಅಂದ್ರೆ ಟೈಮ್ ಹೇಗೆ ಅದು ಹಂಗೆ ಪಾರಾಗ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ. ಇಂಥ ಕಂಡೀಷನ್ ನಲ್ಲಿ ದೇವ್ರು ನಮ್ಗೆ ಏನಂತಂದ್ರೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ದೇವರ ಸಭೆ, ದೇವರ ಮಕ್ಕಳು ಯಾಕೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ, ಬೇಸರ ಆಗ್ತದೆ ನಮ್ಗೆ. ಹೆಂಗೆ ಯಾವ ಸ್ಟೈಲ್ ಅಲ್ಲಿ ಇರ್ತದೆ ಅಂತಂದ್ರೆ, ಇದು ಎಷ್ಟು ಪ್ರಾರ್ಥನೆ ಮಾಡ್ಬೇಕು, ಎಷ್ಟಾದ್ರೂ ಪ್ರಾರ್ಥನೆ ಮಾಡ್ಬೇಕ್ರಣ್ಣ, ಇನ್ನು ಎಷ್ಟು ಪ್ರಾರ್ಥನೆ ಮಾಡ್ಬೇಕು, ದೇವ್ರು ನನ್ನ ಪ್ರಾರ್ಥನೆ ಕೇಳ್ತದ ಇಲ್ಲ ಐತಲ್ಲ, ನಾವು ಮನುಷ್ಯರೇ ಅಂತೇಳಿ ಹಿಂಗೆಲ್ಲ ಮಾತಾಡ್ತೀವಿ. ಯಾವಾಗ ನಾವು ಮಾಡಿರುವಂತ ಪ್ರಾರ್ಥನೆಗೆ ಸದುತ್ತರ ಬಂದಿಲ್ಲ ಅಂತೇಳಿ, ಏನಾದ್ರೂ ತಡ ಆಯ್ತು, ಲೇಟ್ ಆಯ್ತು ಅಂತಂದ್ರೆ ನಮ್ಗೆ ಏನಾಗ್ತದೆ ಅಂತಂದ್ರೆ ಬೇಸರ. ಅವಾಗ ಕೆಲವ್ರು ಯಾರಾದ್ರೂ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಪ್ರಾರ್ಥನೆ ಮಾಡ್ರಿ ಅಂತೇಳಿ ಯಾರಾದ್ರೂ ನಮ್ಮನ್ನು ಕೇಳ್ತಾರೆ. ಸುಳ್ಳು ಹೇಳ್ತಾರೆ, ಪರಿಶುದ್ಧವಾದಂತ ಸುಳ್ಳಿದೆ. ನಿಮಗೋಸ್ಕರ ಯಾಕೆ ಮಾಡಂಗಿಲ್ಲ ಅಂತಾರೆ, ಆದ್ರೆ ಒಟ್ಟು ಮಾಡಂಗಿಲ್ಲ. ಆದ್ರೆ ಅಲ್ಲಿ ಒಂದು ವೇಳೆ ಅಕಸ್ಮಾತ್ ನಾನು ಮಾಡಿಲ್ಲ ನಿಮ್ ಸಲುವಾಗ ಅಂತಂದ್ರೆ ಇದ್ದಿದ್ದು ಮರ್ಯಾದೆ ಹೋಗ್ಬಿಡ್ತದೆ ಅಂತ ಹೇಳಿ ಹಂಗ ಮತ್ತೆ ಅದನ್ನು ಪರಿಶುದ್ಧವಾಗಿ ಹೇಳ್ಬಿಡ್ತಾರ. ಅವ್ರಿಗೆ ಇಲ್ಲ, ನೀನು ಏನ್ರಿ ಡೈಲಿ ನೀವೇ ನಮ್ಮ ಪ್ರಾರ್ಥನೆಯಲ್ಲಿ ಇರ್ತೀವಿ, ಫಸ್ಟ್ ನಿಮ್ಮ ಹೆಸರು ಹೇಳ್ತೀವಿ ಅಷ್ಟೇ. ಇದು ಎಷ್ಟು ಕ್ರಿಮಿನಲ್ ಆಲೋಚನೆ ಗೊತ್ತಾ? ಅಂದ್ರೆ ನೀನು ಮೋಸ ಮಾಡ್ಕೊಳಕತ್ತಿ ಮತ್ತೆ ಬೇರೆಯವ್ರನ್ನ ಮೋಸ ಮಾಡ್ತಾ ಇದ್ದೀನಿ. ಅದಕ್ಕೆ ದೇವರೇನಂತಾನೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ಬೇಕು. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ಬೇಕಂತೇಳಿ ಯೇಸು ಸ್ವಾಮಿ ಯಾಕೆ ಕೇಳಕಂತಂದ್ರೆ, ಬೇಸರ ಆಗ್ತದೆ ನಮ್ಗೆ. ಬೇಸರ ಆಗುವಂತ ಬುದ್ಧಿ ಮನುಷ್ಯರಿಗಿದೆ, ಬೇಸರ ಮಾಡ್ಕೊಳ್ಳುವಂತ ಬುದ್ಧಿ ಮನುಷ್ಯರಿಗಿದೆ. ಆ ಬೇಸರ ಮಾಡ್ಕೊಳ್ಳುವಂತ ಸ್ಥಿತಿ ಬಂದಾಗ ಬೇಸರ ಆಗ್ತೀವಿ ನಾವು. ಬೇಸರ ಆಗಿ ಇನ್ನೆಷ್ಟು ಪ್ರಾರ್ಥನೆ ಮಾಡ್ಬೇಕು, ಇನ್ನು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಅದೇ ಪವಿತ್ರಾತ್ಮನೊಂದಿಗೆ ನಾವು ತುಂಬಿಸಲ್ಪಟ್ಟವರಾಗಿ ಒಂದು ವೇಳೆ ನಾವು ಪ್ರಾರ್ಥನೆ ಮಾಡದೇ ಇರೋದಾದ್ರೆ
ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವುದಕ್ಕೆ ಅನುಕೂಲ ಆಗ್ತದೆ. ಈಗ ಇಲ್ಲಿ ಏನಂತಾನೆ, ಅವರು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕೆಂದಲು ಆತನು ಅವರಿಗೆ ಈ ಸಾಮ್ಯವನ್ನು ಹೇಳಿದ್ದಾನೆ. ಅಂದ್ರೆ ಏಸಪ್ಪಗೆ ಆತನ ಜೊತೆಗೆ ಮಾತನಾಡಬೇಕು ಅಂತ ಹೇಳಿ ತನ್ನ ಮಕ್ಕಳು ತನ್ನ ಜೊತೆಗೆ ತನ್ನ ಸಂಗಡ ಸಮಯವನ್ನು ಕಲಿಬೇಕು, ತನ್ನ ಸಂಗಡ ಮಾತನಾಡಬೇಕು ಅಂತ ಹೇಳಿ ಯೇಸು ಸ್ವಾಮಿಗೆ ಇಷ್ಟ. ಆದ್ರೆ ಇನ್ನೊಂದು ಪ್ರಾಬ್ಲಮ್, ಸೈತನ ಅವನು ಬರೀ ಪ್ರೀತಿ ಇರ್ತಾನೆ. ಇವತ್ತು ವಾಕ್ಯ ಓದಿಲ್ಲ ಅಂತಂದ್ರೆ ನಡೀತದ, ಸ್ವಲ್ಪ ಪ್ರಾರ್ಥನೆ ಮಾಡಿದ್ರಂತ. ಒಮ್ಮೊಮ್ಮೆ ಪ್ರಾರ್ಥನೆ ಜಾಸ್ತಿ ಮಾಡ್ತಾರೆ, ವಾಕ್ಯ ಓದಿಲ್ಲ. ಒಮ್ಮೊಮ್ಮೆ ವಾಕ್ಯ ಓದ್ತಾರೆ, ಪ್ರಾರ್ಥನೆ ಮಾಡಿಲ್ಲ. ಈಗ ಇಲ್ಲಿ ಪ್ರಾಕ್ಟಿಕಲ್ ತೋರಿಸ್ತೀನಿ ನಿಮ್ಗೆ. ಕೈ ಈಗ ಒಂದು ಹಿಂಗೆ ಸ್ಟ್ರೈಟ್ ಇಟ್ಕೊಂಡ್ಬಿಟ್ರೆ ಟೈಟ್, ನೀವು ಸ್ಪೀಡಾಗಿ ನಡೀರಿ. ಒಂದು ಕೈ ಟೈಟ್ ಆಗಿ ಇಟ್ಕೊಂಡ್ರಿ, ಈಗ ಸ್ಪೀಡಾಗಿ ನಡೀರಿ. ಗಿರ್ಗಿರ್ ಅಂತೇಳಿ ಎಲ್ಲೋ ಒಂದು ಚಕ್ರ ಬಂದು ಬಿದ್ಬಿಡ್ತೀವಿ ನೀವು. ಯಾಕಂದ್ರೆ ದೇವ್ರ ಎಕ್ಸ್ಪ್ರಿಚ್ ಮಾಡ್ಯಾರ ಗೊತ್ತಲ್ಲ, ಇದು ಬ್ಯಾಲೆನ್ಸ್. ಬ್ಯಾಲೆನ್ಸ್ ಆದ್ರೆ ಇಡೀ ಬಾಡಿ ಅದನ್ನ ಬ್ಯಾಲೆನ್ಸ್ ತೋರ್ದ. ಒಂದ್ ವೇಳೆ ನೀವ್ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿದ್ರೆ ನಿಮ್ಗೇನಾದ್ರೆ ಜಡ್ಡಾದ್ರೆ ಇರ್ಬೇಕ, ಯಾಕ್ರೆ ಅಥವಾ ಬ್ಯಾಲೆನ್ಸ್ ಚೋಕಾದ್ರೆ ಬಂದಿರ್ಬೇಕ, ಅಥವಾ ಏನೋ ಸಮಸ್ಯೆ ಇರ್ತೀನಿ ಹೌದಲ್ರ. ಅದಕ್ಕೆ ಬ್ಯಾಲೆನ್ಸ್ ಇರ್ಬೇಕು. ಪ್ರಾರ್ಥನೆ ವಾಕ್ಯ, ಪ್ರಾರ್ಥನೆ ವಾಕ್ಯ, ವಾಕ್ಯ ಪ್ರಾರ್ಥನೆ, ವಾಕ್ಯ ಪ್ರಾರ್ಥನೆ, ಇವೆರಡೂ ಇದ್ರೆ ಅದ್ಭುತ ಕಾರ್ಯಗಳಲ್ಲಿ ದೇವರು ಮಾಡ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಯೇಸು ಸ್ವಾಮಿ ವಾಕ್ಯದಲ್ಲಿ ತಾನೇ ಹೇಳ್ತಾ ಇದ್ದಾನೆ, ನೀವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದ್ರೆ ಕೆಳಗೆ ನಾನು ರೆಡಿ ಇದೀನಿ ಅಂತ. ಇನ್ನೊಮ್ಮೆ ಹೇಳಕ್ಕೆ ಯೇಸು ಸ್ವಾಮಿ ನಮ್ಗೆಲ್ಲರಿಗೂ ಹೇಳ್ತಾ ಇದ್ದೇನೆ, ನೀವು ಬೇಸರಗೊಳ್ಳದೆ ನನಗೆ ಪ್ರಾರ್ಥನೆ ಮಾಡ್ರಿ, ನಾನು ನಿಮ್ಮ ಪ್ರಾರ್ಥನೆ ಕೇಳ್ತೀನಿ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾನೆ. ಈಗ ಮನುಷ್ಯರು ಒಂದೇ ಅಪ್ಲಿಕೇಶನ್ ಪದೇ ಪದೇ ಆಫೀಸರ್ ಕಡೆ ಏನಂದ್ರೆ ಏನ್ ತಲೆತಿದ್ದೀವಿ ಮರೆ, ಏನ್ ಅರ್ಥ ಏನಂದ್ರೆ ಏನಾಯ್ತು ಮಾಡ್ತಿದ್ದು ಆಫೀಸರ್ ಬೇಸರ ಮಾಡ್ಕೊಂತಾರೆ. ಆದ್ರೆ ಏಸಪ್ಪ ಬೇಸರ ಮಾಡ್ಕೊಳ್ಳಂಗಿಲ್ಲ. ಮಾರಾಯ ನಿನಗೆ ಬೇಸರ ಆಗಿರ್ಬೋದು, ನನಗೆ ಬೇಸರ ಇಲ್ಲ, ಪ್ರಾರ್ಥನೆ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಸ್ವಾಮಿ. ಅರ್ಥ ಆಗ್ತದೆಯಾ? ಅದಕ್ಕೆ ದೇವರಿಗೆ ಯಾವಾಗಲೂ ನಮ್ಮ ಪ್ರಾರ್ಥನೆ ಕೇಳುವುದಕ್ಕೆ ಆತನಿಗೆ ಬೇಸರ ಇಲ್ಲ. ಅದಕ್ಕಾಗಿ ನನಗೆ ಬೇಸರ ಇಲ್ಲ, ನೀವು ಬೇಸರಗೊಳ್ಳದೆ ನನಗೆ ಪ್ರಾರ್ಥನೆ ಮಾಡ್ರಿ. ಇದು ಫಸ್ಟ್ ಪಾಯಿಂಟ್. ಆಮೇಲೆ ಇನ್ನೂ ಡೀಪ್ ಆಗಿ ಆತನ ಹೇಳ್ತಾ ಇದ್ದಾನೆ. ಒಬ್ರು ನೋಡ್ರಿ, ಹೋದ್ರಮ್ಮ 2ನೇ ವಚನದಿಂದ. ಅದೇನಂದ್ರೆ ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆ ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬಂದಿರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಬಂದು ಕಡೆಗೆ ನನ್ನನ್ನು ದಂಡಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ? ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ. ಈಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದರು. ಈಗ ಯೇಸು ಸ್ವಾಮಿ ಒಂದು ಎಕ್ಸಾಂಪಲ್ ಹೇಳಿದ್ದಾರೆ. ಒಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ, ಒಬ್ಬ ಜಡ್ಜ್, ಒಬ್ಬ ಲಾಯರ್. ಆ ಲಾಯರ್ ಕಡೆ ಅಥವಾ ಜಡ್ಜ್ ಕಡೆ ಹೋಗಿ ಒಬ್ಬ ವಿಧವೆ, ಅಯ್ಯ ನಮ್ಮ ಪಕ್ಕದ ಮನೆಯವರಿಗೆ ನನಗೆ ಸ್ವಲ್ಪ ತೊಂದರೆ ಆಯಿತು,
ಲ್ಯಾಂಡ್ ಪ್ರಾಬ್ಲಮ್ ಅಥವಾ ಬೇರೆ ಪ್ರಾಬ್ಲಮ್ ಇದೆ. ಎಷ್ಟು ಬಾರಿ ಅವಳ ಜೊತೆಗೆ ನಾನು ಸಮಾಧಾನ ಆಗ್ಬೇಕಂತಂದ್ರೂ ಕೂಡ ನನ್ನ ಪ್ರತಿವಾದಿಗೆ ನನಗೆ ಸಮಾಧಾನ ಆಗವಲ್ತು. ಅದಕ್ಕಾಗಿ ದಯವಿಟ್ಟು ನೀವು ನನಗೆ ನ್ಯಾಯ ಮಾಡಿಕೊಡಿ ಅಂತೇಳಿ ಬಂದ. ಅಲ್ಲ, ವಿಧವೆ ಕಡೆ ಏನು ದುಡ್ಡು ಸಿಗ್ತದೆ ಲಾಯರ್ಗೆ? ಲಾಯರ್ ಸುಮ್ಮನೆ ಕೇಸ್ ಹಿಡಿತಾರೆ. ಪಾರ್ಟಿನೂ ನೋಡ್ತಾರ, ಚಲೋ ಪಾರ್ಟಿ ಐತೆ ಇಲ್ಲ, ನಾನು ಡೀಲ್ ಮಾಡಿದ್ಮೇಲೆ ನನಗೆ ಏನಾದ್ರು ಪರ್ಸೆಂಟೇಜ್ ಸಿಗ್ತದೆ ಇಲ್ಲ ಅಂತ ನೋಡ್ತಾರೆ. ಅರ್ಧೆ ದರ್ಬಿ ಹಾಕೊಂಡು ನಮಸ್ಕಾರ ಸರ್ ಅಂತೇಳಿ ಒಂದ್ ವೇಳೆ ಲಾಯರ್ ಕಡೆ ನೀವು ನಿಂತ್ರೆ ಇವರ ಕಡೆ ನನಗೆ ಹೋಗ ಅಂತೇಳಿ ಕಳಿಸ್ಬಿಡ್ತಾರೆ. ಅಂತ ಒಬ್ಬ ಹೆಣ್ಣು ಮಗಳು ಲಾಯರ್ ಕಡೆ ಬಂದು ಜಡ್ಜ್ ಕಡೆ ಬಂದು ಯಾ ನನಗೆ ನ್ಯಾಯ ತೀರ್ಸ್ಕೊಡ್ರಿ ಅಂತಂದಾಗ ಇವರನ್ನು ನೋಡಿ ಆ ಲಾಯರ್ ಹಚ್ಕೊಂಡಿಲ್ಲ ಅಂತ. ಆದ್ರೆ ಮನುಷ್ಯರ್ಗೂ ಹೆದರಂಗಿಲ್ಲ, ದೇವ್ರಿಗೂ. ಕೆಲವರು ಅಂತಾರೆ ಅಲ್ಲ ಹೋಗಿ ಮೈಗಿಡ್ಲಾಗ್ತೆ ಅಂತ. ಹಾಗೆ ದೇವ್ರಿಗೂ ಹೆದರಂಗಿಲ್ಲ ನಾನು ಅನ್ನುವಂಥ ಮನುಷ್ಯ. ಈ ಡೈಲಿ ಈಗ ಪದೇ 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 ಮನೆಗೆ ಬರ್ತಾ ಇರೋದು ಹೋಮ್ ಮಿನಿಸ್ಟರ್ ನೋಡ್ಯಾರ. ಯಾವ ಹೋಮ್ ಮಿನಿಸ್ಟರ್? ಈ ಲಾಯರ್ ಜಡ್ಜಿ ಏನಾದ್ರು ನೋಡ್ರಿ, ಅವ್ರ ಮನೆಯವ್ರು ನೋಡಿರ್ಬೋದು, ಆಮೇಲೆ ಇಲ್ಲ. ಅದ್ರ ನಾನು ಊಹಿಸ್ಕೊಂಡು ಹೇಳತ್ತೀನಿ. ಪಜ್ಜರಾಗು ಕ್ಯಾಶ್ ಇರ್ತದ ಭಾವನೆ. ಇದಕ್ ಬರ್ತಾಳೆ ಹೆಣ್ಮಗಳ, ಏನು ಬೆಳಗ್ಗೆ ಬಂದ್ರೆ ತಲೆ ತಿಂತಾಳೆ. ನಿನ್ಗಾದ್ರೂ ಮರ್ಯಾದೆ ಐತಲ್ಲ, ನಿಮ್ಗೆ ಏನಾದ್ರು ಮಾಡಿ ಕಷ್ಟ ಅಂತ ಹೇಳಿ ಒಂದು ವೇಳೆ ಅವ್ರ ಮನೆಯವ್ರು ನೋಡಿ ಹೇಳಿರ್ಬೋದು. ನನಗೆ ಅನಿಸ್ತದ ಅಲ್ಲ, ಇಷ್ಟು ಡೈಲಿ ಹೆಣ್ಮಗಳು ಬಂದು ಇಷ್ಟೆಲ್ಲ ಕಾಡಿಸ್ತಾಳೆ. ಎದಕ್ ಬರ್ತಾಳೆ? ಬಂದ ಸಾರಾದ್ರೆ ಏನಂತ ಕೇಳಾಕ್ತಾಳೆ. ಮತ್ತೆ ನಿನ್ಗಾದ್ರೆ ಏನು ಸ್ವಲ್ಪ ಆದ್ರೆ ಐತಿಲ್ಲ ಮರ್ಯಾದೆ, ಸ್ವಲ್ಪ ಅಕ್ಕಿದ್ ಏನೈತೆ ಸ್ವಲ್ಪ ಮಾಡ್ಕೊಟ್ಬಿಡು ಅಂತೇಳಿ ಹೇಳಿರ್ಬಹುದು ಅಂತ ನನ್ನ ಅನಿಸುವಿಕೆ. ಲಾಸ್ಟ್ಗೆ ಸರ್ ನಮಸ್ಕಾರ ಏನ್ ಸರ್ ಅಂತೇಳಿ ಈಗ ದಿನಾಲು ಬರ್ತಾ ಇರೋದು ನೋಡಿ. ಲಾಸ್ಟ್ಗೆ ಈಕಿಗೆ ಬೇಸರ ಆಗಿಲ್ಲ, ಅವನಿಗೆ ಬೇಸರ ಆಗಿಬಿಟ್ಟೈತಿ. ಯಾರಿಗೆ? ನ್ಯಾಯಾಧಿಪತಿಗೆ ಬೇಸರ ಆಗಿಬಿಟ್ಟೈತಿ. ಅವಾಗ ತನ್ನ ಮನಸ್ಸಿನಲ್ಲಿ ಅಂದ್ಕೊಂಡನಂತ, ಇವಳು ಪದೇ ಪದೇ ಬಂದು ನನ್ನನ್ನು ಕಾಡಿಸಬಾರ್ದು, ನನಗೆ ತಲೆ ತಿನ್ನಬಾರ್ದು ಅಂತೇಳಿ ಒಂದು ಡಿಸಿಷನ್ ತಗೊಂಡ್ಬಿಟ್ಟನಂತ, ನಿರ್ಣಯ ತಗೊಂಡ್ಬಿಟ್ಟ. ನಾಳೆ ಇವಳು ಮತ್ತೆ ನನ್ನ ಮನೆಗಿನ ಬರಬಾರ್ದು ಅಂತೇಳಿ ಈಕೆ ಕೇಸನ ಫೈನಲ್ ಮಾಡ್ಬಿಡ್ತೀನಿ ಇವತ್ತು ಅಂತೇಳಿ ಫೈನಲ್ ಮಾಡಿ ಕಳಿಸ್ಬಿಟ್ಟನಂತ ನ್ಯಾಯಾಧೀಶಿ. ಸ್ವಾಮಿ ಅಂತಾನೆ ಕೆಳಗಡೆ ನೋಡಿ, ಆ ಅನ್ಯಾಯಸ್ಥನಾಗಿರುವಂತ ನ್ಯಾಯಾಧಿಪತಿ ತಾನು ಮನುಷ್ಯರಿಗೂ ಹೆದರಂಗಿಲ್ಲ, ದೇವರಿಗೂ ಹೆದರುವುದಿಲ್ಲ. ಆದರೆ ಆ ಸ್ತ್ರೀ ಪದೇ ಪದೇ ಹೋಗಿ ಅವನಿಗೆ ಬೇಸರ ಆಗುವಂತೆ ತನ್ನ ನ್ಯಾಯದ ಬಗ್ಗೆ ಕೇಳ್ತಾ ಇರುವುದರಿಂದ ಅವನಿಗೆ ಬೇಸರಾಗಿ ಇವಳಿನ ಮೇಲೆ ನನ್ನ ಮನೆಗೆ ಬರಬಾರ್ದು ಅಂತೇಳಿ ತಾನೇ ಒಂದು ನಿರ್ಣಯ ತಗೊಂಡು ಅವಳ ನ್ಯಾಯವನ್ನು ತೀರಿಸಿ ಕಳಿಸಿದ್ದಾನೆ ಎಂಬುದಾಗಿ ಹೇಳಿ, ಅಲ್ಲಿ 8ನೇ ವಚನದಲ್ಲಿ ನೋಡಿ ಏನಂತ, 7-8. ದೇವರಾಗಿಕೊಂಡವರು ಆತನಿಗೆ ಹಗಲು ರಾತ್ರಿ ರಾತ್ರಿ ಮರೆಯುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರು, ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಸಾಕ್ರಿ, ದೇವರಾಗಿಸಿಕೊಂಡಿರುವಂತ ತನ್ನ ಜನಾಂಗವು, ತನ್ನ ಜನರು ಆತನಿಗೆ ಹಗಲಿರುಳು ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರು ಸುಮ್ಮನೆ ಇರ್ತಾನೇನೋ? ದೇವರು ಸುಮ್ಮನೆ ಇರ್ತಾನೇನೋ? ಈಗ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, 2ನೇ ಪೂರ್ವಕಾಲ ವೃತ್ತಾಂತ 7ನೇ ಸಂಧಿ 14ನೇ ವರ್ಷದಲ್ಲಿ ಏನಂತ ನೋಡಿ. 2ನೇ ಪೂರ್ವಕಾಲ ವೃತ್ತಾಂತ ಬುಕ್ ಆಫ್ 2 Chronicles 7 chapter verse 14. ನನ್ನ ಹೆಸರು ಪಡೆದಿರುವಂತ ನನ್ನ ಜನರು ಅಂತಾನೆ ಹೋದ್ರಮ್ಮ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು. ಅಮ್ಮ ಸ್ವಲ್ಪ ಕಾಮ ಪುಲಿಷ್ಟ ಬಿಟ್ರಿ ಅಲ್ಲೇ, ಯಾಕಂದ್ರೆ ನೀವು ಹಾಗೆ ಪಾಠ ಓದ್ಕೊಂಡು ಹೋದ್ರೆ ಮತ್ತೆ ಅದೇ ಹೆಚ್ಚು ಕಡಿಮೆ ಆಗ್ತದೆ. ನನ್ನ ಹೆಸರು ಪಡೆದ ನನ್ನ ಹೆಸರುಗೊಂಡು ನನ್ನ ಪ್ರಜೆಗಳು
ತಮ್ಮನ್ನು ನೋಡ್ರಿ ಇಲ್ಲಿ ಅಲ್ಲೇನಂತಾನೆ ಲೋಕದ ಸುವಾರ್ತೆ 18ನೇ ಸಂದಿನಲ್ಲಿ ಏನಂತಾನೆ, ದೇವರಾಗಿಕೊಂಡಿರುವಂತ ಜನರು, ಅಂದ್ರೆ ದೇವರು ಆರಿಸಿಕೊಂಡಿರುವಂತ ಜನರು ಯಾರವರು? ಆದಿಕಾಂಡವು 12ನೇ ಸಂದಿನಲ್ಲಿ ಅಬ್ರಹಾಮನೇ, ನೀನು ನನ್ನ ಮಾತನ್ನು ಕೇಳಿ ನಾನು ಕಳಿಸುವಂತ ಸ್ಥಳಕ್ಕೆ ನೀನು ಹೋಗುವುದಾದ್ರೆ ನಾನು ನಿನ್ನನ್ನು ಆರಿಸಿಕೊಂಡು ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ನಾನು ಆಶೀರ್ವಾದ ಮಾಡ್ತೀನಿ. ಆಶೀರ್ವಾದ ಮಾಡಿ ನಿನ್ನ ಮುಖಾಂತರ ಇಡೀ ಜಗತ್ತಿನಲ್ಲಿರುವಂತ ಜನಾಂಗವು ಆಶೀರ್ವಾದ ಹೊಂದುವಂತೆ ನಾನು ಮಾಡ್ತೀನಿ ಎಂಬುದಾಗಿ 12ನೇ ಸಂದಿನಲ್ಲಿ ಹೇಳಿದ್ದಾನೆ. ಅದೇ ಮಾತು ಅಬ್ರಹಾಮ್ ಕೇಳಿ ಅಬ್ರಹಾಮು ಬಂದ ಮೇಲೆ ಅಬ್ರಹಾಮನಿಗೆ ದೇವರು ಆರಿಸಿಕೊಂಡಿದ್ದಾನೆ. ಆರಿಸಿಕೊಂಡಿದ ಮೇಲೆ 15ನೇ ಅಧ್ಯಾಯದಲ್ಲಿ, ಆದಿಕಾಂಡವು 15ನೇ ಅಧ್ಯಾಯದಲ್ಲಿ ಒಂದು ಸಂದರ್ಭ ನಡೆಯಿತು ಮತ್ತು ಡಿಸ್ಕಷನ್ ಆಯಿತು ದೇವರಿಗೆ ಅಬ್ರಹಾಮನಿಗೆ. ಅಬ್ರಹಾಮನೇ ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ ಅಂತೇಳಿ ಮಾತಾಡ್ತೀನಿ. ಏನ್ ಭಯಪಡಬೇಡ, ನೀನ್ ಇಷ್ಟೆಲ್ಲ ಹೇಳ್ತಿ, ಇಷ್ಟೆಲ್ಲ ಏನೇನೋ ವಾಗ್ದಾನ ಮಾಡ್ತಿ, ಇಷ್ಟೆಲ್ಲ ಆಸ್ತಿ ಕೊಟ್ಟೈತಿ, ಇಷ್ಟೆಲ್ಲ ಐತಿ, ನನ್ಗೆ ಒಂದು ಮಗು ಇಲ್ಲ ಅಂತೇಳಿ ಮತ್ತೆ ಕಂಪ್ಲೇಂಟ್ ಮಾಡ್ತಾನೆ. ಆಮೇಲೆ ಹೊರಗಡ್ಗ ಒಂದ್ ಬಾರಿ ಸ್ಟಾರ್ ನೋಡು ಅಂತ, ಸ್ಟಾರ್ಗಳನ್ನ ನೋಡಿದಾಗ ಗ್ಯಾಲಕ್ಸಿ ನೋಡಿದಾಗ ಕ್ಯಾಂಗ್ ಅಂತ, ಏನಿಲ್ಲ ಹಂಗ ಮಾಡ್ತೀನಿ ನಿನ್ ಮಕ್ಕಳನ್ನ ನಿನ್ ಸಂತಾನ. ಆದ್ರೆ ಏನೇ ಇಲ್ಲ ನಮ್ಮ ಅವಾಗೆ ನೀವು ಏನೇನೋ ಮಾತಾಡಕತ್ತಿರಲ್ಲ ಅಂತಂದ್ರೆ, ಅದೇಪ್ಪ ನಾನು ನಿನ್ನ ಮಗನಿಗೆ ಒಂದು ವಾಗ್ದಾನ ಪುತ್ರನನ್ನು ಕೊಟ್ಟು ಈಗ ನಾನು ಎಲ್ಲಿಂದ ನಿನ್ ಜೊತೆಗೆ ಮಾತಾಡ್ತಾ ಇದ್ದೀನಿ ನೋಡು, ಇದೇ ಸ್ಥಳಕ್ಕೆ ನಾನು ಅವರನ್ನು ಬರಮಾಡಿ ಅವರಿಗೆ ಈ ಸ್ಥಳವನ್ನು ವಾಗ್ದಾನ ದೇಶವನ್ನಾಗಿ ನಾನು ಮಾಡಿದ್ದೀನಿ ಅಂತಂದ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಆ ಶಬ್ದವನ್ನು ದೇವರು ನುಡಿತಾ ಇರುವಾಗ ಇದಾಗ್ತದ ಅಂತ ಹೇಳಿ ನಾನು ಏನ್ ಗ್ಯಾರಂಟಿ ಅಂತ ಹೇಳಿ ವಾರಂಟಿ ಗ್ಯಾರಂಟಿ ಬಗ್ಗೆ ಕೇಳೋಣ. ನೀವು ಬೇಕಾದ್ರೆ ಮನೆಗೆ ಹೋಗಿ ಓದಿರ 15ನೇ ಸರಿ. ಆಮೇಲೆ ದೇವ್ರ ಅಂದಾನೆ ಕೆಲವು ಆರ್ಡಿನೆನ್ಸಸ್ ಹೇಳಿದ್ರು, ಒಂದು ಪಾರಿವಾಳ ತಗೊಂಡ್ ಬಾ, ಒಂದು ಪ್ರಾಣಿ ತಗೊಂಡ್ ಬಾ ಅಂತೇಳಿ ಎಲ್ಲ ಬಲಿ ಕೊಟ್ಟು ಎಲ್ಲ ಆದ್ಮೇಲೆ ಕಾಳ ನಿದ್ರೆಯಲ್ಲಿ ದೇವರು ಅಬ್ರಹಾಮನ ಜೊತೆಗೆ ಮಾತನಾಡಿದ ಒಂದು ವಿಷಯ ಏನಂತಂದ್ರೆ, ಅಬ್ರಹಾಮನೇ ನಾನು ನಿನಗೆ ಒಬ್ಬ ಗಂಡು ಮಗುವನ್ನು ಕೊಡ್ತೀನಿ, ಆತನ ಮುಖಾಂತರ ಅನೇಕ ಜನಾಂಗಗಳು ಬರುತ್ತವೆ. ಆಮೇಲೆ ಆ ಜನರು ತಮಗೆ ಗೊತ್ತಿಲ್ಲದಂತ ಒಂದು ದೇಶಕ್ಕೆ ಹೋಗಿ 400 ವರ್ಷಗಳು ಅಲ್ಲಿ ಅವರು ದಾಸತ್ವದಲ್ಲಿರುತ್ತಾರೆ. 400 ವರ್ಷಗಳಾದ್ಮೇಲೆ ಮತ್ತೆ ನಾನು ವಾಪಸ್ ಅವರನ್ನು ಕರ್ಕೊಂಡು ಬರ್ತೇನೆ. ಕರ್ಕೊಂಡು ಬಂದು ಇಲ್ಲಿ ನಾನು ಈಗ ಯಾವ ಸ್ಥಳದಲ್ಲಿಟ್ಟು ನಾನು ನಿನ್ನ ಸಂಗಡ ಮಾತಾಡ್ತಿದ್ದೀನಿ ನೋಡ, ಇದೇ ಜಾಗ ಅವ್ರು ಕೊಡ್ತೀನಿ ಅಂತಂದ. ಅದೇ ಜಾಗ ಈಗ ಇಸ್ರಾಯೇಲ್ ದೇಶ. ಈ ಸದ್ಯಕ್ಕೆ ಈಗ ವಾರ ಎಲ್ಲ ನಡೀತದೆ, ನಾವು ನೋಡಕತ್ತೀವಲ್ಲ. ಸೇಮ್. If God promises, He will never fail. That is the quality of God. ದೇವರು ಒಂದು ವೇಳೆ ಪ್ರಾಮಿಸ್ ಮಾಡಿದ್ರೆ, ಅಲ್ರಿ ಒಂದು 40 ವರ್ಷ ಒಂದು 30 ವರ್ಷ ಹಿಂದೆ ಏನಾದ್ರೂ ಮಾತಾಡಿದ್ವಿ, ಇಲ್ಲ ಖಂಡಿತ ನಾನು 1 ಕಿಲೋ ಬಂಗಾರ ಕೊಡ್ತೀನಿ ಅಂತ ಏನೋ ಹೇಳಿದ್ವಿ, ಯಾರು ಅವ್ರು ಬಂದು ಕೇಳಾರ. ನೋಡ್ರಿ ಅವಾಗ ಟೈಮ್ ಆಗಿತ್ತು ಹೇಳಿ, ಈಗ ಟೈಮ್ ಕಟ್ಟೈತಿ, ಈಗ ಆಗಿಲ್ಲ ಅಂತ ಒಳಿಸ್ಬಿಡ್ತೀವಿ ನಾವು. ಅವಾಗ ನಮ್ಗೆ ಟೈಮ್ ಚಲೋ ಐತ್ರಿ, ಅವಾಗ ಅದು ಕೇಳಿದ್ದೆ ನಾನು. ದೇವ್ರ ಹಂಗೆ ಹೇಳಂಗಿಲ್ಲ, ಎಸ್ ನಾ ಹೇಳಿನಲ್ಲ ನಾನು ಮಾಡ್ತೀನಿ ಅಂತ. ಇದು ದೇವ್ರ ಕ್ವಾಲಿಟಿ. ಅಲ್ಲೆಲ್ಲ ಕೆಲವು ಬಾರಿ ಪ್ರಾರ್ಥನೆ ಮಾಡುವಾಗ ದೇವ್ರಿಗೂ ಕೂಡ ನಾವು ಕುಕ್ ಹಾಕ್ಬೇಕು. ಕುಕ್ ಹೆಂಗ ಹಾಕ್ಬೇಕು ಅಂತ ಕಂಟ್ರೋಲ್ ಕಾರ್ಡ್ ಎಷ್ಟು ಮಂದಿಗೆ ಐತ್ರಿ? ರೇಷನ್ ಕಾರ್ಡ್, APL, BPL ಏನಾದ್ರು ಎಲ್ಲರಿಗೆ ಇರ್ತಾವ. ಆದ್ರೆ ಯಾರು ಜಾಸ್ತಿ ಹೋಗಲ್ಲ ತಗೊಳಗಿಲ್ಲ, ಯಾಕಂದ್ರೆ ಅಕ್ಕಿ ಚಲೋ ಇರುವುದಿಲ್ಲ ಅಂತೇಳಿ. ಆದ್ರೆ ನಿಮ್ಮ ಹೆಸರು ಮೇಲೆ ಆಲ್ರೆಡಿ ಅಲ್ಲಿ ಬಂದು ಕೊಟ್ಟ ನಿಂತಿರ್ತದ, ನೀವು ಹೋಗಂಗಿಲ್ಲ, ಅವನು ಯಾರಾದ್ರೂ ಮಾಡ್ಕೊಂಡಿರ್ತಾರೆ. ಈಗ ಆ ರೇಷನ್ ಕಾರ್ಡ್ ಮೇಲೆ ಲಿಸ್ಟ್ ಇರ್ತದೆ, ಗೋಧಿ, ಅಕ್ಕಿ, ಎಣ್ಣೆ, ಸೀಮೆಣ್ಣೆ, ಸಕ್ಕರೆ ಅಂತ ಲಿಸ್ಟ್ ಇರ್ತದಲ್ರಿ. ಅದು ಕಂಪಲ್ಸರಿ ಬರ್ತದೆ ಕೊಟ್ಟ. ನೀವು
ಅದೇ ರೇಷನ್ ಕಾರ್ಡ್ ತಗೊಂಡೋಗಿ ಸಾಹೇಬ್ರೆ ನನಗೆ ಒಂದು ಹೀರೋ ಹಾಂಡ ಕೊಡ್ರಿ ಅಂತೇಳಿ ನೀವು ಅದೇ ಕಾರ್ಡ್ ಮೇಲೆ ಹೋಗಿ ಕೇಳಿದ್ರೆ ಕೆಳಗೆ ಕೆಟ್ಟ ತಿಳ್ತಾನ ಅಂತಿದ್ರೆ ಅದರಲ್ಲಿ ಏನಾಯ್ತ ಅಕ್ಕಿ ಕೇಳ್ರಿ ಅದರಲ್ಲಿ ಏನೆಲ್ಲ ಕೇಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಏನೈತ ಆ ಕಾಟನ್ ಹಿಂಗ ಏನಿಲ್ಲ ಅದು ಸಿಗಂಗಿಲ್ಲ. ಈಗ ಈ ಬೈಬಲ್ನಲ್ಲಿ ಅನೇಕ ವಾಗ್ದಾನಗಳದಾವ. ಆ ವಾಗ್ದಾನಗಳನ್ನು ತಗೊಂಡ ನೀನು ಮತ್ತೆ ಸುವಾರ್ತೆ 7ನೇ ಸಂಧಿ 7ನೇ ವಚನದಲ್ಲಿ ಕೇಳ್ರಿ ನಿಮ್ಗೆ ಕೊಡಲ್ಪಡ್ತದೆ, ಹುಡುಕ್ರಿ ನಿಮ್ಗೆ ಸಿಗುತ್ತದೆ, ತಟ್ರಿ ನಿಮ್ಗೆ ತೆರಲ್ಪಡ್ತದೆ ಅಂತ ಹೇಳಿ ನೀನೇ ಹೇಳಿಯಲ್ಲಪ್ಪ ದೇವ್ರ ಅಂತಂದ್ರೆ ದೇವರು ಹೌದನ ಆಯ್ತು ಈಗೇನ್ ಬೇಕು ಅಲ್ರಿ. ನಮ್ಮ ಲ್ಯಾಂಡ್ ಓನರ್ ಹಂಗ ಮಾಡ್ಯಾರ. ನಮ್ಮ ಮಂಜು ಅಲ್ಲೇ ಇರ್ತಾರೆ. ನಮ್ದು ಚರ್ಚ್ ಇದೆ, ನಮ್ಮ ಅನಾಥಾಶ್ರಮದ ನಮ್ದು ಲ್ಯಾಂಡ್ ನಾನು ಒಬ್ಬ ಸ್ವಾಮಿ ಕಡೆ ತಗೊಂಡಿದ್ದೀನಿ. ಆ ಸ್ವಾಮಿ ಏನ್ ಮಾಡಿದ್ದಾನೆ, ನನ್ನ ಕಡೆ 20,000 ಜಾಸ್ತಿ ತಗೊಂಡ್ಬಿಟ್ಟಾರೆ ಒಂದು 30 ವರ್ಷ ಹಿಂದೆ ತಗೊಂಡ್ಬಿಟ್ಟು. ಆಮೇಲೆ ನಾನು ದುಡ್ಡು ಕೇಳಕ್ ಹೋದಾಗ ಎಲ್ಲ ಇಲ್ಲಿ ಕರೆಂಟ್ ಲೈನ್ ಹಾಕ್ಬೇಕು, ನಾನು ಡೆವಲಪ್ಮೆಂಟ್ ಮಾಡ್ಬೇಕು, ಅದಕ್ಕಾಗ ದುಡ್ಡು ಕೊಡಂಗಿಲ್ಲ, ನಾನು 20,000 ಡೆವಲಪ್ಮೆಂಟ್ ಚಾರ್ಜಿಗಾಗಿ ತಗೊಂಡ್ಬಿಡ್ತೀನಿ ಅಂತ ಅಂದ. ಆಯ್ತು ಬಿಡು ಅವನ್ನ ಹಾಕೊಡ್ತಾನಲ್ಲ ಅಂತೇಳಿ ಪಾಪ ನಾನು ಬಿಟ್ಟೆ. ಬಿಟ್ಟ ಮೇಲೆ ಒಂದು 15 ವರ್ಷ ಆಯಿತು. ಕರೆಂಟ್ ಇಲ್ಲ, UGD ಇಲ್ಲ, ಅದು ಇಲ್ಲ, ಇದೆಲ್ಲ ಏನಿಲ್ಲ. ಅವನು ಮಾತ್ರ ಚಲೋ ಅಡ್ಡಾಡ್ತಾ ಇದ್ದಾನೆ. ನಾನು ಒಂದು ದಿವಸ ಹೋಗಿ ಸಾಹೇಬ್ರೆ ನೀವು ಹಿಂಗೆ ಹೇಳಿ ನನ್ನ ಕಡೆ ದುಡ್ಡು ತಗೊಂಡಿರಲ್ಲ ಅಂತಂದ. ನನಗೆ ದೇವ್ರು ಎದಕ್ಕೆ ತಿಳುವಳಿಕೆ ಕೊಟ್ಟಾನ. ಅವಾಗ 20,000 ತಗೊಂಡನಲ್ಲ, ಎದಕ್ಕಾದ್ರೂ ಒಳ್ಳೇದು ಸ್ವಲ್ಪ 2 ರಿಸೀಟ್ ಕೊಟ್ರಿ ಅಂತ ಕೇಳಿದ್ದೇನೆ. ಆ ಪ್ಲಾಟ್ಗಳ ಮೇಲೆ 2 ರಿಸೀಟ್ ಕೊಟ್ಬಿಟ್ಟಾನ, ಮರೆದ್ಬಿಟ್ಟಾನ. ಆಮೇಲೆ ನಾನು 15 ವರ್ಷ ಆದ್ಮೇಲೆ ನಾನು ಹೋಗಿ ಕೇಳಿದೆ, ಅಲ್ರಿ ನೀವು ಹಿಂಗ ನನಗೆ ಪ್ರಾಮಿಸ್ ಮಾಡಿದ್ದೀರಿ, ಮತ್ತೆ ಈಗ ಚರ್ಚದ ಅನಾಥಾಶ್ರಮ ಎಲ್ಲ ಆಗೈತಿ, ಈಗ ನೀವು ಹೇಳಿದ ಪ್ರಕಾರ ನೀವು ಮಾಡ್ಕೊಡ್ಬೇಕು ಅಂತೇಳಿ ನಾನು ಅಂದಾಗ ನನ್ನ ಮಾರಿ ನೋಡಿ ಏನಂತ ಗೊತ್ತಾ, ನನ್ನ ಮಾರಿ ನೋಡಿ ಏನಂತ ಗೊತ್ತಾ, ನಾನು ಅಂದಿನೇನ ಅಂತ. ಹೌದು ನಾನು ನಿನ್ನ ಕಡೆ ದುಡ್ಡು ತಗೊಂಡಿದ್ದೀನಿ. ಹೌದು ನಾನು ನಿನ್ನ ಕಡೆ ದುಡ್ಡು ತಗೊಂಡಿಲ್ಲ ಅಂತೇಳಿ ಏನಾದರೂ ರಿಸೀಟ್ ಐತೇನ? ಎಕ್ಸ್ಕ್ಯೂಸ್ ಮೀ ಸರ್, ನನ್ನ ಕಡೆ ಒರಿಜಿನಲ್ ಕೊಟ್ಟರೆ ಮತ್ತೆ ಎಲ್ಲಿ ಹಾಕ್ಬಿಡ್ತಾರ ಅಂತೇಳಿ ಜೆರಾಕ್ಸ್ ತಗೊಂಡೋಗಿ ಸರ್ ನೋಡ್ರಿ, ಇದ್ರ ಸಲುವಾಗಿನ ನನ್ನ ಕಡೆ 20,000 ನೀವು ವಸೂಲು ಮಾಡಿದ್ರಿ, 20,000 ವಸೂಲು ಮಾಡಿದ್ರಿ ಅಂತಂದ್ರೆ ಮಾಡ್ಕೊಡಿ. ಯಾವಾಗದೇ ರಿಸೀಟ್ ತೋರಿಸಿದ ಮೇಲೆ ಅವಾಗ ಯಾರ ಕಡೆ ಅಲ್ಲಿ ಕೆಲವರು ಸಾಲ ಮಾಡಿರ್ತಾರೆ. ಸಾಲ ಮಾಡಿರುವಾಗ ಭಾರಿ ನಂಬಿಕೆ ಇರ್ತದೆ ಒಬ್ಬರ ಮೇಲೆ ಒಬ್ಬರಿಗೆ. ಮನ್ಯಾಗ ಯಾರಾದ್ರೂ ಅಲ್ರಿ ನೀವು 1 ಲಕ್ಷ ರೂಪಾಯಿ ಏನೋ ಒಂದು ಪೇಪರ್ ಮೇಲೆ ಸೈನ್ ಇರ್ಲಾರ್ದೆ ಏನಿರ್ಲಾರ್ದೆ ಹಂಗೆ ಕೊಟ್ಬಿಟ್ಟಿರ, ಒಂದು ಬ್ಲ್ಯಾಂಕ್ ಚೆಕ್ ಇರ್ಲಾರ್ದೆ ಕೊಟ್ಬಿಟ್ಟಿರ ಅಂತೇಳಿ ಯಾರಾದ್ರು ಅಂತೇಳಿ ಪಿನ್ ಚುಚ್ಚಿದ್ರೆ ತೊಳ್ಕೊಳ್ರಿ. ಅವಾಗ ಮನೆಗೆ ಬಂದು ಒಂದು ಬಾಂಡ್ ಪೇಪರ್ ತೊಗೊಂಡ್ಬಂದ್ರೆ ಇಲ್ಲಿ ಒಂದು ಸೈನ್ ಮಾಡ್ರಿ ಕೆಳಗೆ ಅಂತಾರೆ. ಹೇಳ್ರಿ ನನ್ನ ಮೇಲೆ ಅಷ್ಟು ನಂಬಿಕೆ, ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಐತ್ರಿ, ನಮ್ಮ ಮನ್ಯಾಗ ನಿಮ್ಮ ತಂಗಿ ಗೊತ್ತೈತಲ್ಲ, ನಿಮ್ಮ ತಂಗಿ ಬಂದಿದೆ, ನನಗೆ ನಿನ್ನ ಮೇಲೆ ನಂಬಿಕೆ ಐತಿ, ಅಕ್ಕಿ ಎದಕ್ಕಾದ್ರೂ ಒಳ್ಳೇದು ನಮ್ಮ ಅಣ್ಣ ಕಡೆ ಸೈನ್ ತಗೊಳ್ಳಿ ಅಂತ ಅಂದಾಗ ಸೈನ್ ಓಕೆ ತಗೊಂಡ್ರಿ. 1 ಲಕ್ಷ ರೂಪಾಯಿ ಬಡ್ಡಿ ಕೊಟ್ಟಿಲ್ಲ, ಅಸಲು ಕೊಟ್ಟಿಲ್ಲ, ಒಂದು 6-7 ತಿಂಗಳಾಗೈತಿ. ಆಮೇಲೆ ಏನ್ಪಾ ಮತ್ತೆ ಅಸಲು ಕೊಟ್ಟಿಲ್ಲ, ಬಡ್ಡಿ ಕೊಟ್ಟಿಲ್ಲ, ಏನಂತಂದ್ರೆ ತಗೊಂಡ ಅವರು ಒಂದು ವೇಳೆ ಅಕಸ್ಮಾತ್ ಏನ್ ದುಡ್ಡು ಯಾವಾಗ ಕೊಟ್ಟಿ, ಯಾರಿಗೆ ತೋರಿಸ್ಕೊಟ್ಟಿ, ಯಾರಿಗೆ ಹೇಳ್ಕೊಟ್ಟಿ, ಯಾಕಂದ್ ಕಡೆ ಹೇಳ್ಬ, ಏನ್ ಮಾಡ್ಕೋತೀವಿ ಮಾಡ್ಕೊ ಅಂತಂದಾಗ ಅವಾಗ ಅಂತಾನೆ, ಅಣ್ಣ ಎಕ್ಸ್ಕ್ಯೂಸ್ ಮೀ ಈ ಬಾಂಡ್ ಪೇಪರ್ ಸ್ವಲ್ಪ ನೋಡ್ರಿ, ಅವಾಗ ಸೈನ್ ಮಾಡಿಕೊಟ್ಟಿರಲಿಲ್ಲ ಅಂದಾಗ ಅವಾಗ ಅಂತಾನೆ ತಮಾಷೆಗೆ ಹಂಗೆ ಅಂತೀವಪ್ಪ, ಅದನ್ನು ಅಷ್ಟು ಸೀರಿಯಸ್ ತಗೊಂಡಿರ್ಲಿಲ್ಲ, ಗೊತ್ತಿಲ್ಲ ಬಿಡೆ, ನೀವು ನಮ್ಮ ನಡುವಿನಲ್ಲಿ ಅದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕಪ್ಪ. ಬಾಂಡ್ ಪೇಪರ್ ಮಾತಾಡ್ತಾದ್ರೆ ನೀನ್ ಮಾತಾಡಂಗಿಲ್ಲ, ಬಾಂಡ್ ಪೇಪರ್ ಮಾತಾಡ್ತದೆ.
ಏಸಪ್ಪನ ಕಡೆ ಕೆಲವು ಬಾರಿ ನಮ್ಮ ಪ್ರೇಯರ್ಗೆ ಲೇಟ್ ಬರಾಗತ್ತದ ಅಂತಂದ್ರೆ ಬಾಂಡ್ ಪೇಪರ್ ನೋಡ್ರಿ, ಈ ಬೈಬಿಲ್ ಬಾಂಡ್ ಪೇಪರ್ ಏಸಪ್ಪ ಬಂದು ಕೊಟ್ಟಿದ್ದು ಒಂದು ಬಾಂಡ್ ಪೇಪರ್ ಇದೆ. ಮತ್ತೆ ಸುವಾರ್ತೆ 7ನೇ ಸಂಧಿ 7ನೇ ವಚನದಲ್ಲಿ ನೀನೇ ಹೇಳಿದಲ್ಲ. ಲೋಕಲ್ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನೀನೇ ಹೇಳಿಯಲ್ಲ, ಬ್ಯಾಸರ ಹೊಡದೆ ಪ್ರಾರ್ಥನೆ ಮಾಡಿ ಅಂತ ಹೇಳಿ. ಮತ್ತೆ ಅಪ್ಲಿಕೇಶನ್ ಆಗತ್ತೆ ಏನೇ ಲೇಟ್ ಅಂತ ಅಂದಾಗ ದೇವರು ಹಿಡಿದು ಬರ್ತಾನೆ. ಆಯ್ತು ಬಿಡಿ, ನಾನು ಹೇಳಿದ್ದೆ ಇವಾಗ ತಪ್ಪಾತ, ಏನ್ ಮಾಡ್ಬೇಕೀಗ ಹಂಗೆ ಹಿಡ್ಕೋಬೇಕ. ದೇವ್ರಿಗೆ ಲಾಕ್ ಮಾಡಿ ಇಟ್ಕೊಂಡ್ಬಿಡ್ಬೇಕ. ದೇವ್ರ ವಚನ ತಗೊಂಡ ನೀವು ಬೇಕಾದ್ರೆ ಬೇರೆ ಬೇರೆ ಮಾತಾಡಿದ್ರೆ ದೇವ್ರ ಹಚ್ಕೊಳಂಗಿಲ್ಲ. ಆತನ ವಚನ ತಗೊಂಡು ಆತನ ಕಡೆ ಹೋದ್ರೆ ಇದು ರೇಷನ್ ಕಾರ್ಡ್ ಇದ್ದಂಗೆ, ಇದು ಬಾಂಡ್ ಪೇಪರ್ ಇದ್ದಂಗೆ. ಈ ಬಾಂಡ್ ಪೇಪರ್ ದೇವ್ರ ಬಂದಿಟ್ಟ ನೀನೇ ಹೇಳಿಯಲ್ಲ. ಮತ್ತೆ ಭೂಮಿ ಆಕಾಶಗಳು ಕಳೆದು ಹೋದ್ರು ಕಳೆದು ಹೋಗ್ಬೋದು, ನನ್ನ ಮಾತು ಎಲ್ಲಿಗೂ ಕಳೆದು ಹೋಗುದಿಲ್ಲ ನೀನೇ ಹೇಳಿಯಲ್ಲಪ್ಪ. ಮತ್ತೆ ಈಗ ಯಾಕೆ ಲೇಟ್ ನನ್ನ ಪ್ರಾರ್ಥನೆಗೆ ಅಂತ ಹೇಳಿ ದೇವರ ಮುಂದೆ ನೀನು ಪ್ರಾರ್ಥನೆ ಮಾಡಕ್ ಹೋಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದರೆ ದೇವರು ನಿನ್ನ ಸಬ್ಜೆಕ್ಟಿಗೆ ಇಳಿದು ಬರ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಎಲ್ಲಿ ಕಲಿಯಬೇಕು ನಾವು? ದೇವ್ರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಮ್ಮೆ ನಾನು ನಮ್ಮ ಇವರಿಗೆ ಕೆಲವರಿಗೆ ಹುಡುಗರಿಗೆ ಹೇಳಿದ್ದೇನೆ, ಒಂದು ಸಾಕ್ಷಿ ಹೇಳಿದ್ದೇನೆ. ದೇವರು ಆರಿಸಿಕೊಂಡಿರುವಂತ ಜನರಾಗಿರುವಂತ ನೀವಾಗಿರಲಿ, ನಾವಾಗಿರಲಿ, ದೇವರ ಮಕ್ಕಳಾಗಿರುವಂತ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಗೆ ದೇವರು ಖಚಿತವಾಗಿ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಅನ್ನುವಂತ ನಂಬಿಕೆಯಿಂದ ನಾವು ಬಂದು ಆತನಿಗೆ ಪ್ರಾರ್ಥನೆ ಮಾಡಿದ್ರೆ ದೇವರು ಎಲ್ಲಿಗೂ ಕೂಡ ನಮ್ಮನ್ನು ಬಿಡುವುದಿಲ್ಲ. 1993 ಮೇ 21, 22, 23ನೇ ತಾರೀಕಿಗಳಿಗೆ ಒಂದು ಗಾಸ್ಪಲ್ ಮೀಟಿಂಗ್ ಇಟ್ಟೆ. ಆ ಗಾಸ್ಪಲ್ ಮೀಟಿಂಗ್ ಇಟ್ಮೇಲೆ ದುಡ್ಡಿದ್ದಿದ್ದಿಲ್ಲ. ನನಗಡೆ ಒಂದು 40 ರೂಪಾಯಿ ಇತ್ತು. ಆ 40 ರೂಪಾಯಿನಲ್ಲಿ ಮೀಟಿಂಗ್ ಮಾಡ್ಬೇಕಂತ ನಿಂತೆ. ಆಮೇಲೆ ಎಲ್ಲ ಅರೇಂಜ್ಮೆಂಟ್ ಆಗ್ತಾ ಇದ್ದಾವೆ, ಆದ್ರೆ ಒಂದು ಚೈರ್ ಹಾಕಕ್ಕೆ, ಒಂದು ಪೆಂಡಲ್ ಹಾಕಕ್ಕೆ ಏನು ದುಡ್ಡೇ ಇಲ್ಲ. ಆಮೇಲೆ ನನ್ನ ಸಂಗಡ ಇರುವಂತ ಒಬ್ಬ ಸಹೋದರನ ಏನ್ ಮಾಡಿದಾನೆ, ಏನ್ರಿ ಪಾಸ್ಟರ್ ಅಂತಂದ್ರೆ ಏನಾಯ್ತು ಬ್ರದರ್, ಹಿಂಗೆಲ್ಲ ಸಮಸ್ಯೆ ಆಗಿರ್ತೈತಿ, ಏನೋ ಮಟ್ಟ ಪ್ರೇಯರ್ ಮಾಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತಾನೆ. ಆಯ್ತು ಬಿಡ್ರಿ, ಮತ್ತು ಪ್ರಾರ್ಥನೆ ಮಾಡೋಣ ಅಂತೇಳಿ ಪ್ರಾರ್ಥನೆ ಮಾಡಿದ್ಮೇಲೆ ಅವ್ರು ರೈಲ್ವೆನಲ್ಲಿ ಕೆಲಸ ಮಾಡ್ತಾರೆ. ಚಾ ಕುಡ್ರಿ ಅಂತೇಳಿ ಚಾ ತಗೊಂಡು ಬಂದು ಕೊಟ್ರು. ಚಾ ಕುಡಿತಾ ಇದ್ದೀನಿ. ಇಷ್ಟದ್ರೊಳಗೆ ಒಬ್ಬ ಮನುಷ್ಯ ಜಾಕೋಬ್ ಅವ್ರ ಹೆಸರು, ಅಣ್ಣ ನಿಮ್ಮ ಮನೆಗೆ ಕರೆಂಟ್ ಐತೆ ಅಂದಿಲ್ಲ. ಕರೆಂಟ್ ಐತ್ರಿ ಅಂತಂದ್ರೆ, ಹೌದಾ ನಮ್ಮ ಮನೇಲಿ ಕರೆಂಟ್ ಇರಲಿ ಮುಂಜಾನೆ ಅಂತೇಳಿ ಅವರೊಬ್ಬರು ಮಾತಾಡ್ಕೊಂಡ್ರು. ನಾನು ನೋಡಿ ಬ್ರದರ್ ಪ್ರೈಸ್ ಲಾರ್ಡ್, ಸಂಜೆಗೆ ಏನೋ ಪ್ರೇಯರ್ ಮೀಟಿಂಗ್ ಐತೆ ಅಂತ ಹೇಳಿ ಅನೌನ್ಸ್ಮೆಂಟ್ ಐತಲ್ಲ ಅಂತಂದ್ರೆ, ಹೌದು ಅಂತ. ಆಮೇಲೆ ಈ ಗೆಸ್ಟ್ಗೆ ನನಗೆ ಚಾ ಕೊಟ್ಟವ್ರು ಏನ್ ಮಾಡ್ಯಾರ, ಅಣ್ಣ ಒಳಗಡೆ ಬಂದು ಚಾ ಕುಡಿದ ಅಂತೇಳಿ ಅವ್ರಿಗೂ ಚಾ ಕೊಟ್ಟು ನನಗೂ ಚಾ ಕೊಟ್ಟು ಇಬ್ಬರು ಕುಡಿದೇ ಇದೆ. ಆಮೇಲೆ ಈ ನನಗೆ ಮನೆಯಲ್ಲಿ ಸೇರಿಸ್ಕೊಂಡಿರುವಂತ ವ್ಯಕ್ತಿ, ಆ ಚಾ ಕೊಟ್ಟಿರುವಂತ ವ್ಯಕ್ತಿ ಸ್ವಲ್ಪ ಮಾಡಿ ಸಣ್ಣ ಮಾಡ್ಬೇಕು ಅಂತಾನೆ. ಈ ಕರೆಂಟ್ ಐತಾ ಇಲ್ಲ ಅಂತೇಳಿ ಕೇಳಿದಾನಲ್ಲ ಒಬ್ಬ ವ್ಯಕ್ತಿ, ಆತನ ಮಂದಿ ನೋಡಿ ಯಾಕಂದ್ರೆ ಹಂಗೆಲ್ಲ ಸ್ವಲ್ಪ ಫೇಸ್ ಎಲ್ಲ ಡೌನ್ ಐತಲ್ಲ ಅಂತ ಕೇಳಿದ್ರು. ಏನಂದ್ ಬಿಡ್ರಿ, ನಮ್ಮ ಡಾಕ್ಟ್ರೆ ಎಲ್ಲ ಹಿಂದೆ ಮುಂದೆ ನೋಡ್ಲಾರ್ದೆ ಮೀಟಿಂಗ್ ಅಂತೇಳಿ ಇಟ್ಬಿಟ್ಟಾರೆ, ಅವ್ರ ಕಡೆ ದುಡ್ಡಿಲ್ಲ, ಈಗ ನೋಡಿದ್ರೆ ಸಾಮಾನ ಚೈರ್ ಎಲ್ಲ ತರಕ್ ಏನಿಲ್ಲ ಅಂತೇಳಿ ಅವ್ರೇನೋ ಹೇಳಿದ್ರು. ಅವಾಗ ಅವರಂದ್ರು, ಅಣ್ಣ ಒಂದು ನಿಮಿಷ ಹೊರಗಡೆ ಬರ್ರಿ ಅಂತೇಳಿ ಕರೆದ. ನನ್ನ ಕಡೆ ಒಂದು 2500 ರೂಪಾಯಿ ಐತಿ, ಬೇಕಾದ್ರೆ ಅದನ್ನು ವಾಪಸ್ ಆಮೇಲೆ ಕೊಡ್ರಿ. ನನ್ನ ಕಡೆ ಬಂದು, ಅಣ್ಣ ಈಗೆಲ್ಲ ಅವ್ರ ಕಡೆ 2500 ರೂಪಾಯಿ ಐತಂತ, ಮೀಟಿಂಗ್ ಬೇಕಾದ್ರೆ ವಾಪಸ್ರಿ ಆಮೇಲೆ ಇದ್ದಾಗ ಕೊಡ್ರಿ ಅಂತ ಹೇಳ್ಯಾರ ಅಂತಂದ್ರೆ, ಈಗ ನಾವು ಇಲ್ಲಿ ಬಾಯಾಗ ಏನ್ ಬರ್ತದ ಅಂತೇಳಿ ನೋಡ್ತಾ ಕುಂತೀವಿ. ನಾವು 2500 ರೂಪಾಯಿ ಅಂತ ಕಟ್ ತಗೊಂಡು ಬರಂತ. ಆಮೇಲೆ ಅದನ್ನ ಖರ್ಚಾಯ್ತು, ಎಲ್ಲ ಆಗಿತ್ತು, ಮುಗೀತು. ಆಮೇಲೆ ಇನ್ನೊಬ್ರು ಬಂದು 1500 ರೂಪಾಯಿ ಕೊಟ್ಟು 15. ಈಗ ಈ 15 2500 ಯಾಕಂದ್ರೆ 5000 ರೂಪಾಯಿ ಟೋಟಲ್ ಅಮೌಂಟ್. ಇಲ್ಲ
3,500 ಅಂದ್ರೆ 1,500. ಆಮೇಲೆ ತಗೊಂಡಿದ್ವಿ, ಮೀಟಿಂಗ್ ಎಲ್ಲ ಆಯಿತು. ಆಮೇಲೆ ಲಾಸ್ಟ್ಗೆ ಸೌಂಡ್ ಸಿಸ್ಟಮ್ದವನ್ಗೆ ದುಡ್ಡು ಕೊಡ್ಬೇಕು. ಸೌಂಡ್ ಸಿಸ್ಟಮ್ದವನ್ಗೆ ದುಡ್ಡು ಕೊಡ್ಬೇಕಲ್ಲ, ನಾನು ನಂಬಿಕೆಲ್ಲ ನಾಳೆ ಬರ್ರಿ, ನಾಡ್ದೆ ಬರ್ರಿ, ನಾಳೆ ಬರ್ರಿ ಅಂತ ಕರೆಯಕತ್ತೀನಿ. ಬರ್ತಾನೆ, ದುಡ್ಡಿಲ್ಲ, ಪ್ರಾರ್ಥನೆ ಮಾಡಾಕತ್ತೀನಿ ಕೊಡ್ದೇವ್ರ ಅಂತೇಳಿ, ಎಲ್ಲಿ ದುಡ್ಡು ಸಿಗುವ ಅಂತ. ಲಾಸ್ಟ್ಗೆ ಸಾರ್ ಅನ್ನುವಂಥವನ್ನ ಉದ್ಗಿದ್ದೆ ಇದ್ದಿಲ್ಲ, ಎಷ್ಟು ಬಾರಿ ಅಡ್ಡಾಡಿಸಿದ್ವಿ ಅಂತ ಅಂದ್ಬಿಟ್ಟ. ಅಂದ್ರೆ ಮತ್ತೆ ಸಿಟ್ಟು ಬಂದ್ರೆ ಹಂಗೆ ಮಾಡ್ತಾರಲ್ಲ. ಮಾಸ್ಟ್ರೇ ಸಾರ್ ಅನ್ನುವಂಥವನ್ನ ಒಮ್ಮಾಗಲೇ ಎಷ್ಟು ಬಾರಿ ಅಡ್ಡಾಡಿಸ್ತೀವಿ ಅಂತ ಅಂದ್ಬಿಟ್ಟ. ಅವಾಗ ನನ್ನ ಮನಸ್ಸಿನಲ್ಲಿ ನಂದು ಪಾಸ್ಟರ್ ಪೋಸ್ಟ್ ಹೋಗ್ಬಿಟ್ಟೈತೆ ಬಿಡುತ್ತೆ, ಸತ್ಯನಾಶ ಆಗ್ಬಿಟ್ಟೈತೆ ನಂದು ಇವಲ್ಲಿಂದ ಅಂತೇಳಿ ವಿಚಾರ ಮಾಡಿ ನೋವಾಯಿತು, ಮನಸ್ಸು ನೋವಾಗಿ ಪ್ರಾರ್ಥನೆ ಮಾಡಕ್ ಕೂತಿದ್ದೆ. ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸೆಪ್ಟೆಂಬರ್ 17 ನಮ್ಮ RGS ಜಂಗಿಲ್ ಹೋಗಿ ಕಣ್ಣೀರಿನ ಪ್ರಾರ್ಥನೆ. ಮುಂಜಾನೆ 11 ಗಂಟೆಗೆ ಮನ್ಕೊಂಡವ್ರಿಗೆ 11 ಗಂಟೆಲೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೇವರೇ, ನೀನು ನನ್ನ ಆರಿಸ್ಕೊಂಡಿದ್ದೀಯೋ ಇಲ್ಲೋ, ಒಂದು ವೇಳೆ ನನ್ನನ್ನು ಆರಿಸ್ಕೊಟ್ಟಿದ್ರೆ ಈ ಕಷ್ಟಗಳು ಯಾತಕ್ಕೆ ಬರ್ತಾ ಇದ್ದಾವೆ? ಮತ್ತೆ ನಿನ್ ಸಲುವಾಗಿ ನಾನು ಸಾಲ ಮಾಡಿ ಮೀಟಿಂಗ್ ಮಾಡೀನಿ, ನಿನ್ ಸಲುವಾಗಿ ಸಾಲ ಮಾಡಿ ಮೀಟಿಂಗ್ ಮಾಡೀನಿ, ನಿನ್ ಸುವಾರ್ತೆ ಸಾಲ್ಬೇಕಂತೇಳಿ ಬರೇ ನಿನ್ ಸಲುವಾಗಿ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡಿ. ನನಗೆ ಗೊತ್ತಿಲ್ಲ, ಈಗ ಅವರೆಲ್ಲರೂ ಬಂದು ನನಗೆ ಮರ್ಯಾದೆಯಿಂದ ಮಾತಾಡ್ತಾ ಇದ್ದಾರೆ. ನಿನ್ನ ಮೀಟಿಂಗ್ಗಳಿಗಾಗಿ ನಾನು ಸಾಲ ಮಾಡಿದೆ, ಈ ದುಡ್ಡನ್ನು ನೀನು ಮುಟ್ಟಿಸ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮುಗಿಸಿದ್ದೆ. 4 ಗಂಟೆ ಆಯ್ತು. 11 ಗಂಟೆಗೆ ಮನ್ಕೊಳ್ಳಿ. ಅವಾಗ ಸ್ವಲ್ಪ ಹೆಂಗಿದ್ವಿ, ಇಮ್ಯುನಿಟಿ ಪವರ್ ಜಾಸ್ತಿ ಇತ್ತು, ಚಲೋ ಪ್ರೇಯರ್ ಮಾಡ್ತಿದ್ವಿ. ಅವಾಗ ಪ್ರೇಯರ್ ಮಾಡಿ ಆಯ್ತು. ಯಾರು ನನಗೆ ಕರೆದಂಗೆ ಅನಿಸಿತ್ತು. ಯಾರು ಕರೆದಾರ ಅಂತೇಳಿ, ಯಾರಾದ್ರೂ ಜಂಗಿಲ್ನಲ್ಲಿ ಕಡ್ಗಿ ಕಡಿತೇ ಇರ್ಬೋದಂತ ನೋಡಿದ್ದೆ, ಯಾರು ಇಲ್ಲ. ಆಮೇಲೆ ನನ್ನ ಹೆಸರಿಟ್ಟು ಕರೆದಾರ, ಮಗನೇ ನೀನು ಕೇಳಿರುವಂತ ಪ್ರಾರ್ಥನೆಗೆ ನಾನು ಉತ್ತರ ಕೊಡ್ತೀನಿ, ನೀನು ಹೋಗುವಂತ. ಇದು 4:15 ಸುಮಾರು ಸಂಜೆಗೆ. ಆಮೇಲೆ ಬಂದೆ. ಹಿಂಗೆ ಒಂದು ಸಣ್ಣ ಪ್ರೇಯರ್ ನಡೀತಿದೆ ಒಂದು ಚರ್ಚ್ನಲ್ಲಿ. ಒಬ್ಬ ಪಾಸ್ಟರ್ ಅವ್ರ ಸಭೆಗಾಗಿ ಅವರು ಪ್ರಾರ್ಥನೆ ಮಾಡ್ತಿರುವಾಗ ದೇವರು ನನ್ನ ವಿಷಯದಲ್ಲಿ ಅವ್ರಿಗೆ ದರ್ಶನ ತೋರಿಸ್ತಾ ಇದ್ದಾರೆ. ನಾನು ಎಲ್ಲೋ ಒಂದು ಲಾಸ್ಟ್ ಚೈರ್ನಲ್ಲಿ ಕುಂತೆ. ಅಲ್ಲಿಂದ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು, ನೇರದಲ್ಲಿ ಕುಂದ್ರೋಣ ಅಂತ ಹೇಳಿ ಅವ್ರು ಆಕ್ಚುಲಿ ಬ್ಯಾಪ್ಟಿಸ್ಟ್ ಚರ್ಚ್ ಹೋಗಿ ನಾನು ಅಲ್ಲಿ ಕೂತೆ. ಅವ್ರ ನನ್ನ ದರ್ಶನವರೇ ಅವರು ಪ್ರಾರ್ಥನೆ ಮಾಡ್ತಾ ನಡುವಿನಲ್ಲಿ ನಿಲ್ಲಿಸಿ ಮತ್ತೆ ಬಿಗಿನಿಂಗ್ ಮತ್ತೆ ಪ್ರೇಯರ್ ಮಾಡ್ತಾ ಇದ್ದಾರೆ. ನಾನು ವಿಚಾರ ಮಾಡ್ತಿದ್ದೀನಿ, ಇವನು ಈ ಪಾಸ್ಟರ್ಗೆ ಎಷ್ಟು ಚಲೋ ಎಕ್ಸ್ಪೀರಿಯನ್ಸ್ ಐತಿ, ಹಿಂಗೆ ಯಾಕೆ ಉಲ್ಟಾ ಪಲ್ಟಾ ಪ್ರಾರ್ಥನೆ ಮಾಡಕತ್ತಾನ ಅಂತ ಹೇಳಿ ವಿಚಾರ ಮಾಡಿದ್ದೀನಿ. ಏನಾಯ್ತು ಗೊತ್ತಿಲ್ಲ. ಇದು ಶುಕ್ರವಾರ ನೈಟ್. ಶನಿವಾರ ಬೆಳಗ್ಗೆ ನನಗೆ ದರ್ಶನದಲ್ಲಿ ದೇವರು ಪೋಸ್ಟ್ ಮ್ಯಾನ್ ಟ್ಯಾಬ್ಲೆಟ್ ಪಾಸ್ಟರ್ ಬರೀಲೆ ಅಂತೇಳಿ ಕರೆದ ಒಂದು ರಿಜಿಸ್ಟರ್ ಚೆಕ್ ಕೊಟ್ಟ, ರಿಜಿಸ್ಟರ್ ಪೋಸ್ಟ್ ಕೊಟ್ಟ, ಸೈ ತಗೊಂಡ ಅಕ್ನಾಲೇಜ್ಮೆಂಟ್. ನಾನೇ ನೆನೆಸಿದೆ, ಇದಕ್ಕಿಂತ ಮುಂಚೆ ಹಿಂಗೆ ಭಾಳ ಬರೀ ಬಂದವಲ್ಲ, ಅದಕ್ಕೆ ನನಗೇನೋ ಸಬ್ ಕಾನ್ಶಿಯಸ್ನಲ್ಲಿ ಪ್ರಿಂಟ್ ಆಗಿರ್ಬೋದು, ಅದು ಮೈಂಡ್ ಹಂಗೆ ಕೆಟ್ಬಿಟ್ಟೈತೆ ಅಂತೇಳಿ ಹೇಳ್ದ, ಏನೋ ಕಾಣಿಸ್ಬಿಡ ಅಂತೇಳಿ ನೆನೆಸಿದೆ. ಮತ್ತು ಭಾನುವಾರ ಮತ್ತೆ ಅದೇ ದರ್ಶನ. ಆಮೇಲೆ ಏನ್ ಬಿಡ ಹಂಗೆ ನನ್ನ ಬ್ರೈನ್ನಲ್ಲಿ ಏನೋ ಸ್ವಲ್ಪ ಮೆಮೊರಿ ಕಾರ್ಡ್ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅಂತೇಳಿ ನೆನೆಸಿದೆ. ಆ ಶುಕ್ರವಾರ ಯಾವ ಪಾಸ್ಟರ್ ಚರ್ಚ್ಗೆ ಹೋಗಿ ನಾನು ಕುಂತೀನಲ್ಲ, ಆ ಪಾಸ್ಟರ್ ಅವ್ರ NKM ಜಾಶುವಾ ಅವ್ರ ಹೆಸರು. ಬೆಳಗ್ಗೆ 7 ಗಂಟೆಗೆ ಬಂದರು. ಅವ್ರು ಬಾಗ್ಲ ಬರೆಸಿದ್ರು. ಬರ್ರಿ ಅಂತ, ಏನಿಲ್ಲ ನಿಮ್ಮ ಜೊತೆ ಮಾತಾಡ್ಬೇಕಂತ ಬಂದಿದ್ದೀನಿ. ಆಮೇಲೆ ಸ್ವಲ್ಪ ಫ್ರೆಶ್ ಆಗ್ತೀನಿ, ಆಮೇಲೆ ಮಾತಾಡ್ತೀನಿ ಅಂತ. ಆಮೇಲೆ ಇಲ್ಲೇ ಅರ್ಥ ಮಾಡಿದ್ರೆ ನೀವು ಇಲ್ಲೇ ಐತೆ ಅಂತೇಳಿ ಅವ್ರಿಗೆ ಅಂದೆ. ಏನಿಲ್ಲ, ದೇವರು ನನಗೆ ಮೊನ್ನೆ ನೀನು ಬಂದು ಶುಕ್ರವಾರ ಬಂದು ನಮ್ಮ ಚರ್ಚ್ನಲ್ಲಿ ಲಾಸ್ಟ್ಗೆ ಕುಂತಿಯಲ್ಲ, ಅವಾಗ ನಮ್ಮ ಸಭೆಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರು ನಿನ್ನ ವಿಷಯದಲ್ಲಿ ನನಗೊಂದು ದರ್ಶನ ತೋರಿಸಿದ್ದಾರೆ. ಒಂದು ಚೆಕ್ ನಿನ್ನ ಹೆಸರ ಮೇಲೆ ಬಂದಂಗೆ
ನಾನು ಕನ್ಫ್ಯೂಸ್ ಆಗಿ ಹಿಂಗೆ ಕಾಣಕತ್ತದ ನನಗೆ ನಮ್ಮ ಸಚಿ ಸಲುವಾಗಿ ನಮ್ಮ ಸಭೆ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಈ ಪಾಸ್ಟರ್ಗೋಸ್ಕರ ಯಾಕೆ ತೋರ್ಸಕತ್ತಾನೆ ಅಂತೇಳಿ ಪ್ರಾರ್ಥನೆ ನಿಂದಿರಿಸಿ ಮತ್ತೆ ಬಿಗಿನಿಂಗ್ ಮಾಡಿದ್ದೆ. ಕನ್ಫ್ಯೂಸ್ ಆಯ್ತು ನನಗೆ ಅಂತ ಅವಾಗ ನಾನು ಕನ್ಫರ್ಮ್ ಆತ ಅಂದ್ರೆ ಅವಾಗ ನನ್ಗೆ ಇತ್ತಲ್ಲ ಯಾಕೆ ಈ ಎಕ್ಸ್ಪೀರಿಯನ್ಸ್ ಪಾರ್ಟಿ ಒಳ್ಳ ಪ್ರಾರ್ಥನೆ ಮಾಡಾಕ್ತಾನೆ ಅಂತೇಳಿ ವಿಚಾರ ಮಾಡಿದ್ನಲ್ಲ ಅದಕ್ಕೆ ಅದು ಕಾರಣ. ಅದಾದ್ಮೇಲೆ ಮತ್ತೆ ನಿನ್ನೆ ತೋರ್ಸಣ ಮತ್ತೆ ಇವತ್ತು ತೋರ್ಸಣ ಬೆಳಗ್ಗೆ ದೇವ್ರೇನಂತಾನೆ ನನ್ನ ಮಗನಿಗೆ ನಾನು ಸಹಾಯ ಕಳಿಸ್ತಾ ಇದ್ದೀನಿ ಅಂತ ಹೇಳಿ ನಾನು ದರ್ಶನ ತೋರಿಸಿದ್ರೆ ನಂಬಕ್ ತಯಾರಿಲ್ಲ. ಗಬ್ರಿಯಲ್ ಪಾಸ್ಟರ್ ಗಾಂಧಿ ಪಾಸ್ಟರ್ ನೀನು ಹೋಗಿ ಸ್ವಲ್ಪ ಕನ್ಫರ್ಮ್ ಮಾಡ ಅವನಿಗೆ ಅಂತ ಹೇಳಿ ಹೇಳಾರೆ. ಅದಕ್ಕೆ ಬಂದು ಹೇಳಕತ್ತೀನಿ. ಅವಾಗ ದೇವ್ರೇ ತಪ್ಪಪ್ಪ ನೀನು ತೋರಿಸಿದ್ದಿ ನಾನು ನಂಬಿಲ್ಲ. ಈಗಾಗಲೇ ಸಹೋದರ ಹೇಳ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವ್ರ ನಮಗೆ ಸ್ತೋತ್ರ. ನಮ್ಮ ಕ್ರಿಶ್ಚಿಯನ್ ಪ್ರಾಬ್ಲಮ್ ಏನಂತಂದ್ರೆ ಇನ್ಸ್ಟೆಂಟ್ ಕಾಫಿ ಇನ್ಸ್ಟೆಂಟ್ ಎಲ್ಲ ಇದು ಹೆಂಗ್ ಬರ್ತದೆ ನೋಡ್ರಿ ಹಂಗ ಆಗ್ಬಿಡ್ಬೇಕು ಜನ ಬೇರೆ ಅವಾಗ ನಮಗೆ ಬರ್ತದೆ. ಹೇಗೆ faith is present tense, hope is future tense. Grammar ಗೊತ್ತಾ? faith is present tense, hope is future tense. ನಿರೀಕ್ಷಣೆ ಮುಂದೆ ಆಗ್ತದೆ ಅಂತ ಹೇಳಿ ನಿರೀಕ್ಷಣೆ ಇಟ್ಕೊಳ್ಳುವಂಥದ್ದು ಫ್ಯೂಚರ್ ಟೆನ್ಸ್. faith is present tense. ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದ್ರೆ ಫ್ಯೂಚರ್ ಟೆನ್ಸ್ ಬಗ್ಗೆ ವಿಚಾರ ಮಾಡೋದು ಬೇಡ. ದೇವ್ರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಆಮೇಲೆ ನಾನು ಅಂದೆ ಆಯ್ತು ಬಿಡ್ರಿ ದೇವ್ರ ನಾಮಕ್ಕೆ ಸ್ತೋತ್ರ. ಹಂಗ ದೇವ್ರು ಬಂದು ಕೊಟ್ರೆ ದಶಮಾಂಶ ಕೊಟ್ಬಿಡ್ತೀನಿ ಅಂತೇಳಿ ಕತ್ತು ಹೋದ್ರೆ ಹೊರಬಿಟ್ಟೆ. ಕರೆಕ್ಟ್ ಶನಿವಾರ ಪೋಸ್ಟ್ ಮ್ಯಾನ್ ಬಂದಾನ. ಅಬ್ರಿಲ್ ಮಾಡ್ರೆ ನಮ್ಮ ಅಂತೇಳಿ ಸೈನ್ ಮಾಡಿದೆ. ಏನೋ ಒಂದು 10 ರೂಪಾಯಿ ತಗೊಂಡಿದೆ. ದೇವ್ರೆ ನಿಮ್ ಕಷ್ಟ ನಿಮ್ಗೆ ಗೊತ್ತಿದೆ. ಈ ಚೆಕ್ನಲ್ಲಿ ಏನಾಯ್ತು ನಮ್ಗೆ ಗೊತ್ತಿಲ್ಲ. ಆದ್ರೆ ನನ್ನ ಅವಶ್ಯಕತೆ ನೀನು ಪೂರೈಸ್ತಿ ಅಂತೇಳಿ ನನಗೆ ಇದಿದೆ ಅಂತೇಳಿ ನಾನು ಆಗಲೇ ಏನೋ ಒಂದು ಮಿಸ್ಟೇಕ್ ಮಾಡಿಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ. ರೈಟ್, ನಾನು ಹೇಳಿದ್ದು ಕರೆಕ್ಟೇ ಅದ. ಆದರೆ ನಾನು ರಾಂಗ್ ಹೇಳಿದ್ದೆ. ನನಗೆ 3500 ಅದು ಈ ಚೆಕ್ ನೋಡ್ರಿ. ದೇವ್ರು ತೋರಿಸಿರುವಂಥ ಚೆಕ್ ಇದೆ. ಅವಾಗ ರೋಸ್ ಕಲರ್ ಚೆಕ್ ಇತ್ತು, SBI ಚೆಕ್ ಇತ್ತು. ಸೆಪ್ಟೆಂಬರ್ 17 ದೇವರ ಆ ದಿವಸ ನನಗೆ ಪ್ರಾರ್ಥನೆ ಕೇಳಿನಿ, ನೀನು ಪ್ರಾರ್ಥನೆ ಉತ್ತರ ಕೊಟ್ಟಿದ್ದು ಹೋಗ ಅಂತ ಹೇಳಿದ ದಿವಸ ಆ ಪಾಸ್ಟರ್ ಚರ್ಚ್ನಲ್ಲಿ ಅವ್ರಿಗೆ ದೇವರೇನು ದರ್ಶನ ತೋರಿಸನಲ್ಲ ಆ ಚೆಕ್ ಇದೆ. ಅದೇ ಮತ್ತು 3 ದಿವಸ ಆದ್ಮೇಲೆ ಕನ್ಫರ್ಮ್ ಮಾಡಿದ್ಮೇಲೆ 7 ದಿವಸ ಆದ್ಮೇಲೆ ಆ ಪಾಸ್ಟರ್ ಬಂದಾರೆ. ಪಾಸ್ಟರ್ ಬಂದು ಹೇಳಿದ್ಮೇಲೆ ಆ ಚೆಕ್ ಪೋಸ್ಟ್ ಮ್ಯಾನ್ ಬಂದು ತಗೊಂಡು ಕೊಟ್ಮೇಲೆ ಅವಾಗ ಈ ಕಲರ್ ಜೆರಾಕ್ಸ್ ಇದ್ದಿದ್ದಿಲ್ಲ, ನಮ್ಗೇನು ಬಂದಿಲ್ಲ. ಅವಾಗ ಇದು ವೈಟ್ ಅಂಡ್ ಬ್ಲ್ಯಾಕ್ ಜೆರಾಕ್ಸ್ ಇದು. ಎದಕ್ಕಾದ್ರೆ ಒಳ್ಳೇದಂತೇಳಿ ನಾನು ಎದಕ್ಕಾದ್ರೆ ನಮ್ಮ ಆಫೀಸ್ ಫೈಲ್ ಅಂತೇಳಿ ತೆಗೆದಿಟ್ಟಿದ್ದೆ ನಾನು. ಅದೇ ನೋಡ್ರಿ ಅವಾಗ ಚೆಕ್ ತೆಗೆದು ಹೋದ್ಮೇಲೆ ಅವರು ಕೊಟ್ಟಿದ್ದೆ 2500 ಇವ್ರದ್ದು 1500 3500 ರೂಪಾಯಿ. ಈಗೆಲ್ಲ 2 ಮತ್ತು 15 3500 ರೂಪಾಯಿ ಹಿಂಗಾಯ್ತು. ನಾನು ಆಮೇಲೆ ಅಂದ್ರೆ ದೇವರಿಗೆ ಏನಪ್ಪಾ ಒಂದು ರೌಂಡ್ ಫಿಗರ್ ಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತಲ್ಲ ಅಂತಂದೆ. ಏನೋ ಒಂದು ಹಂಗ ರೌಂಡ್ ಒಂದು 5 ಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತಲ್ಲ ಅಂತ ಹೇಳಿ ನಾನು ಅಂದೆ. ದೇವರನ್ನ ಲೇ ನೀನು ಜಗ್ಗಲ್ಲಿ ಅನ್ಕೊಂತ ಏನ್ ಪ್ರಯತ್ನ ಮಾಡಿದ್ದಿ? ನಿನ್ ಸಲುವಾಗಿ ಸಾಲ ಮಾಡಿದ್ದೀನಿ ಅವ್ನು 1500 ರೂಪಾಯಿ ಒಂದು 2000 ರೂಪಾಯಿ ಅಂತ ಹೇಳಿ ಅಲ್ಲ ಮುಟ್ಟಿಸಿ ನೋಡ ಅಂತ ನನಗೆ ಅದಷ್ಟೇ ಆಯ್ತು ನೋಡಿ. ದೇವ್ರ ಏನಪ್ಪ ಟೆನ್ಷನ್ ನಾನು ಎಲ್ಲ ಪ್ರಾಬ್ಲಮ್ ಮಾಡಿದ್ದೆ. ಇಷ್ಟು ಭಯಂಕರ ಅಂತ ನೀನ ಪ್ರಾರ್ಥನೆ ಮಾಡುವಾಗ ಸ್ವಲ್ಪ ಬಾಯಿ ಬಿಗಿ ಹಿಡಿದು ಬರೋಬ್ಬರ ಪ್ರೇಯರ್ ಮಾಡಿ. ನೀವೆಲ್ಲ ಬಾಯಿ ಬಂದಿಂಗೆಲ್ಲ ಪ್ರಾರ್ಥನೆ ಮಾಡಿದ್ರೆ ಮತ್ತೆ ಹೆಂಗೆ ಆಗ್ತದೆ ನೋಡಂತ. ನೀ ಏನಂದಿ ನಿನ್ ಸಲುವಾಗಿ ಸಾಲ ಮಾಡಿ ನಿನ್ ಸಲುವಾಗಿ ನಾನು ಸಾಲ ಮುಗಿಸಿಪ್ಪ ಅಂತ ಲೈವ್ ಟೆಸ್ಟ್ ಮಾಡಿ ನೋಡಲ್ಲ.
ದೇವರು ಆರಿಸಿಕೊಂಡಿರುವಂತ ಜನರ ನೀವು ನಾವು ಸುಮ್ಮನೆ ಬಾಯಿ ಬಂದಂಗೆ ಪ್ರಾರ್ಥನೆ ಮಾಡೋದು ಬೇಡ. ವಾಕ್ಯ ತಗೊಳ್ರಿ, ನಂಬಿಕೆ ಇಡ್ರಿ, ದೇವ್ರ ಸನ್ನಿಧಾನದಲ್ಲಿ ಸಬ್ಜೆಕ್ಟ್ ಕರೆಕ್ಟ್ ಹೇಳ್ರಿ, ಕರೆಕ್ಟ್ ಹೇಳಿ ಪ್ರಾರ್ಥನೆ ಮಾಡ್ರಿ. ಈಗ ನಿಮ್ಮ ಮಕ್ಕಳು ನಿಮ್ಮ ಕಡೆ ಬಂದು ಮಮ್ಮಿ 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 ಅಂತಂದ್ರೆ ಬಾಯಿ ಏನ್ ಬೇಕು? ಡ್ಯಾಡಿ ಡ್ಯಾಡಿ ಏನ್ವಾ ಏನ್ವಾ ಡ್ಯಾಡಿ 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 ಅಂತಂದ್ರೆ ಏನ್ ಬೇಕು? ಅಲ್ಲ, ಇಷ್ಟೇ ಎಕ್ಸಾಂಪಲ್ ನಮ್ಗೆ ಸಿಗದೆ ಕೆಲವಾರು ಪ್ರಾರ್ಥನೆ ಮಾಡುವಾಗ ತಂದೆ 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 ದೇವರೇ ದೇವರೇ ಅಂತಂದ್ರೆ ನಾನು ದೇವರು ನಿಜ, ನನ್ನ ತಂದೆ ನಿಜ, ನಿನ್ ಸಬ್ಜೆಕ್ಟ್ ಅಂದ್ರೆ ವಟ ವಟ ಮಾತಾಡಕ್ ಹೋಗ್ಬಿಟ್ಟು ಸಬ್ಜೆಕ್ಟ್ ಕರೆಕ್ಟ್ ಹೇಳ್ಬೋದು ದೇವ್ರಿಗೆ. ಅರ್ಥಕ್ಕಿದ್ಯಾ? ಸುಮ್ಮನೆ ರಿಪೀಟ್ ಮಾಡಕ್ ಹೋಗ್ಬೇಡ್ರಿ, ಇರಿಟೇಷನ್ ಮಾಡಕ್ ಹೋಗ್ಬೇಡ್ರಿ. ತಂದೆ ತಂದೆನೆ, ದೇವರು ದೇವರೇನೆ, ನಿನ್ ಸಬ್ಜೆಕ್ಟ್ ಏನು ಕರೆಕ್ಟ್ ಹೇಳ. ಅದಕ್ಕೆ ಪ್ರಾರ್ಥನೆ ಮಾಡುವಾಗ ಸುಮ್ಮನೆ ಈಗ ನೋಡ್ರಿ, ನಾ ಎಂತ ತಪ್ಪು ಮಾಡೀನಿ, ಪಾಪ ಒಬ್ಬರು ಬಂದು 15,000 ಕೊಟ್ಟಾರೆ, ಇನ್ನೊಬ್ರು ಬಂದು 2,000 ರೂಪಾಯಿ ಕೊಟ್ಟಾರೆ, ಮತ್ತೆ ಅದನ್ನ ಮುಗಿಸ್ಬೇಕಲ್ಲ ಅಂತೇಳಿ ದೇವ್ರ ಮುಂದೆ ಏನೇನೋ ಹೇಳ್ಕೊಟ್ಟಿಲ್ಲ. ದೇವ್ರ ನನ್ನ ಸಾಲನ ಮುಗಿಸಿ ಬೇಕಾದ್ರೆ ಮಾಡ್ಕೊಂತ ಸ್ವಲ್ಪ ಏನೋ ಹಂಗೆ ಕ್ಷಮಿಸು, ಮತ್ತೆ ನಿನ್ ದೇವರಲ್ಲ ನನ್ನ ಮನುಷ್ಯ. ಆಮೇಲೆ ಆ ಮುಂದಿನ ದೇವರು ಕೊಡ್ತೀನಿ ಅಂತ ನಾನು. ಅದಕ್ಕಿಂತ ಮುಂಚೆ ನಮ್ಮ ಆಫೀಸ್ಗೆ ಹೆಡ್ ಆಫೀಸ್ಗೆ ಫೋನ್ ಮಾಡಿ ಅವ್ರ ಕಡೆ ಬೈಸ್ಕೊಳಕ 50 ರೂಪಾಯಿ ಎಷ್ಟಡಿ ಇಲ್ಲ ದುಡ್ಡು ಕಳಿಸ್ರಿ, ನನಗೆ ಸಪೋರ್ಟ್ ಇಲ್ಲ ಅಂತೇಳಿ ಹೆಡ್ ಆಫೀಸ್ಗೆ ಫೋನ್ ಮಾಡಿ ಹೈದರಾಬಾದ್ರಿಂದ ಸಿಕ್ಕಾಪಟ್ಟೆ ಬಂದ್ರೆ ದುಡ್ಡಿಲ್ಲ ಫೋನ್ ಇಟ್ಬಿಡ ಅಂತ ಅಂದ್ಬಿಟ್ರು. ನೋಡ್ರಿ, ದೇವರ ಮೇಲೆ ನೀವು ಆದ್ಕೊಂಡು ಮನುಷ್ಯರ ಮೇಲೆ ಆದ್ಕೊಳಕ್ ಹೋಗ್ಬೇಡ್ರಿ. 118ನೇ ಕೀರ್ತನೆ 5ನೇ ವಚನ 7ನೇ ವಚನ 8ನೇ ವಚನ ಏನಂತಾನೆ? ಮನುಷ್ಯರನ್ನು ನಂಬುವುದಕ್ಕಿಂತ ಯೆಹೋವನ ಮೇಲೆ ಭರವಸೆ ಲೇಸು. ಮನುಷ್ಯರ ಮೇಲೆ ನಂಬಿಕೆ ಇಡುವುದಕ್ಕಿಂತ ಯೆಹೋವನ ಮೇಲೆ ನಂಬಿಕೆ ಇಡುವುದು ಉತ್ತಮ. ಮನುಷ್ಯರೆಲ್ಲರೂ ಕೂಡ ಇವತ್ತು ವಾಗ್ದಾನ ಮಾಡಬಹುದು, ನಾಳೆ ವಾಗ್ದಾನವನ್ನು ಮರಿಬಹುದು. ದೇವರು ಮಾತ್ರ ಎಂದಿಗೂ ಕೂಡ ಮರೆಯುವುದಿಲ್ಲ. 146ನೇ ಕೀರ್ತನೆ ನೋಡ್ರಿ, 1-2-3 ವಚನ. ಯೆಹೋವನಿಗೆ ಸ್ತೋತ್ರ, ಮೂರು ವಚನ. ನನ್ನ ಮನವೇ ಯೆಹೋವನನ್ನು ಸ್ತುತಿಸು, ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ಜೀವಮಾನವೆಲ್ಲ ನನ್ನ ದೇವರನ್ನ ಕೊಂಡಾಡುವೆನು. ಪ್ರಭುಗಳಲ್ಲಿ ಭರವಸೆ ಬಿಡಬೇಡ, ಮಾನವನನ್ನು ನೆಚ್ಚಬೇಡಿರಿ. ಅವನು ಸಹಾಯ ಮಾಡುವಂತ ಶಕ್ತನು ಅಲ್ಲ. ಕೆಳಗಡೆ ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವುದು. ಯಾವನಿಗೆ ಯಾಕೋಬ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ನಮ್ಮ ತಾಯಿಗೆ 1986ನಲ್ಲಿ ಕ್ಯಾನ್ಸರ್ನಿಂದ ಯೇಸು ಸ್ವಾಮಿ ಗುಣಪಡಿಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಅವಾಗ ನಮ್ಮ ಮನೆ ದೇವರುಗಳು ಬೇರೆ ಬೇರೆ ಇದ್ರು, ಅವೆಲ್ಲ ಪೂಜೆ ಮಾಡಿದ್ವಿ, ಏನೂ ಆಗಲಿಲ್ಲ. ನಮ್ಮ ಒಬ್ಬ ಸ್ನೇಹಿತರು ಹೇಳಿದ್ದಾರೆ, ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರಲ್ಲ, ಅಲ್ಲಿ ಒಂದು ಚರ್ಚ್ ಇದೆ, ಯೇಸು ಸ್ವಾಮಿ ಕಡೆ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಅದ್ಭುತ ನಡೆಯುತ್ತದೆ ಅಂತ ಹೇಳಿ. ನಾನಂದ್ರೆ ಎಷ್ಟು ದೇವರುಗಳು ಪೂಜೆ ಮಾಡಿದ್ವಿ, ಈ ದೇವರಲ್ಲಿ ಮಾಡ್ತಾರೆ ಅಂತಂದ್ರೆ ಯಾವ ದೇವರಾದ್ರೆ ಏನು, ಒಳ್ಳೇದಾದ್ರೆ ಒಳ್ಳೇದು ಹೋಗೋದು. ಆಮೇಲೆ ಆ ಚರ್ಚ್ಗೆ ಹೋದಾಗ ಅಲ್ಲಿ ಪಾಸ್ಟರ್ ಕೇಳಿದ್ರು, ಏನಾಯ್ತು ಅಂತಂದ್ರೆ ಈಗ ಡಾಕ್ಟರ್ ಹೇಳ್ಯಾರ 3 ತಿಂಗಳು ಉಳಿತಾಳ ಅಂತ ನಮ್ಮ ತಾಯಿ. ಕ್ಯಾನ್ಸರ್ ಫೈನಲ್ ಸ್ಟೇಜ್, ಯೂಟ್ರಸ್ ಕ್ಯಾನ್ಸರ್ ಅಂತ 6 ತಿಂಗಳಿಂದ ಉದ್ದಾಡ್ತಾ ಇದ್ದಾರೆ. ಹೊಟ್ಟೆ ನೋವು ಅಂತೇಳಿ ಏನು ಊಟನೂ ಮಾಡ್ತಿದ್ದಿಲ್ಲ. ಡಾಕ್ಟರ್ ಹೇಳಿದ್ದಾರೆ, ನೀವು ಫೈನಲ್ ಸ್ಟೇಜ್ನಲ್ಲಿ ಕರ್ಕೊಂಡು ಬಂದಿರಿ, ಉಳಿಯಕ್ಕೆ ಸಾಧ್ಯವಿಲ್ಲ, ಏನೇನು ಬೇಕು ಎಲ್ಲ ಕೊಟ್ಕೊಡ್ರಿ ಅಂತ. ಆಮೇಲೆ ಒಂದು ಸಣ್ಣ ಸಭೆ, ಒಂದು 100 ಮಂದಿ ಇರ್ತಾರೆ. ಅದರಲ್ಲಿ ಇಲ್ಲಿ ಚಲೋ ಒಂದು ಅದ್ಭುತಕರವಾದ ಸೇವೆ ಮಾಡ್ತಿರುವಂಥ ಸೇವಕರಿದ್ದರು.
ಅವ್ರ ಕಡೆ ಹೋಗಿ ಹಿಂಗೆ ಐತ್ರಿ ಡಾಕ್ಟ್ರು ಹಿಂಗೆ ಹೇಳಿದಾರೆ ಅಂತಂದ್ರೆ ಅವ್ರು ನಂಬಿಕೆ ಐತಾ ಸರ್? ನಂಬಿಕೆ ಇರುವುದರಂದ್ರೆ ನಾವು ಅಲ್ಲಿಂದ ಮಟ್ಟ ಬಂದಿದ್ದೀವಿ. ಆಮೇಲೆ ಒಂದು ಚಲೋ ಪ್ರೇಯರ್ ಮಾಡಿದ್ರು, ಉಪವಾಸ ಪ್ರಾರ್ಥನೆ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದ್ರು. ಈ 6 ತಿಂಗಳಿಂದ ಆರಾಮಿಲ್ಲದಂತ ನಮ್ಮ ತಾಯಿ ಒಂದು 20 ನಿಮಿಷ ಪ್ರೇಯರ್ಗೆ ಒಂದು ಕರೆಂಟ್ ಶಾಕ್ ಹೊಡೆದಂಗೆ ಆಗಿ ಎದ್ದು ಕುಂತಾಳೆ. ಅಲ್ಲೇಲಿಯ. ಆಮೇಲೆ ಏನಾತಮ್ಮ ಅಂತಂದ್ರೆ ಏನಪ್ಪ ನನಗೇನು ಶಾಕ್ ಹೊಡೆದಂಗೆ ಆಗಿತ್ತು. ಆಮೇಲೆ ಒಂದು ಅರ್ಧ ತಾಸು 1 ತಾಸು ಬಿಟ್ಟ ಮೇಲೆ ಅವ್ನು ಚಾ ಕುಡಿದಾಳೆ ಮತ್ತು ನಾಷ್ಟ ಮಾಡಿದ್ದಾಳೆ, ಎಲ್ಲ ಆಯಿತು. 3 ದಿವಸ ಅಲ್ಲೇ ಇದ್ವಿ. ಲಾಸ್ಟ್ಗೆ ಮೀಟಿಂಗ್ ಎಲ್ಲ ಮುಗಿದ ಮೇಲೆ ಮನೆಗೆ ಬಂದಿವಿ. 3 ತಿಂಗಳು ಆಗೋಯ್ತು. 3 ತಿಂಗಳು ಆಗೋಯ್ತು. ನಮ್ಮಮ್ಮ ತನ್ನ ಕೆಲಸ ತಾನೇ ಮಾಡ್ಕೊಳ್ತಾ ಇದ್ದಾಳೆ, ಎಲ್ಲ ಇದೆ, ಹೆಲ್ತ್ ಇಂಪ್ರೂವ್ಮೆಂಟ್ ಐತಿ. ಆಮೇಲೆ ಹೌದು ಡಾಕ್ಟರ್ 3 ತಿಂಗಳು ಉಳಿತಾಳೆ ಅಂತ ಹೇಳಿ ಹೇಳಿದ್ರಲ್ಲ, ಇನ್ನೂ ಆದಾಳಲ್ಲ, ಒಂದು ಬಾರಿ ಹೋಗಿ ಬರೋಣ ಅಂತೇಳಿ ಹೇಳಿರುವಂಥ ಡಾಕ್ಟರ್ ಕಡೆ ಹೋಗಿ ಬಂದಿದ್ವಿ. ಆ ಡಾಕ್ಟರ್ ನೋಡಿ ಇನ್ನೊಂದಿಯ ಅಂತಂದ್ರು. ಅವಾಗ ನಮ್ಮ ತಾಯಿ ಅಂದ್ರೆ, ಅಯ್ಯ ನೀವು ಕೊಟ್ಟಿರುವಂತ ಔಷಧಿನೂ ತೊಗೊಳತ್ತೀನಿ, ನಮ್ಮ ಮಕ್ಕಳು ಯೇಸು ಸ್ವಾಮಿ ಪ್ರಾರ್ಥನೆಗೆ ಕರ್ಕೊಂಡು ಹೊಂಟಾರೆ ಅಂತ. ಹೌದಾ? ಆಯ್ತು ಬಿಡ್ರಿ, ಇವರು ಇನ್ನೊಮ್ಮೆ ಚೆಕ್ ಮಾಡ್ರಿ ಅಂತಂದ್ರೆ, ಚೆಕ್ ಮಾಡಿ ನೀವು ಒಂದು ವಾರ ಬಿಟ್ಟು ಬರ್ರಿ ಅಂತಂದು. ಆಮೇಲೆ ಎಲ್ಲ ಸ್ಯಾಂಪಲ್ಸ್ ಎಲ್ಲ ಕೊಟ್ಟು ಬಯಾಪ್ಸಿ ಇವೆಲ್ಲ ಮಾಡಿಸಿ ಅವೆಲ್ಲ ಸ್ಯಾಂಪಲ್ ಕೊಟ್ಟು ಆಮೇಲೆ ಬರ್ರಿ ಅಂತಂದ್ರೆ ಹೋದಾಗ ರಿಪೋರ್ಟ್ ನೋಡಿದ್ರೆ ನೆಗೆಟಿವ್ ಅಂತ ಬರ್ತೇವೆ. ಫಸ್ಟ್ ಫುಲ್ಲು ಪಾಸಿಟಿವ್ ಅಂತ ಐತಿ, ಪಾಸಿಟಿವ್ ಐತಿ ಕ್ಯಾನ್ಸರ್. ನೆಕ್ಸ್ಟ್ ರಿಪೋರ್ಟ್ನಲ್ಲಿ ನೆಗೆಟಿವ್ ಅಂತ ಬರ್ತೇವೆ. ಡಾಕ್ಟರ್ ತಲೆ ಕರ್ಕೊಂಡ್ಬಿಟ್ಟಾನೆ, ಮಿಷನ್ ಗಿಷನೆಲ್ಲ ಬರ್ಬಾರ್ದು ನೋಡ್ರಿ ಸರ್, ಎಲ್ಲ ಕರೆಕ್ಟ್ ಅದಾವ್ರಿ ಅಂತಂದು. ಆಮೇಲೆ 2 ರಿಪೋರ್ಟ್ ಹಿಂಗೆ ನೋಡ್ಕೊಂಡ ಪೇಷಂಟ್ ನೋಡಾಕತ್ತಂದ್ರೆ ರಿಪೋರ್ಟ್ ನೋಡತ್ತ. ಆಮೇಲೆ ಅಂದಾನೆ, ಯಮ್ಮ ನಿನಗೆ ಯಾವ್ದು ಅಡ್ಡಿ ಇಲ್ಲ ಹೋಗ್ಬಿಡು ಅಂತ. ಅಂದ್ರೆ ಮತ್ತೆ ನೀವು ಹೇಳಿದ್ರೆ 3 ತಿಂಗಳ ಟೈಮ್, 3 ತಿಂಗಳ ಒಳಗಡೆ ಹೋಗ್ಬಿಡ್ತೀವಿ ಅಂತ ಹೇಳಿದ್ರಿಲ್ಲ ಅಂತಂದಾಗ ಅವಾಗ ಹಂಗಿತ್ತು ಹೇಳಿದ್ದೆ, ಏನು ನಾವು ಏನಿಲ್ಲ ಅಂತಂದ. ಆಮೇಲೆ ಎಲ್ಲರೂ ಅಜಾಬ ಏನಿದೆ, ಏನು ನಡೆಯಂತಂತೇಳಿ ಲಾಸ್ಟ್ಗೆ ಆ ಡಾಕ್ಟ್ರೇ ಏನಂದಂಗೆ ಗೊತ್ತಾ, ಹೌದು ಹೋದ ಬಾರಿ ನೀನು ಬಂದಾಗ ನಾನು ಯೇಸು ಸ್ವಾಮಿ ಪ್ರಾರ್ಥನೆಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ನಾನು ಕೇಳಿದ್ದುಂಟ ಅನೇಕ ಜನರಿಂದ ಯೇಸು ಸ್ವಾಮಿ ಆರಾಮ ಮಾಡ್ತಾ ಇದ್ದೇನೆ ಅಂತೇಳಿ ಅಂತ ಜಗದಲ್ಲಿ ಪ್ರಾರ್ಥನೆಗೆ ಹೋಗ್ತಾ ಇರುವಾಗ ನಾನು ಕೇಳಿದ್ದುಂಟು. ಬಹುಶಃ ಆ ಯೇಸು ಸ್ವಾಮಿನೇ ನಿಮ್ಗೆ ಏನೋ ಗುಣಪಡಿಸಿರ್ಬೋದು. ಯಾಕಂದ್ರೆ ನಾನು ಕೊಟ್ಟಿರುವಂಥ ಔಷಧಿ ಬರೀ ಪೇನ್ ಕಿಲ್ಲರ್ ಅದೇ, ಕ್ಯಾನ್ಸರ್ಗೆ ಇನ್ನೂ ಈ ಟ್ರೀಟ್ಮೆಂಟ್ ಬಂದಿಲ್ಲ. ಆದ್ರೆ ಯೇಸು ಸ್ವಾಮಿ ಇಟ್ಕೊಂಡು ಹೋಗ್ಬಿಡ ಅಂತ. ತಮಾಷೆ ಏನ್ ಗೊತ್ತಾ, ನಮ್ಮ ತಾಯಿ ಸಾಯ್ತಾರೆ ಅಂತ ಹೇಳಿರುವಂತ ಡಾಕ್ಟರ್ ಹೋಗ್ಬಿಟ್ಟಾನೆ. ಆಮೇಲೆ ಯಾವ ಪಾಸ್ಟರ್ ನಮ್ಮ ತಾಯಿಗೋಸ್ಕರ ಪ್ರಾರ್ಥನೆ ಮಾಡಿರಲ್ಲ ಅವ್ರನ್ನು ಹೋದ್ರು ಕರ್ತನ ಸನ್ನಿಧಾನಕ್ಕೆ. ನಮ್ಮ ತಾಯಿ ಮೊನ್ನೆವರೆಗೂ ಇದ್ರು, 90 ವರ್ಷ ಬದುಕಾರೆ. ಯೇಸು ಸ್ವಾಮಿ ಗುಣಪಡಿಸಿದ ಮೇಲೆ 40 ವರ್ಷ ಆಯುಷ್ ಕೊಟ್ಟಂಗೆ, 90 ವರ್ಷ. ಅವಾಗ ನಾ ತೀರ್ಮಾನ ಏನ್ ಮಾಡಿದ್ದೀನಿ ಅಂತಂದ್ರೆ, ದೇವ್ರೆ ನೀವು ನಿಜವಾದ ದೇವ್ರು ಆದ್ರೆ ನಮ್ಮ ತಾಯಿಗೆ ಕ್ಯಾನ್ಸರ್ ಗುಣಪಡಿಸ್ಬೇಕು, ನಾನು ಸಾಯಿ ತನಕ ನೀನು ಸೇವೆ ಮಾಡ್ತೀನಿ ಅಂತೇಳಿ ಅದೇ ವಟ ಕೆಲವು ಬಾರಿ ನೀವೇನ್ ಮಾತಾಡ್ತೀರ ದೇವ್ರ ಅದನ್ನೇ ಹಿಡ್ಕೊಂಡು ಲಾಕ್ ಮಾಡ್ಕೊಂಡು ಹಿಡ್ಕೊಂಡೆ. ಅದಕ್ಕಾಗಿ ಇವತ್ತು ಫಾಸ್ಟರ್ ಆಗಿಲ್ಲ ನಾನು. ದೇವ್ರ ನಮಗೆ ಸ್ತೋತ್ರ. ಅಲ್ಲೆಲ್ಲಿಯ ಅಲ್ಲೆಲ್ಲಿಯ. ನಾನು ಬಹಳ ಸ್ಟೋರಿ ಐತೆ. ನಾನು ಓಡೋಗ್ಬೇಕಂತೇಳಿ ಬಹಳ ಪ್ರಯತ್ನ ಮಾಡಿದಾಗ ಒಬ್ಬ ಗಿಳಿಶಾಸ್ತ್ರದವ ಬಂದಾನೆ. ಗಿಳಿಶಾಸ್ತ್ರದವ ಬಂದು ನಮ್ಮ ಊರಿನಲ್ಲಿ ನಿಂತು ಎಲ್ಲರಿಗೂ ಶಾಸ್ತ್ರ ಹೇಳಾಕ್ತಾನೆ ಭವಿಷ್ಯ. ನಾನು ಅಲ್ಲೇ ನಿಂತೆ. ನಾನು ನೋಡಿದವ, ನಾನೊಂದು ಪಾಯಿಂಟ್ ಇಡಬೇಕು ಅಂತೇಳಿ ಕೇಳಿದ್ರು. ನಾನು ಇದೆಲ್ಲ ಬೇಡ ನನಗೆ, ಯಾಕಂತಂದ್ರೆ ಹೇಳಿದ ಮೇಲೆ ಮತ್ತೆ ರಾಕ್ಷಸಿ ಏನಾದ್ರು ಬರ್ತಾವ, ಬೇಡ ಅಂತೇಳಿ ಬೇಡ ಅಂತಂದ್ರು. ಇಡಪ್ಪ ಅಂತಂದ್ರೆ ಇಟ್ಟೆ. ಅವ್ನು ನಾನು ನೋಡಿದ ಮೇಲೆ ಈಗ ಕಾಡ್ದೆ ನೀವು ನೋಡಿ ಅಂದ. ಏನೋ ಚಲೋ ಬಂದಿರ್ಬೋದು ಸರ್, ಏನು ಬಂದಿದ್ದು ತೋರಿಸಿ ಅಂತ ಹೇಳಿ ಏನು ಬಗ್ಗಿದೆ ಮೇಲೆ ಅವ್ನು ನನಗೆ ನೋಡಿ ಬರ್ರಿ. ನಾನು ಇವ್ರೇನೋ ದೊಡ್ಡ ಜಾತಿ ಬ್ರಾಹ್ಮಣರು ಇರ್ಬೋದು, ಏನು ನಿಮಗೆಲ್ಲ ಏನೋ ನನಗೆ ಸ್ವಲ್ಪ ಇದನ್ನು ಮಾಡಾಕಂತೇಳಿ ವಿಚಾರ ಮಾಡಿದ್ವಿ.
ನನಗೊಂದು 5 ನಿಮಿಷ ನೋಡಿ, ಏನಪ್ಪ ನೀನು ನಾನೇನೋ ದೊಡ್ಡ ಜಾತಿ ನೀನೇನೋ ಸಣ್ಣ ಜಾತಿ ಅಂತ ಹೇಳಿ ಏನೋ ಅನ್ಟಚಬಿಲಿಟಿ ಇಲ್ಲ ದೂರ ನಿಂದ್ರ ಅಂತ ಹೇಳಿನಂತ ನ್ಯಾಯಿಸಿದೆಯಲ್ಲ, ಅದಲ್ಲ. ಒಂದು ವಿಷಯ ಹೇಳ್ತೀನಿ ಕೇಳ ಅಂತ. ನಾನು ನಿನ್ನ ನೋಡಿದಾಗ ಒಂದು ವಿಷಯ ಕಂಡು ಬರ್ತಾ ಇದೆ. ನೀನು 20 ವರ್ಷ ವಯಸ್ಸು ಬಂದಾಗ ಯೇಸು ಸ್ವಾಮಿ ಬೋಧಕಾಗ್ತಿ, ಯೇಸು ಸ್ವಾಮಿ ಬಗ್ಗೆ ಹೇಳ್ತೀನಿ ಅಂತಂದ. ಅವಾಗ ನನಗೆ ಏನು ಗೊತ್ತಿಲ್ಲ, ಇವೆಲ್ಲ ಕ್ರಿಸ್ಟಿಯಾನಿಟಿ ಎಲ್ಲ ಜಾಸ್ತಿ ಏನು ಗೊತ್ತಿಲ್ಲ. ನಾನೇ ಯೇಸು ಸ್ವಾಮಿ ಬೋಧಕಾಗ್ತೀನಿ ಅಂತೇಳಿ ನಾನು ಹಾಗೆ ವಿಚಾರ ಮಾಡ್ತಾ ಇದ್ದೀನಿ. ಅವಾಗ ಅವನು ಅಂದಾನೆ, ನಿನ್ನ ಮನೆಯಲ್ಲಿ ಒಂದು ಪವಾಡ ನಡೀಬೇಕಂತೇಳಿ ಈ ಯೇಸು ಕ್ರಿಸ್ತನಿಗೆ ನೀನು ನಂಬಿದ್ದಿ, ಈಗ 1 ವರ್ಷ ಆಗಿದೆ. ನೋಡ್ರಿ ಎಷ್ಟು ಚಂದ ಹೇಳ್ತಾನ ನಾವು. ಪಾಸ್ಟ್ರಲ್ಲೇ ಹೇಳಿದ್ದೆ, ಗಿರಿಶಾಸ್ತ್ರದವ ಅಂದ್ರೆ ಸೈತಾನ ಬರೋಬ್ಬರಿ ಹಿಡಿದಿದ್ದ ಅವನಿಗೆ. ನಮ್ಮಲ್ಲಿರುವಂತ ದೇವರ ಶಕ್ತಿ ಏನಂತೇಳಿ ಅವನು ಕಾಣದೇ ಇದೆ. ನಿನ್ನ ಮನೆಯಲ್ಲಿ ಒಂದು ಪವಾಡ ನಡಿಬೇಕಂತ ಹೇಳಿ ನೀನು ಯೇಸು ಸ್ವಾಮಿ ನಂಬಿದ್ದಿ, ಆ ಪವಾಡ ನಡಿದೈತಿ, ಆತನ ಮಾಡ್ಯಾನ. ಆದ್ರೆ 1 ವರ್ಷ ಚಲೋ ನಡ್ಕೊಂಡು ಈಗ ದಾರಿ ತಪ್ಪಿದ್ದಿ. ಆದ್ರೆ ಯೇಸು ಸ್ವಾಮಿ ಮಾತ್ರ ನಿನಗೆ ಬಿಟ್ಟಿಲ್ಲ. ನಾನು ನಿನ್ನನ್ನು ನೋಡಿದಾಗ ನಿನ್ನ ಹಿಂದೆ ಯೇಸು ಕ್ರಿಸ್ತನ ಶಿಲುಬೆ ಕಾಣ್ತಾ ಇದೆ, ನೀನು ಮುಂದಿಗೆ ಬಂದ್ರೆ ಶಿಲುಬೆ ಕೂಡ ಮುಂದಿಗೆ ಬರ್ತಾ ಇದೆ. ಇಲ್ಲಿ ನನ್ನ ದೇವಿ ಶಕ್ತಿ ಕೆಲಸ ಆಗುವಂತ ಡಿಸ್ಟರ್ಬ್ ಆಗ್ತಾ ಇದೆ, ಅದಕ್ಕಾಗಿ ದೂರ ನಿಂದ್ರ ಅಂತ ಹೇಳಿ ಹೊರತು ಮತ್ತೆ ಬೇರೆ ಸಮಸ್ಯೆ ಅಲ್ಲ. ನೋಡ್ರಿ, ನೀವು ಪ್ರಾರ್ಥನೆ ಮಾಡ್ತಿರೋದು ನಿಮ್ಗೆ ಕಾಣಂಗಿಲ್ಲ, ಆದ್ರೆ ವೈಫೈ ಯಾಕೆ ಕೆಲಸ ಮಾಡ್ತದ, ಬ್ಲೂಟೂತ್ ಯಾಕೆ ಕೆಲಸ ಮಾಡ್ತದ, ಹಂಗ ನೀವು ಪ್ರಾರ್ಥನೆ ಎಲ್ಲ ಕೆಲಸ ಮಾಡ್ತಿರ್ತದೆ. ಪ್ರತಿಯೊಂದು ಪ್ರಾರ್ಥನೆಗೆ ದೇವರು ಆಲ್ರೆಡಿ ಕಮ್ಯುನಿಕೇಶನ್ ಮಾಡ್ತಿರ್ತಾನೆ. ನಂಬಿಕೆ ಇರ್ಬೇಕ, ವಾಕ್ಯದ ಮೇಲೆ ನಂಬಿಕೆ ಇರ್ಬೇಕ. ನಿನ್ನ ಪ್ರಾರ್ಥನೆ ಮೇಲೆ ನಾನು ಮಾಡಿರುವಂತ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ ಅಂತ ಹೇಳಿ ನಂಬಿಕೆ ಇಡ್ಬೇಕ. ಎಲ್ಲರ ಮನೆಯಾಗ ಟಿವಿ ಐತಲ್ರಿ, ನಾ ಏನು ಹೇಳಂಗಿಲ್ಲ. ಯಾಕೆಂದ್ರೆ ಕೆಲವ್ರಿಗೆ ಚಾಳಿ ಇರ್ತದೆ. ಅಂತಂದ್ರೆ ದೊಡ್ಡ ಬರ್ತಾರೆ ಮನೆಗೆ, ಬಂದೆ ಊಟ ತಿನ್ಕುಂತ ರಿಮೋಟ್ ಅಂತ ಇವರು ಊಟ ತಂದ ಅಲ್ಲಿ ಇಡುವುದ್ರೊಳಗಡೆ ರಿಮೋಟ್ ಹಿಂಗ್ ಹೋಗ್ತಾರೆ. ಅಕಸ್ಮಾತ್ ಪಿಕ್ಚರ್ ಬಂದಿಲ್ಲ, ಹಿಂಗ್ ಹೊಡಿತಾರೆ. ಅದಲ್ಲ ಎಲ್ಲ ಮಾಡ್ದೆ ಕೊಡ್ರಿ ಇರ್ತಾರೆ. ಮತ್ತೆ ಹಿಂಗ್ ಮಾಡ್ತಾರೆ. ಅಕಸ್ಮಾತ್ ಅದು ಬಂದಿಲ್ಲ, ಆಮೇಲೆ ಏನದ ಎದಕ್ಕೆ ಹೊತ್ತು ಬರುವಂತ ಅಂತೇಳಿ ಅದನ್ನ ಕಿತ್ತಿ ಅದನ್ನ ತೆಗೆದ ಬ್ಯಾಟ್ರಿ ಎಲ್ಲ ತಿಕ್ಕಿ ಮತ್ತೆ ಅದರಲ್ಲಿ ಹಾಕಿ ಮತ್ತೆ ಹಿಂಗ್ ಮಾಡ್ತಾರೆ. ಹೌದಲ್ಲ? ಇಷ್ಟು ನಂಬಿಕೆ ನಿಮ್ ರಿಮೋಟ್ ಮೇಲೆ ಐತಲ್ಲ, ಆ ನಂಬಿಕೆ ಯೇಸು ಸ್ವಾಮಿನ ವಾಕ್ಯದ ಮೇಲೆ ಇದ್ರೆ ಅದ್ಭುತ ನಡೀತದ. ಅಲ್ಲೇಲೂಯಾ, ಅಲ್ಲೇಲೂಯಾ, ಅಲ್ಲೇಲೂಯಾ. ನಂಬಿಕೆ ಬರ್ತಾ ಇದೆಯಾ? ನಮಗೆ ಬರ್ತಾ ಇದೆಯಾ? ನಿನಗೆ ಎಂತ ಸಹಾಯ ಬೇಕಂತಂದ್ರೆ ನಾವು ಯೇಸು ಸ್ವಾಮಿ ಯೋಹಾನನ ಸುವಾರ್ತೆ 15ನೇ ಸಂಧಿನಲ್ಲಿ 3ನೇ ವಚನದಲ್ಲಿ ಹೇಳ್ತಾನೆ, ನೀವು ನನ್ನಲ್ಲಿಯೂ ನನ್ನ ಮಾತುಗಳು ನಿಮ್ಮಲ್ಲಿಯೂ. 5ನೇ ವಚನದಲ್ಲಿ 7ನೇ ವಚನದಲ್ಲಿ ಅದೇ ಮಾತಾಡ್ತಾನೆ, ನನ್ನ ಮಾತುಗಳು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ನೆರವೇರಿದ್ರೆ ನಿಮ್ಗೇನ್ ಬೇಕೋ ಕೇಳ್ರಿ, ಅದು ನಿಮ್ಗೆ ದೊರೆಯುತ್ತದೆ. ಮತ್ತೆ ಇಷ್ಟೆಲ್ಲ ಹೇಳಿರುವಂತ ಮಾತು ಭೂಮಿ ಆಕಾಶಗಳು ಒಂದ್ ಕಡೆ ಹೋದ್ರೂ ಹೋಗ್ಬಹುದು, ನನ್ನ ಮಾತುಗಳು ಎಷ್ಟು ಮಾತ್ರಕ್ಕೂ ಕೂಡ ಅಳಲು ಹೋಗುವುದಿಲ್ಲ ಅಂತಾಗಿ ಹೇಳಿದ ಮೇಲೆ ಯಾಕೆ ದೇವರು ಸುಳ್ಳು ಹೇಳ್ತಾನೆ? ಸುಳ್ಳು ಹೇಳೋದಕ್ಕಾದ ಮನುಷ್ಯನಲ್ಲ. ಅದಕ್ಕೆ ಇವತ್ತು ರಾತ್ರಿ ನಾನು ನಿಮ್ಮನ್ನ ಎಂಕರೇಜ್ಮೆಂಟ್ ಮಾಡೋದು ಏನಂತಂದ್ರೆ, ದೇವರು ಆರಿಸಿಕೊಂಡಿರುವಂತ ಜನರಾಗಿರುವಂತ ನೀವು ನಾವು ಹಳೆಯ ಒಡಂಬಡಿಕೆಯಲ್ಲಿ ದೇವರು ಆರಿಸಿಕೊಂಡಿರುವಂತ ಜನಾಂಗವು ಯಾರು ಅಂತಂದ್ರೆ ಇಸ್ರಾಯೇಲ್ಯರು. ಆ ಇಸ್ರಾಯೇಲ್ಯರ ಪ್ರಾರ್ಥನೆಯನ್ನು ಕೇಳಿ ಅವ್ರ ದೇವರು ಅವ್ರಿಗೇನಂತಾನೆ, 2ನೇ ಪೂರ್ವಕಾಲ ವೃತ್ತಾಂತ 7:14 ಏನಂತಾನೆ, ನನ್ನ ಹೆಸರು ಪಡೆದಿರುವಂತ ನನ್ನ ಜನರು ತಮ್ಮನ್ನು ತಾವು ತಗ್ಗಿಸಿಕೊಂಡು, ಅಲ್ಲಿ ನೋಡ್ರಿ ಅಲ್ಲಿ ಏನೇನು ಸಬ್ಜೆಕ್ಟ್ಗಳದಾವ, ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು
ನನ್ನನ್ನು ಪ್ರಾರ್ಥಿಸಿದರೆ ದೇವರು ನಮಗೆ ಸ್ತೋತ್ರ. ಇದು ಯಾರು ಹೇಳಿದ್ರು? ಈ ಮಾತು ಯಾರು ಹೇಳಿದ್ರು? ಯೆಹೋವನು ಹೇಳಿದ್ದಾನೆ, ತಂದೆಯಾದ ದೇವರೇ ಹೇಳಿದ್ದಾನೆ. ನನ್ನ ಹೆಸರು ಪಡೆದಿರುವಂತ ನನ್ನ ಜನರು, ನನ್ನ ಜನಾಂಗವು, ಅಬ್ರಹಾಮನ ಸಂತಾನವಾಗಿರುವಂತ ನನ್ನ ಜನಾಂಗವು ನನ್ನ ಮೇಲೆ ನಂಬಿಕೆ ಇಟ್ಟು ವೈರಾಗ್ಯದಿಂದ ಒಂದು ವೇಳೆ ಪ್ರಾರ್ಥನೆ ಮಾಡಿದರೆ ಖಚಿತವಾಗಿ ನಾನು ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಡ್ತೀನಿ. ಆದ್ರೆ ತಗ್ಗಿಸಿಕೊಳ್ಳುವಂತ ಸ್ವಭಾವ ಬೇಕು. ಈಗ ಯಾತಕ್ಕೆ ಕೆಲವು ಬಾರಿ ನಮ್ಮ ಪ್ರಾರ್ಥನೆಗೆ ಸದುತ್ತರ ಸಿಗುವಂತ ಅಂತಂದ್ರೆ ಪ್ರಾಬ್ಲಮ್ ಏನಂತಂದ್ರೆ ಅಹಂಕಾರ. ಅವ್ರಿಗಿಂತ ನಾನು ಚಲೋ ಪ್ರಾರ್ಥನೆ ಮಾಡ್ತೇನೆ, ಅವ್ರಿಗೆ ಪ್ರಾರ್ಥನೆ ಮಾಡಕ್ ಬರಂಗಿಲ್ಲ, ನನಗೆ ಚಲೋ ಬರ್ತದೆ. ಈಗ ನಿಮ್ಮ ಮನ್ಯಾಗ ಸಣ್ಣ ಮಕ್ಕಳು ಇರ್ತಾರಲ್ಲ, ಸಣ್ಣ ಕೂಸುಗಳು, ತಾತ ಅಜ್ಜಿ ಅಂತ ಒಂದು ವೇಳೆ ಅಕಸ್ಮಾತ್ ಅಂದ್ರೆ ಅಜ್ಜಿ ತಾತ ಏನ್ ಮಾಡ್ತಾರೆ? ಉಬ್ಬಿ ನನ್ನ ಮೊಮ್ಮಗಳ ಅಜ್ಜಿ ಅಂತ ಕರಿತಾಳೆ, ಗೊತ್ತೇನೆ? ನನ್ನ ಮೊಮ್ಮಗ ಅಜ್ಜ ತಾತ ಅಂತ ಕರಿತಾಳ್ರಿ. ನನಗೆ ನೀ ಇಷ್ಟು ಖುಷಿ ಪಡ್ತೀಯಲ್ಲ, ಬರೇ ಬಾಯದಿಂದ ನುಡ್ಯಾಕ್ ಬರ್ಲಾರ್ದಂತ ಸಣ್ಣ ಕೂಸುಗಳು ನುಡಿದ್ರೆ ಅಷ್ಟು ಖುಷಿ ಆಗ್ತದಲ್ಲ. ನೀನು ಕೂಡ ನಿನ್ನ ಬಾಯಿ ಮಾತುಗಳಿಂದ ದೇವರೇ, ತಂದೆ, ಅಪ್ಪ, ನಾನು ನಿನ್ನ ಮಗ, ನಿನ್ನ ಮಗಳು, ನೀನು ನನ್ನ ತಂದೆ, ನಾನು ನಿನ್ನ ಕಡೆ ಬರ್ತಾ ಇದ್ದೀನಪ್ಪ, ನನಗೆ ಪ್ರಾರ್ಥನೆ ಮಾಡೋದಕ್ಕೆ ಬರುವುದಿಲ್ಲ, ಆದ್ರೆ ನೀನು ನನ್ನ ತಂದೆ ಎಂಬುದಾಗಿ ನಾನು ಗುರುತಿಸ್ತೇನೆ ಅಂತೇಳಿ ನೀವು ದೇವರ ಮುಂದೆ ತೊದಲ್ನಾಲ್ಗೆಯಿಂದ ನೀನು ಮಾಡುವಂತ ಪ್ರಾರ್ಥನೆಗೆ ದೇವರಷ್ಟು ಖುಷಿ ಪಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನೀನು ಪ್ರಾರ್ಥನೆ ಮಾಡುವಾಗ ದೇವರು ಆರಿಸಿಕೊಂಡಿರುವಂತ ಜನಾಂಗಕ್ಕೆ, ಇಸ್ರಾಯೇಲ್ ಜನಾಂಗಕ್ಕೆ ದೇವರು ಹೇಗೆ ಸಹಾಯ ಮಾಡಿದ್ದಾನೋ, ಹೊಸ ಒಡಂಬಡಿಕೆಯಲ್ಲಿ ಯಾರ್ಯಾರು ಯೇಸು ಕ್ರಿಸ್ತರನ್ನು ಸ್ವರಕ್ಷಕನನ್ನಾಗಿ ಅಂಗೀಕಾರ ಮಾಡುತ್ತಾರೋ ಅವರೆಲ್ಲರಿಗೂ ಕೂಡ ದೇವರ ಮಕ್ಕಳಾಗುವಂತ ಅಧಿಕಾರವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ. ಈಗ ನಾವೆಲ್ಲರೂ ಕೂಡ ಆತನ ಮಕ್ಕಳು. ನಾವು ಪ್ರಾರ್ಥನೆ ಮಾಡ್ತಾ ಇರುವಾಗ ಯಾಕಂದ್ರೆ ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡಂಗಿಲ್ಲ? ಖಂಡಿತ ಖಚಿತವಾಗಿ ಕೊಡ್ತಾನೆ. ಈಗ ನಾನೇ ನಿಮ್ಗೆ ಲೈವ್ ಟೆಸ್ಟ್ ಮನಿ ಹೇಳಿದೆ. ನಾನು ಬೇಕಾದ್ರೆ ನೀವು ಒಂದು ಜೆರಾಕ್ಸ್ ತಗೊಂಡು ಹೋಗಿ ನೀವು ಅದನ್ನು ಕೊಡ್ರಿ ದೇವರಿಗೆ. ನೀವು ಅವ್ರಿಗೆ ಮಾಡಿ ಹೇಳಿ ಗಾಂಧಿ ಪ್ರಾಚು ನನಗೆ ಯಾಕೆ ಮಾಡಂಗಿಲ್ಲ ಮತ್ತೆ ನೋಡಿ ಜೆರಾಕ್ಸ್ ಐತೆ ಅಂತ ಹೇಳಿ ದೇವ್ರಿಗೆ. ನಾವು ನಂಬಿರುವಂತ ದೇವರು ಜೀವಿಸುವಂತ ದೇವರು. ನಾವು ನಂಬಿರುವಂತ ದೇವರು ವಾಗ್ದಾನವನ್ನು ನೆರವೇರಿಸುವಂತ ದೇವರು. ನಾವು ನಂಬಿರುವಂತ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರು. ನಾವು ನಂಬಿರುವಂತ ದೇವರು ಲೇಟ್ ಆಗಿ ನಮಗೆ ಒಂದು ವೇಳೆ ಆನ್ಸರ್ ಬಂದರೂ ಕೂಡ ಲೇಟೆಸ್ಟ್ ಆಗಿ ಅದ್ಭುತ ಮಾಡ್ತಾರೆ. ದೇವರ ನಮಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಸಾ ಪ್ರಾರ್ಥನೆ ಮಾಡಿದ್ದಾನೆ. ಆಸಾ ಪ್ರಾರ್ಥನೆ ಮಾಡಿದಾಗ ಒಂದು ನೋಡ್ರಿ, ಆಸಾ ಪ್ರಾರ್ಥನೆ ಮಾಡಿದ್ದಾನೆ. ಆ ಪ್ರಾರ್ಥನೆಯನ್ನು ಸ್ವಲ್ಪ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 14ನೇ ಸಂಧಿ ನಾನು ಮುಗಿಸ್ತೀನಿ. ಈಗ 2ನೇ ಪೂರ್ವಕಾಲ ವೃತ್ತಾಂತ 14ನೇ ಸಂಧಿ 11ನೇ ವಚನ ನೋಡಿ. ತನ್ನ ದೇವರಾದ ಯೆಹೋವನಿಗೆ, ಯೆಹೋವನೇ, ಮನುಷ್ಯನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನಮ್ಮ ದೇವರಾದ ಯೆಹೋವನೇ, ನಮ್ಮನ್ನು ರಕ್ಷಿಸು. ನಿನ್ನಲ್ಲಿ ಭರವಸೆ ಬಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾ ಸಮೂಹಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದೆವಲ್ಲ. ಯೆಹೋವನೇ, ನಮ್ಮ ದೇವರು ನೀನು. ನರರು ನಿನ್ನನ್ನು ಎದುರಿಸಿ ಗೆಲ್ಲುವುದಾದರೆ ಎಂದು ಮೊರೆ ಇಡಲು ಯೆಹೋವನು ಕುಶ್ಯರನ್ನು ಅರಸನಿಂದಲೂ ಯೆಹೂದ್ಯರಿಂದಲೂ ಅಪಜಯಪಡಿಸಿದನು. ದೇವರ ಸ್ತೋತ್ರ. ಹಲ್ಲೆಲೂಯಾ. ಇಲ್ಲಿ ಸಬ್ಜೆಕ್ಟ್ ಏನಂತಂದ್ರೆ, ಆಸಾ ದಿವಸಗಳಲ್ಲಿ ಅರಸನ ಸಮಯದಲ್ಲಿ ಅನೇಕ ಭಯಂಕರ ಶತ್ರುಗಳು ಬಂದು ಅವರನ್ನು ಸುತ್ತಮುತ್ತಿದ್ದಾರೆ. ಅಂತ ಟೈಮ್ನಲ್ಲಿ ಎಲ್ಲಿಗೆ ಹೋಗ್ಬೇಕು ತಿಳಿಯುವಂತ, ಎಲ್ಲಿ ಹೋಗಿ ಸಹಾಯ ಕೇಳಬೇಕು ತಿಳಿಯುವಂತ, ಅಂದ್ರೆ ಯಾರ ಮೇಲೆ ಹೋಗ್ಬಿಟ್ಕೊಂಡಿದ್ದಾರೋ ಎಲ್ಲರೂ ಕೂಡ ಬಿಟ್ಬಿಟ್ಟಿದ್ದಾರೆ. ಅವಾಗ ನಿಮ್ಗೆ ಆಗ್ತದೆ ಕೆಲವೊಬ್ಬರು.
ನಿಮ್ಗೆ ಏನಾದ್ರೂ ಕಷ್ಟ ಬಂದಾಗ ಯಾರಾದ್ರೂ ಹೋಗಿ ಒಂದು 5,000 ರೂಪಾಯಿ ಇಸ್ಕೊಳ್ಳೋಣ ಅಂತೇಳಿ ನೀವು ಅಕಸ್ಮಾತ್ ಹೋಗಿದ್ರಿ, ನಿಮ್ಮನ್ನ ನೋಡಿ ಸೈಡ್ ಹೋಗ್ಬಿಡ್ತಾರ. ಒಂದ್ ವೇಳೆ ಅಕಸ್ಮಾತ್ ನೀವು ಕೇಳಿದ್ರೆ ಅವ್ರ ಕಡೆ ದುಡ್ಡಿದ್ರು ಮತ್ತೆ ಕೊಟ್ರೆ ಒಳ್ಳೆ ಕೊಡ್ತಾರ ಇಲ್ಲ ಅಂತ ಹೇಳಿ ಡೌಟ್ ಬಂದ್ರೆ, ಅಕ್ಕ ನಿನ್ಗೆ ಗೊತ್ತಿರೋದು ಏನೈತಿ, ನನ್ನ ಕಡೆ ಏನೈತಿ ಅಂತ ಅಣ್ಣ ಅಂತೇಳಿ ಮಾತಾಡ್ತಾರೆ. ಆಮೇಲೆ ಇನ್ನೂ ವಿಚಿತ್ರ ಹೆಂಗಿರ್ತಾರೆ, ಅಯ್ಯೋ ಒಂದು ಅರ್ಧ ತಾಸು ಮುಂಚೆ ಕೇಳಿದ್ರೆ ಸಿಗ್ತಿತ್ತು, ಈಗ ಒಬ್ಬರಿಗೆ ಕೊಟ್ಟು ಬೈದ್ಬಿಟ್ವಿ. ಬರೇ ಬಂಡಲ್ ಹೇಳೋದು. ಇಂಥವ್ರು ಈ ಜಗತ್ತಿನಲ್ಲಿದ್ದಾರೆ. ಇಂಥ ಟೈಮ್ ಆಸಾಗಿ ಬಂದಿದೆ. ಅವಾಗ ಆಸ, ದೇವರೇ ಬಲವಂತರು ಬಂದು ಬಲಹೀನರನ್ನು ಜಯಿಸುವಾಗ ಆ ಬಲಹೀನರಿಗೆ ಸಹಾಯ ಮಾಡುವುದಕ್ಕೆ ಮುಂದಿಗೆ ಬರುವಂತ ದೇವರು ನಿನ್ನನ್ನು ಬಿಟ್ರೆ ಮತ್ತು ಬೇರೆ ಯಾರು ಇಲ್ಲ. ಹಲ್ಲೆಲೂಯಾ. ಒಬ್ಬ ಬಲಾಢ್ಯನು ಬಂದು ಬಲಹೀನರನ್ನು ಜಯಿಸುವಾಗ ಆ ಬಲಹೀನರಿಗೆ ಸಹಾಯ ಮಾಡುವುದಕ್ಕಾಗಿ ಆಸಕ್ತಿಯೊಡನೆ ಮುಂದಿಗೆ ಬಂದು ಸಹಾಯ ಮಾಡುವಂತ ದೇವರು ನಿನ್ನ ಬಿಟ್ರೆ ಯಾರದಪ್ಪ ನಮ್ಗೆ? ಯು ಆರ್ ದ ಗ್ರೇಟ್ ಗಾಡ್ ಅಂತೇಳಿ ದೇವರಿಗೆ ಅದ್ಭುತ ಮಾಡುವಷ್ಟು ದೇವರಿಗೆ ಚಾವಿ ತಿರುಗಿಸ್ಬಿಟ್ಟಾನ ಪ್ರಾರ್ಥನೆ ಮಾಡುವ. ಅಂದ್ರೆ ದೇವರು ಲೈಟ್ ಆಗಿ ತಗೊಂತಾರೇನೋ ಅಂತೇಳಿ ಆಂಟಿಬಯೋಟಿಕ್ ಹಾಕ್ಬಿಟ್ಟಾರೆ ಮೆಡಿಸಿನ್. ಅವಾಗ ಡಾಕ್ಟರ್ ಜ್ವರ ಬಂದೈತೆ ಅಂತೇಳಿ ಪ್ಯಾರಾಶೀಟ್ ಮಾಡಿ ಕೊಡ್ತಾರೆ. ಒಂದು 3 ದಿವಸ ಅವನು ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಡಾಕ್ಟರ್. ಇದು 3 ದಿವಸ ತಗೊಂಡ್ರೆ ಮುಂಜಾನೆ ಒಂದು ಸಂಜೆ ಒಂದು ಹಂಗನ್ ಬಂತು ಬರ್ರಿ ಅಂತ ಹೋಗಿಲ್ಲ ಅಂತ ಹೇಳ್ಕೊಳ್ರಿ. ಅವಾಗ ಆಂಟಿಬಯೋಟಿಕ್ ಕೊಡ್ತಾರೆ. ಆ ಆಂಟಿಬಯೋಟಿಕ್ ಹೋಗಿಲ್ಲ ಅಂತಂದ್ರೆ ಅವಾಗ ರಕ್ತ ತಪಾಸಣೆ ಮಾಡಿಸಿರಿ ಅಂತ. ಈಗ ನಾರ್ಮಲ್ ಪ್ರೇಯರ್ ಪ್ಯಾರಾಸಿಟಮಾಲ್ ಇದ್ದಂಗೆ, ಕಣ್ಣೀರಿನ ಪ್ರಾರ್ಥನೆ ಅಮಾಕ್ಸಿಲಿನ್ 500 ಹಾಕಿದಂಗೆ ದೇವರು ನನಗೆ ಸ್ತೋತ್ರ. ಎರಡು ಕೂಡಿದ್ರೆ ಆನ್ಸರ್ ಎದಕ್ಕೆ ಬರಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಕಣ್ಣೀರಿನ ಪ್ರಾರ್ಥನೆ ದೇವರು ಸದುತ್ತರ ಬೇಗನೆ ಕೊಡ್ತಾನೆ. ನಿಜವಾಗ್ಲೂ ಆತನಿಗೆ ಮೊರೆ ಇಡುವಂತವರಿಗೆ ಆತನು ಹತ್ತಿರವೇ ಇರ್ತಾನೆ, ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಈಗ ಕಣ್ಣೀರಿನ ಪ್ರಾರ್ಥನೆ ಮಾಡ್ತಿದ್ದೆ ನಾನು ಸಹ, ದೇವ್ರೇ ನಿನ್ನೇನ್ ಬಿಟ್ರೆ ನನ್ಗೆ ಯಾರಾದ್ರಪ್ಪ ದಿಕ್ಕು ಅಂತೇಳಿ ಅಂದಾಗ ದೇವ್ರೇ ನಡ್ರಲೆ ಅಂತಂದೆ ಎಲ್ಲರಿಗೆ ಎಬ್ಬಿಸಿ ಲಾಸ್ಟ್ಗೆ ಯಾರು ಇವ್ರ ಮೇಲೆ ಯುದ್ಧ ಮಾಡಕ್ ಬಂದಾರ ನೋಡ್ರಿ, ಅವ್ರನ್ನ ದೇವ್ರ ಒತ್ತಿಟ್ಬಿಟ್ಟ. ನಾನು ಅಡ್ರೆಸ್ ಇಲ್ದಂಗೆ ಹೋಗ್ಬಿಟ್ಟ. ನಿಮ್ಗೆ ಎಂತ ಸಮಸ್ಯೆ ಆಗಿದ್ರು ಒಂದು ಮಾತ್ರ ನೆನಪಿಟ್ಕೊಳ್ರಿ, ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂತ ದೇವರು ನಮ್ಮ ದೇವರು. ಈ ಭೂಮಿ ಆಕಾಶಗಳಿಗೆ ವಾನರು ನಮ್ಮ ದೇವರು. ಇದು ನೆನಪಿಟ್ಕೊಂಡ್ರೆ ಸಾಕು, ನಿಮಗೆ ಬೇರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಭೂಮಿ ಆಕಾಶಗಳು ನಮ್ಮ ದೇವರು, ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂತ ದೇವರು ನಮ್ಮ ದೇವರು. ಆ ದೇವರ ಮೇಲೆ ನೀವು ನಂಬಿಕೊಂಡ್ರೆ ಮುಂದಾಯ್ತು. ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ರಿ. ಅಬ್ರಹಾಮನಿಗೆ ನಾನು ಏನ್ ಮಾಡೀನಿ, ಇಸಾಕನಿಗೆ ನಾನು ಏನ್ ಮಾಡೀನಿ, ಯಾಕೋಬನಿಗೆ ನಾನು ಏನ್ ಮಾಡೀನಿ ಅಂತ ಹೇಳಿ ದೇವರು ಅಲ್ಲಿ ಮಟ್ಟ ಹೋಗ್ತಾನೆ. ಹೋಗಿ ನಿನ್ನ ಪ್ರಾರ್ಥನೆಗೆ ಉತ್ತರ ಬರ್ತಾನೆ. ದೇವರು ನಮಗೆ ಸ್ತೋತ್ರ. ನೀವು ದೇವರಿಂದ ಆರಿಸಲ್ಪಟ್ಟಿರುವಂತ ಜನಾಂಗ, ದೇವ್ರ ಮಕ್ಕಳಾಗಿದ್ದೀರಿ. ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲ್ಯರನ್ನು ಆರಿಸಲ್ಪಟ್ಟಿರುವಂತ ಜನರು ಎಂಬುದಾಗಿ ಕರೆದಾನೆ. ಯಾಕೋಬನಿಗೆ ಹಂಗೆ ಕರೆದಾನೆ, ಇಸ್ರಾಯೇಲ್ ಎಂಬುದಾಗಿ ಕರೆದಾನೆ. ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರ ಸಭೆಯನ್ನು ದೇವರು ಆತನ ಆರಿಸಿಕೊಂಡಿರುವಂತ ಜನಾಂಗ ಎಂಬುದಾಗಿ ಕರೀತಾ ಇದ್ದಾನೆ. ಈಗ ನೀವು ನಾವು ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗ ಸೈನ್ಯವು ಎಷ್ಟರೂ ಬರಲಿ, ದೇವರ ಸೈನ್ಯವನ್ನು ಓಡಿಸುವಂತವನು, ಪರಾಜಯ ಕೊಟ್ಟು ದೇವರು ನಮಗೆ ಜಯ ಕೊಡುವಂತ ದೇವರು. ಅಂತ ದೇವರು ನಮ್ಮ ದೇವರಾಗಿರುವಾಗ ನೀವು ಯಾತಕ್ಕೆ ಹೆದರ್ತಾ ಇದ್ದೀರಾ? ಆತನ ಕೃಪೆ ನಮ್ಮೆಲ್ಲರ ಮೇಲೆ ಇದೆ. ನಿಮ್ಗೆ ಏನೇ ಕಷ್ಟಗಳಿದ್ರು ಸಬ್ಜೆಕ್ಟ್ ಕರೆಕ್ಟ್ ಹೇಳ್ರಿ ದೇವರಿಗೆ. ಸಬ್ಜೆಕ್ಟ್ ಕರೆಕ್ಟ್ ಹೇಳ್ಬೇಕು ದೇವರು. ಆ ಸಬ್ಜೆಕ್ಟ್ ಹೇಳಿದಾಗ ದೇವರು ಪದೇ ಪದೇ ನೀವು ಹೇಳುವಂತ ಸಬ್ಜೆಕ್ಟ್ ದೇವರು ಕೇಳಿಸ್ಕೊಂತಾನೆ. ಪ್ರಾರ್ಥನೆ ಕೇಳುವುದಿಲ್ಲ ಅಂತೇಳಿ ಯಾವಾಗಲೂ ನೆನ್ಸಕ್ಕೆ ಹೋಗ್ಬೇಡ್ರಿ. ಈಗ ನೀವು
ಇಂಟರ್ಸಿಟಿಗೆ ಹೋಗ್ಬೇಕು ಎರ್ಲಿ ಮಾರ್ನಿಂಗ್ 6 ಗಂಟೆಗೆ. ನೀವು ಹೋದ್ಮೇಲೆ ಸ್ಟೇಷನ್ನಲ್ಲಿ ಅನೌನ್ಸ್ಮೆಂಟ್ಸ್ ಇರ್ತವೆ, ಯಾವ್ದಾದ್ರು ಬೇರೆ ಬೇರೆ ಟ್ರೈನ್ ಎಲ್ಲ ಕೇಳಿಸ್ತಾ ಇರ್ತದೆ. ಈ ನಡುವಿನಲ್ಲಿ ಕಾಫಿ 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 ಅಂತ ಓಪನ್ ಮಾಡ್ತಾನೆ, ದೋಷ 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 ಅಂತ ಓಪನ್ ಮಾಡ್ತಾನೆ. ಏನ್ರೆ ಬೇರೆ ಬೇರೆ ಟ್ರೈನ್ ಅನೌನ್ಸ್ಮೆಂಟ್ ಆಗ್ತಾ ಇರ್ತವೆ. ಈ ನಡುವಿನಲ್ಲಿ ನಿನ್ನ ಟ್ರೈನ್ ನಂಬರ್ ನಿನಗೆ ನೆನಪಿರ್ತದೆ. ಬೆಳಗ್ಗೆ 6 ಗಂಟೆಗೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗುವಂತ ಇಂಟರ್ಸಿಟಿ ಎಕ್ಸ್ಪ್ರೆಸ್ 5ನೇ ಪ್ಲಾಟ್ಫಾರ್ಮ್ ಮೇಲೆ ನಿಂತಿದೆ ಅಂತೇಳಿ ನಿಮಗೆ ಹೇಳಿದ ತಕ್ಷಣ ನಿಮ್ದು 2 ಆಂಟಿನ ನಿಂತ್ಬಿಡ್ತಾವೆ. ಅಲ್ಲಿ ಅಂತೇಳಿ ಅಂದ್ರೆ ಇಷ್ಟೆಲ್ಲ ನಿಮಗೆ ಕೇಳಿಸ್ತಾ ಇದೆ. 108 ಟ್ರೈನ್ ಶಬ್ದ, ಚಾ ಒಂದು ಬಜ್ಜಿ, ಅದು ಇದು ಗರಂ ಚಾ, ಮಸಾಲೆ ಚಾ ಎಲ್ಲ ಕೇಳಿಸ್ತಾ ಇದೆ. ಆದ್ರೆ ನಿಂದು ಕಿವಿಯಲ್ಲಿ ಐತಿ, ಕಾನ್ಸಂಟ್ರೇಷನ್ ಐತಿ ಇಲ್ಲ ನಿನ್ಗೆ. ಹಂಗೆ ದೇವ್ರು ಎಲ್ಲರದ್ದು ಕೇಳ್ತಾನೆ, ಅದನ್ನು ಕೇಳ್ತಿರ್ತಾನೆ, ಎಲ್ಲರದ್ದು ಪ್ರಾರ್ಥನೆ. ಆದ್ರೆ ದೇವ್ರಿಗೆ ಮನಸ್ಸು ಮಾಡ್ಬೇಕು. ನಾನು ಯಾರನ್ನ ಕರುಣಿಸುತ್ತನೋ ಅವರನ್ನೇ ಕರುಣಿಸುವೆನು, ನಾನು ಯಾರ ಮೇಲೆ ಕೃಪೆ ತೋರಿಸ್ತೀನೋ ಅವ್ರ ಮೇಲೆ ಕೃಪೆ ತೋರಿಸುವವನು ಅಂತ. ಅಂದ್ರೆ ದೇವ್ರಿಗೆ ಅಟೆನ್ಷನ್ ಬರ್ಬೇಕು. ಅದಕ್ಕೆ ತಗ್ಗಿಸ್ಕೊಳ್ಳುವಂತ ಸ್ವಭಾವ ಬೇಕು. ಈಗ ಕಾರ್ಪೊರೇಷನ್ಗೆ ಹೋಗಿ ಒಂದು ಬರ್ತ್ ಸರ್ಟಿಫಿಕೇಟ್ ಏನಾದ್ರು ಬೇಕಂತೇಳಿ ಕಾರ್ಪೊರೇಷನ್ ತಹಸೀಲ್ದಾರ್ ಆಫೀಸ್ ಮುಂದೆ ನಿಂತು ಹಿಂಗ ಸ್ಟೈಲ್ ಆಗಿ ನಿಂತು ನೀನ್ ಹಿಂಗೆ ಸ್ಟೈಲ್ ನಲ್ಲಿ ನಿಂತ್ರೆ ಆಫೀಸರ್ ನೋಡಿ ಯಾವನವ ಸೋಪ್ ಬಾಳ ಆಯ್ತು ಅವನಿಗೆ, ಇನ್ನೂ ಅಡ್ಡಾಡಿಸಿದ ಅವನಿಗೆ. ಅದೇ ಹೋಗಿ ಸರ್ ಏನು ಸರ್ ಸರ್ಟಿಫಿಕೇಟ್ ಸರ್ ಹೌದಾ ಬರ್ತಾರೆ PA ಬರ್ತಾರೆ. ಆಮೇಲೆ ಲಘು ಸಿಕ್ಕಿಲ್ಲ, ಇನ್ನೊಂದ್ ಸರ್ ಸರ್ ಅಂತೇಳಿ ತಗ್ಗಿಸ್ಕೊಂಡು ಹೋದ್ರೆ ಪಾಪ ಬರೇ ಮುಂಜಾನೆ ಬಂದಾನೆ ಮಧ್ಯಾಹ್ನ ಬಂದಾನೆ ಪಾಪ ಇನ್ನೂ ಅವನಿಗೆ ಏನೋ ಪ್ರಾಬ್ಲಮ್ ಐತೆ, ಸರ್ಟಿಫಿಕೇಟ್ ಕಟ್ಕೊಡಿ ಅಂತಂದು. ಒಂದು ವೇಳೆ ನಾವು ಸ್ಟೈಲ್ ಆಗಿ ನಿಂತ ಅಂದ್ರೆ ನಮ್ಮ ಹುಬ್ಬಳ್ಳಿ ಭಾಷೆಯಲ್ಲಿ ದಿಮಾಗ್ ಮಾಡ್ತಾ ಸ್ವಲ್ಪ ಓವರ್ ಆಕ್ಷನ್ ಮಾಡ್ಕೊಂತ ನಾವು ಅವ್ರ ಮುಂದೆ ಏನಾದರೂ ಎಕ್ಸ್ಟ್ರಾ ಮಾಡಿದ್ವಿ ಅಂತ ಹೇಳ್ಕೊಳ್ವಿ. ಸೋಪ್ ಭಾಳ ಐತಿ, ಕೊಡಪ್ಪ ಬೇಡ, ನಾಳೆ 2-3 ದಿವಸ ಅಡ್ಡಾಡ್ಸೋಂಗೆ ಬೆಂಡಿ ತಿಳ್ಕೊಳ ಅಂತ. ಹಂಬಲ್ನೆಸ್ ಇದ್ರೆ ಲಘು ಆನ್ಸರ್ ಬರ್ತದೆ. ಸಿಂಪಲ್ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ನಲ್ಲಿ ಹೇಳೋದಕ್ಕೆ ಅರ್ಥ ಮಾಡ್ಕೊಳ್ರಿ. ತಗ್ಗಿಸ್ಕೊಳ್ಳುವಂತ ಸ್ವಭಾವ ಇದ್ದು ದೇವರ ಮುಂದೆ ನಾವೇನೇನು ತಪ್ಪು ಮಾಡಿದ್ವೋ ದೇವರೇ ಗೊತ್ತಿದ್ದು ಗೊತ್ತಿಲ್ಲದೆ ನಾವು ಮಾಡಿದ್ವಪ್ಪ ಕ್ಷಮಿಸು ಅಂತೇಳಿ ಕಣ್ಣೀರಿನ ಪ್ರಾರ್ಥನೆ ಮುಖಾಂತರ ದೇವರೇ ನಿನ್ನನ್ನು ಬಿಟ್ಟರೆ ನನಗೆ ಯಾರು ದಿಕ್ಕಿಲ್ಲಪ್ಪ ಅಂತೇಳಿ ನೀನು ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತ ನಿನ್ನ ಪ್ರಾರ್ಥನೆಗೆ ದೇವರ ಉತ್ತರ ಕೊಡ್ತಾನೆ. ಎಷ್ಟು ಮಂದಿಗೆ ನಂಬಿಕೆ ಬರ್ತಾ ಇದೆ? ಹಲ್ಲೆಲೂಯಾ ಹಲ್ಲೆಲೂಯಾ. ನಿಮ್ಮ ಪಾಸ್ಟರ್ ಕೊಟ್ಟಿರುವಂತ ಟೈಮ್ ಮುಗೀತು, ಆದರೆ ಇಲ್ಲಿ ಮಠ ದೇವರು ನಡೆಸ್ತಾ ಇದ್ದಾನೆ. ಇನ್ನೂ ಅನೇಕ ಅದ್ಭುತ ಕಾರ್ಯಗಳಿದಾವೆ. ಅವಾಗ ದೇವರು ಟೈಮ್ ಕೊಟ್ಟಾಗ ನಡೆಸ್ತೀವಿ. ಆದ್ರೆ ಒಂದು ದೇವರ ಆರಿಸಿಕೊಂಡಿರುವಂತ ಜನಾಂಗವು ನಾವು ಅನ್ನುವಂಥ ನಂಬಿಕೆ ಮಾತ್ರ ನಿನಗೆ ಯಾವಾಗಲೂ ಇರಬೇಕು. ನೀನು ದೇವ್ರ ಮಗಳು, ದೇವ್ರ ಮಗ ಅಂತೇಳಿ ಯಾವಾಗಲೂ ಒಂದು ನಂಬಿಕೆ ನಿನ್ನಲ್ಲಿ ಇರಬೇಕು. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆಗೆ ದೇವರು ಖಂಡಿತ ಖಚಿತವಾಗಿ ಉತ್ತರ ಕೊಡ್ತಾನೆ ಅನ್ನುವಂಥ ನಂಬಿಕೆ ನಿನ್ನಲ್ಲಿ ಇರುವುದಾದರೆ ಗಾಂಧಿ ಪಾಸ್ಟರ್ ಸಹಾಯ ಮಾಡಿರುವಂಥ ದೇವರೇ ನಿಮಗೆ ಸಹಾಯ ಮಾಡ್ತಾನೆ. ಬೇರೆ ಪಾಸ್ಟರ್ಗಳಿಗೆ ಸಹಾಯ ಮಾಡಿರುವಂಥ ದೇವರೇ ನಿಮಗೆ ಸಹಾಯ ಮಾಡ್ತಾನೆ. ಬೆನ್ನಿ ಏನ್ ದೇವರೇ ನಮ್ಮ ದೇವರ, ಓಕೆನಾ? ರೇನಾಡ್ ಬಾಂಕೆ ದೇವರೇ ನಮ್ಮ ದೇವರು. ಅಬ್ರಹಾಂ, ಇಸಾಕ್, ಯಾಕೋಬರ ದೇವರೇ ನಮ್ಮ ದೇವರು. ಅವ್ರಿಗೆ ಸಹಾಯ ಮಾಡಿರುವಂಥ ದೇವರು ನಿಮ್ಗೆ ಯಾಕೆ ಸಹಾಯ ಮಾಡೋದಿಲ್ಲ? ಮಾಡ್ತಾರೆ. ಆದರೆ ನಮಗೆ ಸಿಗ್ನಲ್ ವೀಕ್. ಟವರ್ ಬರಕತ್ತದೆಲ್ಲ ನೋಡ್ರಿ ಅಂತಾರೆ. ಅವಾಗ ನಮ್ಮ ಟವರ್ ಸ್ವಲ್ಪ ವೀಕ್ ಇರ್ತದೆ, ಹಾಟ್ಸ್ಪಾಟ್ ವೀಕ್ ಇರ್ತದೆ. ಅದೇ ಆಂಟಿನ ಬರೋಬ್ಬರಿ
ಜಗ್ಬೇಕು. ಯಾಕಂತಂದ್ರೆ ಇಲ್ಲಿ ಯಾವಾಗಲೂ ಪ್ರಾಬ್ಲಮ್ ಇರಂಗಿಲ್ಲ ರೀ. ಸ್ಯಾಟಲೈಟ್ ಬರೋಬರ್ ಇರ್ತದೆ. ಈಗ ಟ್ಯೂನಿಂಗ್ ಅಂತ ಇರ್ತದಲ್ಲ, ಟ್ಯೂನಿಂಗ್ ಬರೋಬರ್ ಇದ್ರೆ ಸ್ಯಾಟಲೈಟ್ಲಿಂದ ಕಮ್ಯುನಿಕೇಶನ್ ಕರೆಕ್ಟ್ ಇರ್ತದೆ. ಅದಕ್ಕಾಗಿ ನಮ್ಮ ಪ್ರಾರ್ಥನೆ, ನಮ್ಮ ಉಪವಾಸ ಪ್ರಾರ್ಥನೆಯಲ್ಲಿ ಕರೆಕ್ಟಾಗಿ ದೇವ್ರ ಮುಂದೆ ಇಡಬೇಕಾಗಿರುವಂಥ ಸಬ್ಜೆಕ್ಟ್ ಇಟ್ಟು ನಾವು ಪ್ರಾರ್ಥನೆ ಮಾಡಿ ದೇವ್ರ ಸನ್ನಿಧಾನದಲ್ಲಿ ತಗ್ಗಿಸ್ಕೊಂಡು ನಾವು ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟುಬಿಟ್ಟು ದೇವರಿಗೆ ನಿನ್ನನ್ನು ಬಿಟ್ಟು ನಮ್ಗೆ ಬೇರೆ ದಿಕ್ಕಿಲ್ಲಪ್ಪ ಅಂತೇಳಿ ದೇವ್ರ ಮೇಲೆ ಹಾಕಿಕೊಂಡು ನಾವು ಪ್ರಾರ್ಥನೆ ಮಾಡೋದಾದ್ರೆ ಅವಾಗ ನೀನು ನಿಜವಾಗಲೂ ನನ್ನ ಜನಾಂಗವು ನಾನು ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳ್ತಾನೆ. ನೋಡ್ರಿ, ಆ ಅನ್ಯಾಯಸ್ಥನಾಗಿರುವಂಥ ನ್ಯಾಯಾಧಿಪತಿ ಹೇಳಿದಂಗನೆ ದೇವರು ಆರಿಸ್ಕೊಂಡಿರುವಂಥ ಜನಾಂಗವು ಹಗಲಿರಲು ಪ್ರಾರ್ಥನೆ ಮಾಡ್ತಿರುವಾಗ ದೇವರು ಸುಮ್ಮನೆ ನೋಡ್ತಾ ಇರ್ತಾನೇನೋ? ಇರುವುದಿಲ್ಲ. ಖಚಿತವಾಗಿ ಅವರ ಮೊರೆಯನ್ನು ಕೇಳುವುದಕ್ಕಾಗಿಯೇ ದೇವರು ಕಿವಿಗೊಟ್ಟಿ ಆತನ ಸಿದ್ಧವಾಗಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಇವತ್ತು ರಾತ್ರಿ ವೇಳೆಯಲ್ಲಿ ನಿನ್ನ ಪ್ರಾರ್ಥನೆ, ನನ್ನ ಪ್ರಾರ್ಥನೆ ಬೇಸರಗೊಳ್ಳಿದ ಆತನಿಗೆ ಮಾಡಬೇಕು ಅಂತೇಳಿ ದೇವರು ಇಚ್ಛೆ ಪಡ್ತಾ ಇದ್ದಾನೆ. ಇವಾಗ ಪ್ರಾರ್ಥನೆ ಮಾಡುವುದಾದ್ರೆ ಖಚಿತವಾಗಿ ನಮ್ಮ ಪ್ರಾರ್ಥನೆಗೆ ಸ್ವಾತಂತ್ರ್ಯ ಸಿಗುತ್ತೆ. ನಿಮ್ಗೆ ಏನೇನು ರಿಪೋರ್ಟ್ ಐತೆ, ಏನೇನು ಪ್ರಾಬ್ಲಮ್ ಐತೆ, ಏನೇನು ಅವಶ್ಯಕತೆಗಳಿದಾವೆ, ದೇವ್ರ ಮುಂದೆ ಒಂದು ಪೇಪರ್ ಮೇಲೆ ಬರ್ಕೊಂಡು ದೇವರ ಸನ್ನಿಧಾನದಲ್ಲಿ ದೇವರೇ ಈ ವಿಷಯಗಳು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಖಚಿತವಾಗಿ ನನಗೆ ಸಹಾಯ ಮಾಡ್ತೀನಿ ಅಂತ ನಾನು ನಂಬ್ತೀನಿ ಅಂತೇಳಿ ನಂಬಿಕೆಯನ್ನು ಮುಂದಕ್ಕೆ ಹೋದರೆ ಖಚಿತವಾಗಿ ದೇವರು ನಿಮಗೆ ಜೊತೆಗಾರನಾಗಿದ್ದು ಸಹಾಯ ಮಾಡ್ತಾನೆ, ನಿಮ್ಮ ಸಂಘದಲ್ಲಿ ಸಹಾಯ ಮಾಡ್ತಾನೆ, ನಿಮ್ಮೆಲ್ಲ ಪ್ರಾರ್ಥನೆಗೆ ಸರ್ವತ್ರ ಬರ್ತಾನೆ. ನಮ್ಮೆಲ್ಲರ ದೇವರು ಜೀವಿಸುವಂಥ ದೇವರು. ಕೊನೆಯದಾಗಿ ಒಂದು ಮಾತೇ, ನೀವು ದಾರಿ ಹಿಡ್ಕೊಂಡು ಹೋಗ್ತಾ ಇದ್ದೀರಿ, ಎಂಡ್ ಬಂತು, ದಾರಿಗೆ ಎಂಡ್ ಬಂತು, ರೋಡಿಗೆ. ಆ ರೋಡ್ಗೆ ಆ ಎಂಡ್ನಲ್ಲಿ ಲೆಫ್ಟ್ ಬಂದರೆ ದಾರಿ ಐತಿ, ರೈಟ್ ಬಂದ ದಾರಿ ಐತಂತ, ಲೆಫ್ಟ್ ರೈಟ್. ಈಗ ನೀವು ಅಲ್ಲಿ ಹೋದ್ಮೇಲೆ ನೀವು ಹೋಗ್ಬೇಕಾಗಿರುವಂಥ ಗಮ್ಯಸ್ಥಾನ ಲೆಫ್ಟ್ಗೆ ಐತಾ ರೈಟ್ಗೆ ಐತೆ ಅಂತೇಳಿ ನಿಮ್ಗೆ ಕನ್ಫ್ಯೂಷನ್ ಐತಿ. ಅದು ಹೋಗ್ಬೇಕು ಅಂತೇಳಿ ನೀವು ಕೇಳಬೇಕು ಅಂತಂದ್ರೆ ಅಲ್ಲಿ ಎಂಡನಲ್ಲಿ ಒಬ್ಬರು ಸತ್ತವರಿದ್ದಾರೆ, ಒಬ್ಬರು ಜೀವಂತ ಆಗಿದ್ದಾರೆ. ಅಡ್ರೆಸ್ ಯಾರು ಕೇಳ್ತೀರಿ? ಸತ್ತವ್ರಿಗೆ ಯಾಕೆ ಕೇಳಂಗಿಲ್ಲ? ಯೇಸು ಸ್ವಾಮಿ ಪ್ರಕಟಣೆ 1:18 ಅಂತಾನೆ, ಇಗೋ ನಾನು ಮೃತನಾಗಿದ್ದೇನೆ, ಆದರೆ ಯುಗ ಯುಗಾಂತರಗಳಿಗೆ ನಾನು ಜೀವಿಸುವಂತ ದೇವರು. ಹಲ್ಲೆಲೂಯಾ. ಈ ಲೋಕದಲ್ಲಿ ಅನೇಕ ಮಂದಿ ದೇವರುಗಳು ಅವು ಇವು ಅಂತೇಳಿ ಎಲ್ಲ ಹೇಳಿದ್ದಾರೆ. ಎಲ್ಲ ಸತ್ರ ಸಮಾಧಿಯಿಂದ ಎದ್ದು ಬಂದಿಲ್ಲ. ನಮ್ಮ ಯೇಸು ಸ್ವಾಮಿ ಸತ್ರುನು ಅದು ನಮಗೋಸ್ಕರ ಸತ್ತಿದ್ದಾನೆ, ನಮ್ಮ ಪಾಪಗಳಿಗೋಸ್ಕರ ತನ್ನ ಪ್ರಾಣ ಕೊಟ್ಟಿದ್ದಾನೆ. ಆತನ ಮೃತ್ಯುಂಜಯನಾಗಿ 3 ನಿಮಿಷ ಎದ್ದು ಬಂದಾನೆ. ಆತನ ಜೀವಿಸುವಂತ ದೇವರು. ಜೀವಿಸುವಂತ ದೇವರ ಮೇಲೆ ನೀನು ನಂಬಿಕೆ ಇಟ್ಟಿದ್ದಿ, ನೀನು ಸೋಲುವುದಿಲ್ಲ, ನೀನು ಸೋತು ಹೋಗುವುದಿಲ್ಲ, ನೀನು ಯಾವಾಗಲೂ ಜಯಿಸ್ತೀನಿ. ಆತನ ಮೇಲೆ ನಂಬಿಕೆ ಇಡು. ಆ ನಂಬಿಕೆಯನ್ನು ಆತನ ಗೌರವಿಸ್ತಾನೆ. ನೀನು ಆತನ ಮಗಳು ಎಂಬುದಾಗಿ ನೆನಪಿಟ್ಟುಕೋ. ದೇವರು ಆರಿಸಿಕೊಂಡಿರುವಂಥ ಜನಾಂಗ ನೀವು ಕೇಳುವಂಥ ಪ್ರತಿಯೊಂದು ಪ್ರಾರ್ಥನೆಗೆ ಖಚಿತವಾಗಿ ದೇವರು ಸಹಾಯ ಮಾಡ್ತಾನೆ. ದೇವರ ವಚನಗಳನ್ನು ಆಶೀರ್ವದಿಸಿ ಗಾಡ್ ಬ್ಲೆಸ್ ಯು. ಮತ್ತೆ ನನ್ನ ಹೊರತು ರಾಷ್ಟ್ರಿಗೆ ಮತ್ತು ಗಾಡ್ ಬ್ಲೆಸ್. Hallelujah.